ಚಂದನವನದ ಚಂದದ ಸಾಹಿತಿ ಜಯಂತ್ ಕಾಯ್ಕಿಣಿ. So nice to see you, sir. ನಿಮ್ಮ ಜೀವನವನ್ನ ಯಾರಿಗೆ ಅರ್ಪಣೆ ಮಾಡೋದು ನಿಮ್ಗೆ ಅನ್ಸುತ್ತೆ? ನನ್ನನ್ನು ಸಹಿಸಿಕೊಂಡಂತ ಈ ಬದುಕಿಗೆ ಅಂತಾನೆ ಹಾಯ್ ಜೈನ್. ಎಲ್ಲಿ ಸಿಗ್ತದೆ? ಬಡತನ ಇತ್ತು, ಆದ್ರೆ ಇವತ್ತು ಯಾರಾದ್ರೂ ಕೇಳಿದ್ರೆ ನಿಮ್ಮ ಜೀವನದ ಅತಿ ಸುಂದರ ಗಳಿಗೆಗಳು ಯಾವುದು ಅಂತಂದ್ರೆ ಬಾಲ್ಯನೇ ಅಂತೀವಿ ನಾವು. ಬಾಲ್ಯನೇ ಅಂತೀವಿ. ಮೆಟ್ಟಿಲುಗಳನ್ನೇರುತ್ತಾ ಬಂದವಳು ನೀನು, ನನ್ನ ಹೆಗಲುಗಳ ಕಡಿದು ಕೆನ್ನೆಗೆ ಉಸಿರೂದಿ ಆರಿಸಿದೆ, ಕಣ್ಣುಗಳ ತಪ್ಪಿಂದ ಹೊರಬಿದ್ದ ಕವಿತೆ ನೀನು ನನ್ನ ಹಸಿರು ಗೊಂಬೆ. ಕನ್ನಡದ ಸ್ಥಾನ ಆಕ್ಚುಲಿ ತುಂಬಾ ಕಷ್ಟದಲ್ಲಿದೆ. ಕನ್ನಡ ಮೀಡಿಯಂನಲ್ಲಿ ಕಲ್ತ್ರೆ ಏನ್ ಸಿಗತ್ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಬಹಳ ಕೇಳ್ತಾ ಇದ್ದಾರೆ. ಈಗ ಇಂಥ ಬೇಜಾರಿನ ಕಾಲ ಇದು. ಬೆಂಗಳೂರಿನ ಟ್ರಾಫಿಕ್ ರೇಂಜ್ ಅಲ್ಲಿ ಎಲ್ಲರದ್ದು ಒಂದು ಕಂಪ್ಲೇಂಟ್ ಇರುತ್ತೆ ಗೊತ್ತಾ, ಈ ಡ್ರೈವರ್ಗಳು ತುಂಬಾ ಹಾಂಕ್ ಮಾಡ್ತಾರೆ ಅಂತ. ನನಗೆ ಅದು ಡ್ರೈವರ್ಗಳು ಹಾಂಕಿಂಗ್ ಅಂತ ಅನ್ಸಲ್ಲ, ಅದು ಕನ್ನಡದ ಆರ್ತನಾದ ತರ ಕೇಳುತ್ತೆ ನನಗೆ. ಕನ್ನಡವನ್ನು ನಂಬಿಕೊಂಡು ಬಂದಿದ್ದೀವಲ್ಲ, ನಮ್ದೇನ್ ಕೆಲಸ? ಕನ್ನಡವನ್ನು ನಂಬದೇ ಇದ್ದವರೆಲ್ಲ ನಾವು ಡ್ರಾಪ್ ಮಾಡ್ತಾರೆ. ಅವರೆಲ್ಲ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ, ಕನ್ನಡಿಗರೇ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಇವನು ಪಾಪ ಕನ್ನಡ ಸಿರಿಗನ್ನಡಂ ಗೆಲ್ಗೆ, ಕನ್ನಡದ ತಾಯಿ ಶ್ರೀ ಭಾರಗೇಶ್ವರಿ ಅಂತೆಲ್ಲ ಮಾಡಿದವನಿಗೆ ಸಿಟ್ಟು ಬರುತ್ತೆ ಅವನಿಗೆ. ಹೀಗಾಗಿ ಅವರು ಸಿನಿಮಾ ಹಾಡುಗಳ ಮೊರೆ ಹೋಗ್ತಾರೆ, ರಿಯಾಲಿಟಿ ಶೋಗಳಲ್ಲಿ ಹುಡುಗಿಯರು ಹಾಡ್ತಾರೆ, ಸ್ಕೂಲ್ ಕಾಲೇಜ್ಗಳಲ್ಲಿ ಹಾಡ್ತಾರೆ, ಮಕ್ಕಳು ಹಾಡ್ತಾರೆ. ಹೀಗಾಗಿ ಕನ್ನಡವನ್ನು ಅಟ್ಲೀಸ್ಟ್ ಆ ಸಿನಿಮಾ ಹಾಡುಗಳಲ್ಲಾದರೂ ಶುದ್ಧವಾಗಿಟ್ಟರೆ ನಾವು ಕಷ್ಟಮಟ್ಟಿಗೆ ಕನ್ನಡ ಉಸಿರಾಡದ ಹಾಗೆ ಅದು. ಕಷ್ಟಮಟ್ಟಿಗೆ ಕನ್ನಡ ಉಸಿರಾಡದ ಹಾಗೆ ಅದು. ಕಷ್ಟಮಟ್ಟಿಗೆ ಕನ್ನಡ ಉಸಿರಾಡದ ಹಾಗೆ. ಹಾಯ್, ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ನಾನು ರಮೇಶ್ ನಿಮ್ಮ ಮನೆಗೆ ಬಂದಾಯ್ತು. ಮತ್ತೆ ಯಾಕೆ ತಡ, ಶುರು ಮಾಡೋಣ. ದಿಸ್ ಇಸ್ ಓಪೋ ಕ್ಯಾಮರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್ ಅಸೋಸಿಯೇಟ್ ಸ್ಪಾನ್ಸರ್ಸ್ ವಾಸು ಅಗರ್ಬತ್ತಿ, GRB ತುಪ್ಪ, ಉಮ್ಮಡಿ ಬಂಗಾರು ಜ್ಯುವೆಲರ್ಸ್, ವಾಕ್ಮೇಟ್ ಫುಟ್ವೇರ್ ಮತ್ತು ಪ್ರೋಟಿನೆಕ್ಸ್. ಮನೆಗೆ ಒಂದು ಬಾಗಿಲಿರುತ್ತೆ, ನಮ್ಮ ಹೆಂಡತಿ, ಮಕ್ಕಳು, ಫ್ರೆಂಡ್ಸು, ನಾಯಿ ಮರಿ ಎಲ್ಲ ಒಳಗೆ ಬರೋಕ್ಕೆ. ಆಚೆ ಕಡೆ ಕಾಂಪೌಂಡ್ ಹತ್ರ ಅಗಲವಾದ ಗೇಟ್ ಇರುತ್ತೆ, ಕಾರ್ ಒಳಗೆ ಬರುತ್ತೆ, ಕೆಲವೊಮ್ಮೆ ಟೆಂಪೋನ್ ಒಳಗೆ ಬರುತ್ತೆ. ಅದೇ ಕೋಟೆಗೆ ಒಂದು ಹೆಬ್ಬಾಗಿಲಿರುತ್ತೆ, ಬೃಹತ್ ಬಾಗಿಲು. ಅಲ್ಲಿ 100 ಆನೆಗಳು, 1000 ಕುದುರೆಗಳು, ದೊಡ್ಡ ಸೈನ್ಯನೇ ಒಳಗೆ ಬರುತ್ತೆ. ಆದರೆ ಈ ಕಣ್ಣು ಇಷ್ಟೇ ಇದ್ರ ಸೈಜು, ಆದರೆ ಆನೆ, ಬಸ್ಸು, ಲಾರಿ, ಸಮುದ್ರ, ಆಕಾಶ, ಇಡೀ ಪ್ರಪಂಚ, ಇಡೀ ಸೃಷ್ಟಿನೇ ಇದ್ರೊಳಗೆ ಹೋಗುತ್ತೆ. ಒಂದು ಕವನಾನು ಈ ಕಣ್ಣು ಥರ 2 ಸಾಲಿರ್ಬೋದು, 4 ಸಾಲುಗಳಿರ್ಬೋದು. ಆದರೆ ಒಂದು ಮಹಾನ್ ಸತ್ಯವನ್ನ ಒಂದು ಕವನ ಸೆರೆ ಹಿಡಿಯುತ್ತೆ. ಒಂದು ಕವನನ ನಾವು ತಿಳಿದಷ್ಟೇ ಅರ್ಥ, ನಮಗೆ ತಿಳಿದಷ್ಟು ಅದರ ಅರ್ಥ. ಕವನವನ್ನ ಕಣ್ಣಿಗೆ ಹೋಲಿಸಿದವರು ದ.ರಾ. ಬೇಂದ್ರೆ ಅವರು. ಇವತ್ತಿನ ಸಾಧಕರು ಯಾರು ಅಂತ ಕೇಳಿದ್ರ, ಕವಿತೆ ಅಂದ್ರೆ ಬರೀ ಪದಗಳ ಜೋಡಣೆಯ ಜಾಣ್ಮೆ ಅಲ್ಲ, ಒಂದಿಷ್ಟು ಕಲ್ಪನೆ, ಮತ್ತಷ್ಟು ಭಾವನೆ, ಒಂದಷ್ಟು ಅರ್ಥ ಸರಿಯಾದ ಲಯದಲ್ಲಿ ಬಣ್ಣಿಸೋ ಕಲೆ ಅಂತ ತೋರಿಸಿದಂತ ಕಲೆಗಾರ. ಹಾಗಾದ್ರೆ ಹಾಗೆ ಸುಮ್ಮನೆ ಸ್ವಾಗತಿಸಿ ಚಂದನವನದ ಚಂದದ ಸಾಹಿತಿ ಶ್ರೀ ಜಯಂತ್ ಕಾಯ್ಕಿಣಿ. ಸರ್, ಈಗ ಕರ್ಣನಿಗೆ ಈ ಕವಚ ಕುಂಟಲ ಇದ್ದಂಗೆ ಯಾವಾಗಲೂ ಬ್ಯಾಗ್ ನಿಮ್ ಜೊತೆ ಇರುತ್ತೆ. ಹಾಗೆ ಇದರ ಕಥೆ ಏನು ಹೇಳ್ಬಿಡಿ, ಶುರು ಮಾಡ್ತಾನೆ. ನಾನು ಬರೆಯಬೇಕೆಂದಿರುವಂಥ, ಬರೆಯದೇ ಇರುವಂಥ ಎಲ್ಲ ಕವಿತೆಗಳು ಇದರಲ್ಲಿ. ಸೋ ನೈಸ್ ಹೇಳ್ತಾರೆ, ಸೋ ನೈಸ್. ಮೊದಲಿಗೆ ಒಂದು ಹೇಳ್ತೀನಿ ನಾನು, ಈ ಕುರ್ಚಿ ನೋಡಿದ್ರೆ ನನಗೆ ಯಾಕೆ ಭಯ ಆಗತ್ತೆ ಅಂದ್ರೆ, ಇದು ಪಟಾಕಿಯಿಂದ ಮಾಡಿದ ತರ ಕಾಣ್ತಾ ಇದೆ. ಕೆಂಪು ಪಟಾಕಿಗಳನ್ನ ಸರದ ಮೇಲೆ ನಾನು ಕೂಡ್ಸಿದ್ದೀರಾ, ಈ ಬಾಂಬ್ ತರ ಸಿಡಿದು ನಾನೆಲ್ಲೋ ಮೇಲೆ ಹೋಗ್ತೀನಿ ಆ ಥರದ್ದೇನಿಲ್ಲ ತಾನೆ? ಇಲ್ಲ. ಇನ್ನೊಬ್ರು ಹೇಳಿದ್ರು, ಸರ್ ನಿಮ್ ಚೇರ್ ಗಂಡ್ಸ ಹೆಂಗ್ಸ ಅಂತ ಕೇಳಿದ್ರು. ಯಾಕಪ್ಪ ಅಂದೆ, ನನಗೇನೋ ಹೆಂಗ್ಸು ಅನ್ಸುತ್ತೆ. ಯಾಕೆಂದ್ರು ಮೈಯೆಲ್ಲ ಲಿಪ್ಸ್ಟಿಕ್ ಬೆಳ್ಕೊಂಡಿದೆಯಲ್ಲ ಸರ್ ಅಂದ್ರು. ಹಾಗಾಗಿ ನಮ್ಮ ಚೇರ್ ಬಿಕಮ್ ಸೋ ವರ್ಲ್ಡ್ ಫೇಮಸ್. ಈಗ ಜೀ ಕನ್ನಡ
ಏನೋ ದೊಡ್ಡ ಚಾನಲ್ ಆಗಿದೆ. ಈ ಚಾನಲ್ ಶುರು ಆದಾಗ ನಾನು ಇನ್ನೂ ಚೆನ್ನಾಗಿ ನೆನಪಿದೆ, 10 ವರ್ಷದ ಹಿಂದೆ ಜಿ ಕನ್ನಡ ಒಂದು ಹೊಸ ಚಾನಲ್ ಆಗಿ ಕರ್ನಾಟಕ ಎಂಟ್ರಿ ಕೊಡ್ತು. ಆ ಮೊದಲನೇ ಪ್ರೋಗ್ರಾಮ್ ನ ಡೈರೆಕ್ಟ್ ಮಾಡೋ ನನಗೆ ಜಯಂತ್ ಅವರು ಕರೆದಿದ್ರು. ಅವರಾಗ ಆ ಚಾನಲ್ ನ ವೈಸ್ ಪ್ರೆಸಿಡೆಂಟ್ ಆಗಿದ್ರು. ಹಾಗಾಗಿ ಈ ಜಿ ಚಾನಲ್ ಇಷ್ಟೊಂದು ಪಯಣಕ್ಕೆ ಕಾರಣಕರ್ತರು, ಮೊದಲನೇ ಕಾರಣಕರ್ತರು ಅಂದ್ರೆ ಜಯಂತ್ ಕಾಯ್ಕಿನವರು. ಹಾಗಾಗಿ ಇವತ್ತು ಇಲ್ಲಿದಿರಲ್ಲಪ್ಪ ನಮ್ಮ ಹುಡುಗರು, ನೀವೆಲ್ಲ ಜೂನಿಯರ್ಸ್, ಇವರೇ ಸೀನಿಯರ್ನ ವೆಲ್ಕಮ್ ಮಾಡಿ ನಿಮ್ಮ ಸ್ಟೈಲಲ್ಲಿ. ಇವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀ ಜಯಂತ್ ಕಾಯ್ಕಿನಿ ಅವರು ಗೋಕರ್ಣದಲ್ಲಿ ಜನವರಿ 24, 1955 ಜನನ. ಇವರ ತಂದೆ ಖ್ಯಾತ ಸಾಹಿತಿಗಳಾದ ಶ್ರೀ ಗೌರೀಶ್ ಕಾಯ್ಕಿಣಿ ಅವರು, ಇವರ ತಾಯಿ ಶಾಂತಾ ಕಾಯ್ಕಿಣಿ ಅವರು, ಇವರ ಶ್ರೀಮತಿ ಸ್ಮಿತಾ ಕಾಯ್ಕಿನಿ, ಇವರ ಮಕ್ಕಳು ಸೃಜನಾ ಹಾಗೂ ಋತ್ವಿಕ್. ಇವರು 1976 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಯೋಕೆಮಿಸ್ಟ್ರಿಯಲ್ಲಿ MSc ಮಾಡಿ 23 ವರ್ಷಗಳು ಮುಂಬೈನಲ್ಲಿ ಬಯೋಕೆಮಿಸ್ಟ್ ಆಗಿ ವೃತ್ತಿ ಮಾಡಿದ್ರು. ಆನಂತರ ಕರ್ನಾಟಕ ಹಾಗೂ ಕನ್ನಡದ ಸೆಳೆತದಿಂದ ಮರಳಿ ಮಣ್ಣಿಗೆ ಅಂತ ವಾಪಸ್ ಬಂದ್ರು. ಇವರೊಬ್ಬ ಅಪ್ರಮಿತ ಕವಿಗಳು, ಕಥೆಗಾರರು, ಅಂಕಣಗಾರರು, ನಾಟಕಗಾರರು ಮತ್ತು ಸಂಪಾದಕರು ಕೂಡ. ನಮ್ಮ ಚಂದನವನಕ್ಕೆ ಇವರ ಗೀತ ಸಿಂಚನದ ಮುಂಗಾರು ಮಳೆ ಇಲ್ಲಿಯವರೆಗೆ 350ಕ್ಕೂ ಹೆಚ್ಚಿನ ಗಾನ ಮುತ್ತುಗಳಾಗಿ ಹೊರಗೆ ಬಂದಿದೆ. ಗೀತ ರಚನೆಯ ಜೊತೆಗೆ ಸಿರಿರಂಗದಲ್ಲಿ ಕಲಾ ನಿರ್ದೇಶಕರಾಗಿ, ಚಿತ್ರಕಥೆ ಹಾಗೂ ಸಂಭಾಷಣೆಗಾರರಾಗೂ ಕೃಷಿ ಮಾಡಿದ್ದಾರೆ. ಇವರು ಟಿವಿಯಲ್ಲಿ ನಿರೂಪಕರಾಗಿ ಹಾಗೂ ನಿರ್ಣಾಯಕರಾಗಿ ತೆರೆ ಮುಂದೆ ಕಾಣಿಸಿದ್ರು ಕೂಡ ತೆರೆ ಹಿಂದೆ ಈ ಟಿವಿಯ ಪ್ರಾರಂಭಿಕ ಸಲಹಾ ಮಂಡಳಿಯಲ್ಲಿದ್ರು ಹಾಗೂ ಜಿ ಕನ್ನಡದ ಆರಂಭದ ದಿನಗಳ ಮುಖ್ಯಸ್ಥರಾಗಿದ್ರು ನಮ್ಮ ಜಯಂತ್ ಕಾಯ್ಕಿನಿ ಅವರು. ಸೊ ಸಕ್ಸಸ್ಫುಲ್ ಆಗಿ ಟಿವಿ ಚಾನೆಲ್ಗಳನ್ನ ಚಾನಲೈಸ್ ಮಾಡೋದಲ್ಲಿ ಸಿದ್ಧಹಸ್ತರು ಅಂತಾನೆ ಹೇಳ್ಬೋದು. ಇವರು ಕನ್ನಡ ಸೇವೆಯ ಪಯಣದಲ್ಲಿ ಹಲವಾರು ಅಪ್ರತಿಮ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿದೆ. ಇವರು 19 ವರ್ಷ ಇದ್ದಾಗಲೇ ರಂಗದಿಂದೊಂದಿಷ್ಟು ದೂರ ಅನ್ನೋ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೀತಾರೆ 19 ವಯಸ್ಸರಲ್ಲಿ. ಆನಂತರ ತೆರೆದಷ್ಟೇ ಬಾಗಿಲು, ದಗಡು ಪರಬನ ಅಶ್ವಮೇಧ ಹಾಗೂ ಅಮೃತ ಬಳ್ಳಿ ಕಷಾಯ ಕಥಾ ಸಂಕಲನಗಳು ಸೇರಿ ಒಟ್ಟು 4 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಇವರಿಗೆ 2003 ಚಿಗುರದ ಕನಸು ಚಿತ್ರದ ಸಂಭಾಷಣೆಗಾಗಿ ಹಾಗೂ 2006 ಮುಂಗಾರು ಮಳೆ ಚಿತ್ರದ ಗೀತ ರಚನೆಗಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಂದಿದೆ. ಒಟ್ಟು 3 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಸಿಕ್ಕಿದೆ. 2010 ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರವಾದ ಕುಸುಮಾಗ್ರಜ ಪ್ರಶಸ್ತಿ ಇವರ ಮುಡಿಗೇರಿದೆ. 2011 ತುಮಕೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಜಯಂತ್ ಅವರು ದೊರಕಿದೆ. ಹಾಗಾಗಿ ದಿಸ್ ವೀಕೆಂಡ್ ಇಸ್ ವಿತ್ ಡಾಕ್ಟರ್ ಜಯಂತ್ ಕಾಯ್ಕಿನಿ. ರೈಟ್ ಸರ್, ಸಾಮಾನ್ಯವಾಗಿ ಒಂದು ಪುಸ್ತಕನ ಶುರು ಮಾಡಕ್ ಮುಂಚೆ ಅರ್ಪಣೆ ಅಂತ ಮಾಡ್ತೀವಿ. ನೀವಂತೂ ಅದ್ರಲ್ಲಿ ಸ್ಪೆಷಲಿಸ್ಟು. ನೀವೇ ಒಂದ್ ಕಡೆ ಬರ್ದಿದ್ರಿ, ನನ್ನನ್ನು ಉಳಿಸಿಕೊಂಡು ಬಂದಂತ ಹಾಸ್ಟೆಲ್ ಕೋಣೆಗಳಿಗೆ, ಬ್ಯಾಚುಲರ್ಸ್ ಡೆನ್ಗಳಿಗೆ, ನಂತರದ ಬೆಕ್ಕಿನ ಬಿಡಾರಗಳಿಗೆ ಅಂತ ಬರ್ದಿದ್ರಿ. ಆತರ ನಿಮ್ಮ ಜೀವನವನ್ನ ಯಾರಿಗೆ ಅರ್ಪಣೆ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಆತರ ನನ್ನನ್ನು ಸಹಿಸಿಕೊಂಡಂತ ಈ ಬದುಕಿಗೆ ಅಂತಾನೆ. ಸೋ ಬ್ಯೂಟಿಫುಲ್ ಸರ್. ಸೊ ನಿಮ್ಮ ಮೊದಲನೇ ಪುಟದಿಂದ ಶುರು ಮಾಡೋಣ. ಯುವರ್ ಪೇರೆಂಟ್ಸ್, ನಿಮ್ಮ ತಾಯಿ ತಂದೆ. ನಿಮ್ಮ ತಾಯಿ ಬಗ್ಗೆ ಮಾತಾಡಕ್ ಮುಂಚೆ ಈ ಆನು ಯಾರು ಸರ್? ಅವನನ್ನು ನಾನು ಹುಡುಕ್ತಾ ಇದ್ದೀನಿ. ಆನು ಅಂದ್ರೆ ನಮ್ಮ ಊರಲ್ಲಿ ಗೋಕರ್ಣದಲ್ಲಿ ನನ್ನನ್ನು ಆನು ಅಂತ ಕರೀತಾರೆ. ನೀವು ಜಯಂತ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದೊಂಥರ ಪುಟ ಕಂದ ಅನ್ನೋ ತರ ನಮ್ಮ ಕೊಂಕಣಿಯಲ್ಲಿ ಮಕ್ಕಳನ್ನ ಮುದ್ದಿನಿಂದ ಆನು ಅಂತ ಕರೀತಾರೆ. ನಮ್ಮ ಮನೆಯಲ್ಲಿ ಆನು ಅಂತ ಕರೀತಿದ್ರು. ಊರಿನವರಿಗೆಲ್ಲ ನಾನು ಆನು ಆದೆ. ರೈಟ್. ಈಗ ಬೇಜಾರಂದ್ರೆ ನನ್ನನ್ನು ಆನು ಅಂತ ಕರೆಯುವರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿರೋದು. ಈಗ ಯಾರಾದ್ರೂ ನನಗೆ ಎಲ್ಲಿಂದಾದ್ರೂ ಆನು ಅಂದ್ರೆ ಖುಷಿ ಆಗುತ್ತೆ. ಅದನ್ನ ಬೇರೆ ಜಗತ್ತು ಮತ್ತೆ ತೆರೆದ ಹಾಗೆ ಆಗುತ್ತೆ. ಇತ್ತೀಚೆಗೆ ಅಮ್ಮನ ಕಳ್ಕೊಂಡು ನೀವು 2012 ಅಂತ ಕೇಳ್ಬಿಡಿ. ನಾವು ನಿಮ್ಮ ಅಮ್ಮ ನಿಮ್ಮ ಬಗ್ಗೆ ಹೇಳಿರುವಂತ ಒಂದು ವಿಡಿಯೋ ಸಿಕ್ಕಿದೆ ನಮಗೆ. ಅವರ ಕೊನೆ ದಿನಗಳಲ್ಲಿ ಜಯಂತ್ ಕಾಯ್ಕಿನಿ ಅವ್ರ ಬಗ್ಗೆ ಅವರ ತಾಯಿ ಏನು ಹೇಳಿದ್ದಾರೆ ನೋಡಿ.
ತಾಯಿ ಅಂದರೆ ಅಷ್ಟು ಪ್ರೀತಿ ಅವನಿಗೆ. ಅವನು ಮೊದಲಿಂದೇ ಹಾಗೆ ತುಂಟಾಟದೇ ಹೆಚ್ಚು ಒಂದು. ಶಾಲೆಯಲ್ಲಿಯೂ ಫಸ್ಟ್ ಇದ್ದವ, ಆಟ ಪಾಠದಲ್ಲಿಯೂ ಫಸ್ಟ್ ಇದ್ದ. ಹೀಗಾಗಿ ನಾನು ಅವನು ಏನೂ ಬಂದರೂ ಅದು ನೋಟ್ ಮಾಡಿ ನಾನು ಪೇಪರಿಗೆ ಕಳಿಸ್ತಾ ಇದ್ದೆ. ಅದನ್ನು ನನಗೆ ಹಾಬಿ. ಜಯಂತ್ನ ಬಗ್ಗೆ ಅಷ್ಟು ಆದರ ಅಭಿಮಾನ. ಅದೇನೋ ಇದ್ದರೂ ಪೇಪರಿಗೆ ಕಳಿಸಬೇಕು, ಪೇಪರ್ನಲ್ಲಿ ಬರಬೇಕು. ಅದು ನೋಡಿದ್ರೆ ನನಗೆ ಖುಷಿ ಆಗಬೇಕು. ತಂದೆ ಬಗ್ಗೆ ಅವನಿಗೆ ಭಾರಿ ಇದಿತ್ತು, ಅಭಿಮಾನ ಇದಿತ್ತು. ಒಂದು ಸಲ ಅವರಿಗೆ ಡಯಾಬಿಟಿಕ್ ಹೆಚ್ಚಾಗಿ ಸ್ವಲ್ಪ ಕಸಿವಿಸಾದಂಗೆ ಆಯ್ತು ಅವನಿಗೆ. ಅವರ ಕಣ್ಣಿನಲ್ಲೇ ನೋಡಿ ಸಡಕ್ಕನೆ ಹೋಗಿ ನೀರು ಕೊಟ್ಟ. ಹಾಗೆ ಅವ್ರಿಗೆ ಅಲ್ಲೇ ಸಮಾಧಾನ ಆಯಿತು. ಅವ ಅಷ್ಟು ಚುರುಕಿದ್ದ. ಈಗಲೂ ಅಷ್ಟೇ, ಅವನಿಗೆ ಏನಾದ್ರು ಪ್ರಶಸ್ತಿ ಸಿಕ್ಕಿದ್ರೆ ನನಗೆ ಬಹಳ ಖುಷಿ. ಮೊದಲೇ ಅವನಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ, ನೋಡು ಹೀಗೆ ಈಗ ಬಂತು ಹೇಳಿ. ಹೀಗಾಗಿ ಅವನ ಬಗ್ಗೆ ನನಗೆ ಕಂಡಾಪಟ್ಟೆ ಅಭಿಮಾನ ಇದು ಎಲ್ಲ ಉಂಟು. ಅವನು ಮತ್ತೆ ಹೆಚ್ಚು ಹೆಚ್ಚು ಓದಿ ಬರೆದು ಸಾಹಿತ್ಯದಲ್ಲಿ ಹೆಚ್ಚು ಪ್ರಗತಿ ಕಾಣಿಸಬೇಕು ಹೇಳಿ ನನಗುಂಟು. ಅವರ ಕೊನೆಯಲ್ಲಿ ನಡೆದಂಥ ಮಾತುಗಳು ಹೆಂಗೋ ನಮ್ಗೆ ವಿಡಿಯೋ ಸಿಕ್ತು. ಟು ಆರ್ ಗುಡ್ ಲಕ್. ಎಸ್, ಟೆಲ್ ಅಸ್ ಮೋರ್ ನಿಮ್ಮ ಅಮ್ಮನ ಬಗ್ಗೆ. ಧ್ವನಿ ಕೇಳೇ ನಾನು, ಯಾಕಂದ್ರೆ ಚಿತ್ರಗಳನ್ನು ನೋಡ್ತಾ ಇರ್ತೀವಿ, ಆದ್ರೆ ಧ್ವನಿ ಕೇಳ್ತಾ ಇರಲ್ಲ. ಯಾಕಂದ್ರೆ ಅಮ್ಮನ ಧ್ವನಿ ಅಂದ್ರೆ ನಾವು ಪ್ರಪಂಚದಲ್ಲಿ ಕೇಳಿದ ಮೊದಲ ಧ್ವನಿ. ಕರೆಕ್ಟ್. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮೊದಲು ಕೇಳಿದ ಧ್ವನಿ ಅಮ್ಮನ ಧ್ವನಿ. ಸೊ ಆ ಧ್ವನಿಗಿರುವಂತಹ ಒಂದು ಅನುರಣನ ಶಕ್ತಿ, ಕೊಡುವಂತಹ ಒಂದು ಚೈತನ್ಯನೇ ಬೇರೆ ಅದು. ಹೀಗಾಗಿ ಆ ಧ್ವನಿಯನ್ನ ಕೇಳಿಸಿದ್ದಕ್ಕೆ ತುಂಬಾ ತುಂಬಾ ಋಣಿ. ನಾನು ಐ ವಾಸ್ ಬಾರ್ನ್ ಅಟ್ 7.5 months, 7.5 ತಿಂಗಳಿಗೆ ಹುಟ್ಟಿದವನು ನಾನು. ಅದರ ಮೊದಲು ನನ್ನ ತಾಯಿಗೆ ಪಾಪ 2 ಮಿಸ್ಕ್ಯಾರೇಜ್ ಬೇರೆ ಆಗಿತ್ತು. ಸೊ ನಾನು ಕೂಡ ಕಷ್ಟಪಟ್ಟು ನನ್ನ ಹೆರಿಗೆ ಆಗುವಾಗಲೂ ಕೂಡ ತಾಯಿಯವರಿಗೆ ಫಿಟ್ಸ್ ಅಟ್ಯಾಕು ಬಂದು ಎಲ್ಲರೂ ಈ ಮಗುನು ಉಳಿದಿಲ್ಲ ಅಂತ ತಿಳ್ಕೊಂಡು ಪಕ್ಕಕ್ಕಿಟ್ಟು ಅವರನ್ನು ಬಚಾವ್ ಮಾಡಕ್ ಹೋದ್ರು. ಆಮೇಲೆ ನೋಡ್ರು ನಾನು ಕೂಡ ಸ್ವಲ್ಪ ಜೀವ ಇತ್ತು. ಹೀಗಾಗಿ ತುಂಬಾ ಕಷ್ಟದಿಂದ ನನ್ನನ್ನ ಧರೆಗೆ ತಂದದ್ದು ಆ ಜೀವ, ನಮ್ಮ ಅಮ್ಮ. ಹೀಗಾಗಿ ಅವ್ರಿಗೆ ತುಂಬಾ ಕಾಳಜಿ ನನ್ನ ಮೇಲೆ, ತುಂಬಾ ಪ್ರೊಟೆಕ್ಟಿವ್, ತುಂಬಾ ಅಂದ್ರೆ ಎಲ್ಲಿ ಇವನನ್ನ ಮತ್ತೆ ಕಳ್ಕೋಬಾರ್ದು ಅನ್ನೋದು. ಹೀಗಾಗಿ ನನಗೆ ಸೈಕಲ್ ಕಲ್ಸಿರ್ಲಿಲ್ಲ, ಅದನ್ನ ಆಮೇಲೆ ಹೇಗೋ ಕಲ್ತೆ ನಾನು. ಬಟ್ ನಿಮ್ಮ ಅಮ್ಮ ಅದ್ಭುತ ಸೈಕಲ್ ನಡೆಸೋ ಆ ಟೈಮಲ್ಲೇ. ಹೌದೌದು, ಅವ್ರಿಗೆ ಸೈಕಲ್ ವಾಲಿ ಅಂತ ಕರೀತಿದ್ರು, ಮಾದರಿ ಹೆಣ್ಣಂತವ್ರು. ಆಮೇಲೆ ಅವರಿಗೆ ತುಂಬಾ ಮಾಡರ್ನ್ ಹೆಂಗ್ಸು. ನನಗಿನ್ನೂ ನೆನಪಿದೆ, ಅವರು ಹುಬ್ಳಿ ಅಥವಾ ಎಲ್ಲಾದ್ರೂ ಹೋಗ್ಬಿಟ್ಟು ವಾಪಸ್ ಬಂದ್ರೆ, ನಾನು ಸಣ್ಣಿರುವಾಗ ಸುದ್ದಿ ಅಲ್ಲಿ ಮಹಿಳೆಯರು ಸ್ಲೀವ್ಲೆಸ್ ಬ್ಲೌಸ್ ಹಾಕೊಂಡು ಲಿಪ್ಸ್ಟಿಕ್ ಹಾಕೊಂಡು ಕಾರ್ ಡ್ರೈವ್ ಮಾಡೋದು ನೋಡ್ತಿದ್ರು. ಅವರಿಗೆ ತಾನು ಆತರ ಎಲ್ಲ ಆಗ್ಬೇಕು ಅಂತ. ಬಟ್ ಅದೆಲ್ಲ ಆಗೋ ಸಾಧ್ಯತೆಗಳೇ ಇರ್ಲಿಲ್ಲ. ಹೀಗಾಗಿ ಆಮೇಲೆ ಏನ್ ಮಾಡ್ತಿದ್ರು, ಮನೆಯಲ್ಲಿ ಅವ್ರದ್ದು ಹಳೆ ಬ್ಲೌಸ್ ಇದ್ರೆ ಅದರದ್ದು ಸ್ಲೀವ್ಸ್ ಕಟ್ ಮಾಡಿ ಮನೆಯಲ್ಲೇ ಹಾಕೊಂಡು ಇರೋದು. ಯಾರಾದ್ರೂ ಬರೋ ಹೊತ್ತಿಗೆ ಅದ್ರ ಕವರ್ ಮಾಡ್ಕೊಂಡ್ ಬರೋದು ಅಥವಾ ಬೇರೆ ಹಾಕೊಂಡ್ ಬರೋದು. ಅದೆಲ್ಲ ಈಗ ನೆನಪು ಮಾಡಿದ ನನಗೆ ಅದು ಎಂತ ಒಂದು ಸ್ಪಿರಿಟ್ ಇತ್ತು ಅವ್ರದ್ದು ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ತುಂಬಾ ಕಷ್ಟಪಟ್ಟು, ಯಾಕೆ ನಮ್ಮ ತಂದೆ ಶಾಲಾ ಮಾಸ್ತರು, ಅವರಿಗೆ ಅಂತ ಏನು ಕ್ವಾಲಿಫಿಕೇಶನ್ ಇರ್ಲಿಲ್ಲ, ಹೇಗೆ ಸಂಬಳ ಬಹಳ ಕಡಿಮೆ ಇತ್ತು. ಹೀಗಾಗಿ ನಮ್ಮ ತಾಯಿನೇ ಕಷ್ಟಪಟ್ಟು, ಅಂದ್ರೆ ನಮ್ಮ ಮನೆಯಲ್ಲಿ ಹೂಗಳು ಬೆಳೀತಾ ಇದ್ವು, ಮುತ್ತು ಮಲ್ಲಿಗೆ ಹೂ ಅಂತ, ಅವುಗಳ ದಂಡೆ ಮಾಡಿ ಅವುಗಳನ್ನ ಅಂಗಡಿಯಲ್ಲಿ ಮಾರಾಟಕ್ಕಿಟ್ಟು LIC ಏಜೆನ್ಸಿ ತಕೊಂಡು ಈ ತರದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ನನ್ನ ವಿದ್ಯಾಭ್ಯಾಸವನ್ನ ಅವರು ನೋಡ್ಕೊಂಡ್ರು. ಹೀಗಾಗಿ ದೊಡ್ಡ ದೊಡ್ಡ ಶಕ್ತಿ. ನಿಮ್ಮ ತಾಯಿಯ ಕಲೆಯನ್ನ ತೋರಿಸುವಂತ ಒಂದು ವಸ್ತು ಸಿಕ್ಕಿದೆ. ಇದೆಲ್ಲ ನಿಮ್ ಗೋಕರ್ಣದಲ್ಲಿ ಸಿಕ್ತು ಸರ್. ಎಲ್ಲಿ ಸಿಕ್ತು ನಿಮಗಿದೆ ಸರ್? ಇದು ನೀವು 2-3 ವರ್ಷ ಇದ್ದ ಹಾಕೊಂಡಿದ್ದ ಅಂಗಿ ಅಂತೆ. ಅಮ್ಮ ಕೊನೆವರೆಗೂ ಅದನ್ನು ಉಳಿಸ್ಕೊಂಡಿದ್ರಂತೆ. ಅದನ್ನ ನಿಮ್ಮ ಶ್ರೀಮತಿ ಅವರು ಕೊಟ್ಟಿದ್ದಾರೆ. ಅವರು ಇವತ್ತು ಅದನ್ನು ಉಳಿಸ್ಕೊಂಡಿದ್ದಾರೆ ಸರ್. ಅಲ್ಲ, ನೀವು ನೆನಪುಗಳ ಬಗ್ಗೆ, ಮಲ್ಲಿಗೆ ಬಗ್ಗೆ ಎಲ್ಲ ಬರೀತೀರಿ. ಸೋ ಬ್ಯೂಟಿಫುಲ್ ನೋಡಿ ಸರ್, ಸೋ ವಂಡರ್ಫುಲ್. ಅಯ್ಯೋ, ಇದು ಜಗತ್ತು ನನಗೆ ಹಾಕಿದ ಮೊದಲ ಟೋಪಿ. ಜಗತ್ತು ಜಯಂತ್ ಅವ್ರಿಗೆ ಆಗಿದಂತ ಮೊದಲನೇ ಟೋಪಿ ಅಂತ ಇದು. ರೈಟ್, ಇಲ್ಲಿ ಏನೇನೋ ವಿಷಯಗಳನ್ನ ತಂದಿದ್ದಾರೆ ನಮ್ಮ ಟೀಮ್ ಅವರು. ಇದು ಆ ಕಾಲಕ್ಕೆ, ಅರೆ ವಾಹ್, ಇಸ್ ಇಟ್? ಅಯ್ಯೋ, ಆ ಕಾಲಕ್ಕೆ ನನಗೆ ಲೂಸ್ ಆಗ್ತಿತ್ತಪ್ಪ ಇದು. ಹೌದು, ಯಾಕೆ ನಾನು ತುಂಬಾ ತೆಳ್ಳಗಿದ್ದೆ. ನಮ್ಮಮ್ಮ ಯಾರ್ದೋ ಮದುವೆಗೆ ಕುಮಟಾನೋ ಎಲ್ಲೋ ಹುಬ್ಳಿಗೋ ಎಲ್ಲೋ ಹೋಗಿದ್ರು. ಅಲ್ಲಿ ಯಾರೋ ಬೇರೆ ಮಗು ಹಾಕೊಂಡಿದ್ ನೋಡಿ ಪೇಪರ್ ಮೇಲೆಲ್ಲ ಬರೆದ್ಕೊಂಡು ಗೋಕರ್ಣಕ್ಕೆ ಬಂದು, ನಮ್ಮಲ್ಲಿ ಹೊನ್ನಿ ಕೃಷ್ಣ ಅಂತಿದ್ರು ಒಬ್ರು ಟೈಲರು, ಅವ್ರ ಮನೆಗೆ ಹೋಗಿ ಅವ್ರಿಗೆ ಹೇಳಿ ಅವರಿಂದ ಈ ರೆಡಿಮೇಡ್ ಧೋತ್ರ ಇದನ್ನ ಮಾಡಿಸ್ತೀನಿ. ವೆರಿ ವೆರಿ ಐ ಲೈಕ್ ಟು ಸ್ಮೆಲ್ ಆಲ್ ದ ಓಲ್ಡ್ ಕ್ಲಾತ್ಸ್. ಸೋ ಬ್ಯೂಟಿಫುಲ್ ನೋಡಿ. ಇಷ್ಟು ವರ್ಷ ಅವ್ರು ಉಳಿಸ್ಕೊಂಬಂದ್ರೆ ನೋಡಿ, ಅವ್ರ ತಾಯಿ ಆ ಮಗುದು ಅದನ್ನ ಶ್ರೀಮತಿ ಅವ್ರು. ಆಮೇಲೆ ಇವೆಲ್ಲ ಏನು ಅಂದ್ರೆ, ನಮ್ಮ ಅಮ್ಮಂಗೆ ಒಂದು ಹಾಬಿ ಇತ್ತು.
ಎಲ್ಲ ಈ ಕರ್ಮವೀರ ಎಲ್ಲಿ ಬಂದಿರೋ ಚಿತ್ರಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಅದರಿಂದ ಗ್ರೀಟಿಂಗ್ ಕಾರ್ಡ್ಸ್ ಗಳನ್ನು ಮಾಡೋದು. ಈಗ ನಿಮ್ದು ಮದುವೆ ಇನ್ವಿಟೇಷನ್ ಬಂದ್ರೆ ನಿಮ್ಗೆ ಅವರು ಈ ತರ ಗ್ರೀಟಿಂಗ್ ಕಾರ್ಡ್ ಗಿಫ್ಟ್ ಕೊಡೋದು, ಈ ತರ ಕಳಿಸ್ಕೊಡೋದು. ನೋಡಿ ಮ್ಯಾಗಝೈನ್ ಇಲ್ಲಿ ಏನೇ ಹೂಗಳು ಬಂದ್ರು ಕಟ್ ಮಾಡಿದಲ್ಲಿ ಗ್ರೀಟಿಂಗ್ ಕಾರ್ಡ್ ಮಾಡಿದ್ದೀನಿ ತಮ್ಮ. ಸೋ ಸ್ವೀಟ್ ಸರ್. ಥ್ಯಾಂಕ್ ಯು. ಅಂಡ್ ನಿಮ್ಮ ಫಾದರ್ ಆಫ್ ಕೋರ್ಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಅವರು 42 ವರ್ಷ ಆದಾಗ ಮದುವೆ ಆಗ್ತಾರೆ ಅಮ್ಮನ್ನ. ಪ್ರೇಮ ವಿವಾಹ ಆಗತ್ತೆ when he was 42. ಆ ಕಥೆ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಅವ್ರದ್ದು ಭಯಂಕರ ಪ್ರೇಮ ವಿವಾಹ. ಅವ್ರ ನಡುವೆ ಕೂಡ ತುಂಬಾ ದೊಡ್ಡ ಡಿಫರೆನ್ಸ್ ಇತ್ತು. 16 ಇಯರ್ಸ್ ಡಿಫರೆನ್ಸ್. ಆಮೇಲೆ ನಮ್ಮ ತಂದೆಯವ್ರ ಹತ್ರ ಸಂಗೀತ ಕಲೀಲಿಕ್ಕೆ ಬರ್ತಿಲ್ಲ ಅವರು. ಅವ್ರು ಹಾರ್ಮೋನಿಯಂ ಜೊತೆಗೆ ಮತ್ತೆ ಏನ್ ಕಲ್ಸಿದ್ರೋ ಗೊತ್ತಿಲ್ಲ. ಅವರಿಗೂ ನಡುವೆ ಭಯಂಕರ ಪ್ರೇಮ ಆಯಿತು. ಆ ಕಾಲಕ್ಕೆ ದೊಡ್ಡ ಒಂದು ರೋಮಾಂಚಕಾರಿಯಾದಂತಹ ಯಾಕಂದ್ರೆ ಬಸ್ ಟೀಚರು ಒಂದು 16 ವರ್ಷ ಕಿರಿಯಳಾದಂತಹ ವಿದ್ಯಾರ್ಥಿನಿಯನ್ನ ಮದುವೆಯಾಗುವಂತಹ ಒಂದು ಘಟ್ಟ ಅದು. ಮುಕ್ತವಾದಂತಹ ಆಧುನಿಕವಾದಂತಹ ಒಂದು ಜೋಡಿ. ಅಂಡ್ ನಿಮ್ಮಪ್ಪ ಅಫ್ಕೋರ್ಸ್ ಆದರ್ಶವಾದಿ ಅಂತೆ, ಮಾರ್ಕ್ಸಿಸ್ಟ್ ಅಂತೆ, ಅದ್ಭುತವಾಗಿ ಮಾತಾಡೋರಂತೆ. ಅವ್ರ ಮಾತು ಕೇಳಬೇಕು ಅಂತಲ್ಲ ಜನ ಮನೆಗೆ ಬರೋರಂತೆ ನಿಮ್ಮ ಮನೆಗೆ. ನಿಮ್ಗೆ ನೆನಪಿದೆ ಗೊತ್ತಿಲ್ಲ, ನಮ್ಮ ರಿಸರ್ಚ್ ಅಲ್ಲಿ ಗೊತ್ತಾಗಿದ್ದು ನಿಮ್ಮ ಕೆಲಸ ಆ ಟೈಮಲ್ಲಿ ಕಿಟಕಿಯಿಂದ ನೋಡೋದು, ಅಮ್ಮ 3 ಜನ ಬಂದಿದ್ದಾರೆ, 3 ಕಾಫಿ, ಅಮ್ಮ 5 ಜನ ಬಂದಿದ್ದಾರೆ ಅಂತ ಚಿಕ್ಕ ವಯಸ್ಸಲ್ಲಿ. ಹೌದೌದು, ಖಂಡಿತ. ಅಂದ್ರೆ ನಮ್ಮಲ್ಲಿ ಕುಟುಂಬ, ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ ಕುಟುಂಬ ಸಮಾಜ ಅಂತ. ಹಾಗೆಲ್ಲ ಇಲ್ಲ. ಅದು ಸಮಾಜನೇ ಒಂದು ಕುಟುಂಬ ಆಕ್ಚುಲಿ. ಸೂಪರ್. ಅದ್ರದ್ದು ಒಂದು ಕೋಣೆ ನಮ್ಮ ಮನೆ ಆಗಿರುತ್ತೆ. ಎಲ್ಲರೂ ನಮ್ಮ ಮನೆಗೆ ಬರೋರು, ಅವ್ರ ಜೊತೆ ಎಲ್ಲ ಹೆಂಚ್ಕೊಂಡು ಹೋಗೋರು. ಆಮೇಲೆ ಅವ್ರು ದೊಡ್ಡ ನಾಸ್ತಿಕರು. ದೊಡ್ಡ ನಾಸ್ತಿಕರು. ಗೋಕರ್ಣದಂತಹ ಜಾಗದಲ್ಲಿ ಇದ್ದುಕೊಂಡು ನಾಸ್ತಿಕರು. ಆದ್ರೆ ಎಲ್ಲರ ಆದರ್ಶಕ್ಕೆ, ಎಲ್ಲರ ಗೌರವಕ್ಕೆ ಪಾತ್ರರಾದರು. ಅಂದ್ರೆ ಇವರ ಜ್ಞಾನದ ಬಗ್ಗೆ, ಇವರ ಜಿಜ್ಞಾಸೆಯ ಬಗ್ಗೆ ಊರವರಿಗೆ ಅಪಾರವಾದಂತಹ ಗೌರವ ಇತ್ತು. ನಮ್ಮ ತಂದೆ ತುಂಬಾ ವಿಟ್ ಅಂಡ್ ಹ್ಯೂಮರ್ ಬಹಳ ಇತ್ತು. ಬಹಳ ಹ್ಯೂಮರಸ್, ಸಿಕ್ಕಾಪಟ್ಟೆ ಹ್ಯೂಮರಸ್, ತುಂಬಾ ವಿಟ್ಟು. ಒಂದ್ಸಲ ಯಾರೋ ಒಬ್ರು ನಮ್ಮ ಮನೆಗೆ ಫ್ರೀಡಮ್ ಫೈಟರ್ ಕರ್ಕೊಂಡು ಒಬ್ರು ಬಂದಿದ್ರು. ಇವ್ರು ಫ್ರೀಡಮ್ ಫೈಟರ್ ಅಂತ ಹೇಳಿದ್ರು. ನಮ್ಮ ತಂದೆ, ನಾನು ಫ್ರೀಡಮ್ ಫೈಟರು, ನಂದು ಮದುವೆ ಆಗಿದೆ ಅಂತ ಹೇಳಿದ್ರು. ಆತರ ಒಂದು ರೆಡಿಮೇಡ್ ವಿಟ್ಟು ಅವರಲ್ಲಿತ್ತು. ಅಂದ್ರೆ ಬದುಕನ್ನ ತುಂಬಾ, ಅಂದ್ರೆ ತಕ್ಷಣ ಒಂದು ಬೇರೆ ಮಗ್ಗುಲಿಂದ ನೋಡೋದು. ಬದುಕು ಗೋಳು ಇದ್ದದ್ದೇ, ಬದುಕಿನ ಸತ್ವ ಪರೀಕ್ಷೆಗಳು ಇದ್ದದ್ದೇ, ಬದುಕಿನ ಪ್ರಶ್ನೆಗಳಿದ್ದದ್ದೇ. ಅದ್ರಲ್ಲಿ ಸ್ವಲ್ಪ ಬೇರೆ ಆಂಗಲ್ ನೋಡಿದ್ರೆ ಎಲ್ಲ ಬೇರೆ ತರ ಕಾಣುತ್ತೆ. ರೈಟ್. ಚಿಕ್ಕ ವಯಸ್ಸಲ್ಲಿ ಅಪ್ಪನಿಂದ ನಿಮ್ಗೆ ಸಮಯ ಕೊಡಕ್ಕಾಗ್ತಿಲ್ಲ, ಯಾವಾಗ ಅಪ್ಪ ಬಿಸಿ ಆಗಿದ್ದಾರೆ, ಯಾವಾಗಲೂ ಬರೀತಾ ಇದ್ದಾರೆ, ಯಾವಾಗಲೂ ಅವ್ರು ನೋಡಕ್ ಜನ ಬರ್ತಾ ಇದಾರೆ ಅಂತ ನಿಮ್ಗೆ ಅನ್ಸಿದ್ಯಾ? ಡಿಡ್ ಯು ಗೆಟ್ ಇನಫ್ ಟೈಮ್ ವಿತ್ ಹಿಮ್? ಇಲ್ಲ, ಅದು ಒಂಥರ ಅಂದ್ರೆ ಅವರು ಇಲ್ಲಿದ್ರು ನಮ್ ಜೊತೆ ಇರೋ ತರನೇ ಇತ್ತು. ಅದು ಇವಾಗ ವೆರಿ ಟ್ರಾನ್ಸ್ಪರೆಂಟ್. ಹೀಗಾಗಿ ಅವರ ಲೇಖನ ಸಾಹಿತ್ಯ ನಾನು ಆವಾಗ ಓದ್ಲಿಲ್ಲ. ಅವರು ತೀರಿಕೊಂಡ ಮೇಲೆ ನಾನು ಓದ್ದೆ. ಯಾಕಂದ್ರೆ ಆವಾಗ ನನಗೆ ಅವ್ರ ಮನಸ್ಸಲ್ಲಿ ಸಿಗ್ತಾ ಇತ್ತು. ನನಗೆ ಅವ್ರ ಜೊತೆಗೆ ಇದೇನೆ ಅಂತ ಅನ್ಸಿದ್ದು ನಾನು ಅವ್ರು ತೀರ್ಕೊಂಡ ಮೇಲೆ ಅವರನ್ನು ಓದುವಾಗ. ಅದೇ ನೋಡಿ, ಒಂದು ಸಾಹಿತ್ಯ ಅಥವಾ ಯಾವುದೇ ಕಲೆಯ ಒಂದು ಪವಾಡ ಅಂದ್ರೆ ಅದು ಅಮರ ಮಾಡ್ಬಿಡುತ್ತೆ ಆ ವ್ಯಕ್ತಿಯನ್ನು. ಕರೆಕ್ಟ್ ಕರೆಕ್ಟ್. ಈಗ ಒಂದು ಕಪಾಟಲ್ಲಿ ಒಂದು 200 ಪುಸ್ತಕ ಇದೆ ಅಂತಂದ್ರೆ ಅಲ್ಲಿ 200 ಮನಸ್ಸುಗಳು ಜೀವಂತವಾಗಿವೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ. ನಾವು ಕಾರಂತರನ್ನ ಈಗಲೂ ಭೇಟಿ ಆಗ್ಬೋದು, ಮಾಸ್ತಿಯವ್ರನ್ನ ಭೇಟಿ ಆಗ್ಬೋದು, ಕುವೆಂಪು ಅವ್ರನ್ನ ಭೇಟಿ ಆಗ್ಬೋದು, ಅಲ್ಲಿ ತೆಗೆದು ಭೀಮಸೇನ್ ಜೋಶಿಯನ್ನ ಈಗಲೂ ಭೇಟಿ ಆಗ್ಬೋದು. ಹಾಡು ಕೇಳಿದ್ರೆ ಆಯ್ತು. ಸಿ, ಅದು ಆರ್ಟ್ ಮೇಕ್ಸ್ ಹ್ಯೂಮನ್ ಸ್ಪಿರಿಟ್ ಇನ್ ಎ ವೇ ಅಮರ ಮಾಡುತ್ತೆ, ಇಮ್ಮೋರ್ಟಲ್. ಹೌದು, ಎಸ್ ರೈಟ್. ನಿಮ್ಮಪ್ಪ ಯೂಸ್ ಮಾಡ್ತಿದ್ದ ಹಾರ್ಮೋನಿಯಂ ನೀವು ಅದಲ್ಲಿ ಪ್ಲೇ ಮಾಡ್ತಾ ಇದ್ರಂತೆ, ಜೊತೆ ಹಾಡಾಡ್ತಾ ಇದ್ರಂತೆ. ಹಾರ್ಮೋನಿಯಂ ಬಂದಿದೆ. ಈ ಹಾರ್ಮೋನಿಯಂ ಇದು ಬರೀ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ, ಇದು ಒಂದು ವ್ಯಕ್ತಿ ತರ ನಮಗೆ. ನಮ್ಮ ತಂದೆ ಕಲಿಸ್ತಾ ಇತ್ತು, ನಾನು ಅಫಿಷಿಯಲಿ ಕಲ್ತಿಲ್ಲ. ಆದ್ರೆ ನಾನು ಅವ್ರು ನುಡಿಸೋದನ್ನು ನೋಡಿ ನಾನು ಸ್ವಲ್ಪ ಅಲ್ಲಲ್ಲಿ ಊರಲ್ಲಿ ಭಜನೆ ಗಿಜನೆ ಆದಾಗ ಹೋಗ್ತಿದ್ದೆ. ಸೊ ನನಗೆ ನನ್ನ ಸೋದರ ಮಾವ ನನಗೊಂದು ಹಾಡು ಹಾಡೋದಕ್ಕೆ ತುಂಬಾ ಇದು ಮಾಡ್ತಾ ಇದ್ರು. ಅದು ಇದು ಮನೆಯೊಳಗಾಡೋ ಗೋವಿಂದ ನೀನು ಅಂತ, ಅದನ್ನ ನಾನು ನುಡಿಸ್ತೀನಿ. ಓಕೆ. ನಿಮ್ಮ ಮನೆ ಒಳಗಿನ ಬಾಲ್ಯದ ನೆನಪಿಸ್ಕೊಂಡ್ರಿ, ಹೊರಗಡೆ ಸ್ಕೂಲ್ಸು, ಫ್ರೆಂಡ್ಸು, ನಿಮ್ಮ ಬಾಲ್ಯದ ನೆನಪು ಏನಿದೆ ನಿಮಗೆ? ಅದೇ ಇರೋದು ಈಗ. ಅದೇ ನಮ್ಮ ಬದುಕು ಬರೀ ನಮ್ಮ ಆಚೆಗೆ ಇದೆ, ನಮ್ಮ ಮನಸ್ಸು ನಮ್ಮ ಆಚೆಗಿದೆ ಅನ್ನುವಂಥ ಆ ರೀತಿಯಲ್ಲಿ ಎಲ್ಲರ ಬಾಲ್ಯ ಇರೋದು. ನಾವು ಮನೆಗೆ ಬಂದು ಓಡೋದು ಬರೀ ಊಟ ತಿಂಡಿ, ಮತ್ತೆ ಹೌದು ಮತ್ತೆ ಯಕ್ಷಗಾನಕ್ಕೆ ಹೋದ್ವಿ, ಇಲ್ಲೇ ಚಂಡೆ ಸದ್ದು ಕೇಳಿದ್ರೆ ಓಡುವಾಗ ಅಂಗಿ ಗುಂಡಿ ಹಾಕೊಂಡು ಓಡ್ತಿದ್ವಿ ನಾವು. ಟೂರಿಂಗ್ ಟಾಕೀಸ್ ಅಲ್ಲಿ ಅವರು ನಮೋ ಭೂತನಾಥ ಎಲ್ಲ ರೆಕಾರ್ಡ್ ಹಾಕ್ತಿದ್ರು. ಆ ರೆಕಾರ್ಡ್ ಕೇಳಿದ ತಕ್ಷಣ ಈಗ ಶೋ ಬಿಟ್ಟು ಈಗ ನೆಕ್ಸ್ಟ್ ಶೋಗೆ ಅಂತ 3 ಹಾಡಿನ ಒಳಗಡೆ ನಾವು ಹೋಗ್ಬಿಟ್ಬೇಕು. ಟೆಕ್ಸ್ಟ್ ಬುಕ್ ಸರಿ, ಶಾಲೆಗೆ ಹೋದ್ಮೇಲೆ ಟೆಕ್ಸ್ಟ್ ಬುಕ್ ಇದೆ,
ಆದರೆ ನಿಜವಾದ ಶಿಕ್ಷಣ ನಮ್ಗೆ ಸಿಕ್ಕಿದ್ದು ಶಾಲೆ ಹೋಗುವ ದಾರಿಯಲ್ಲಿ. ಯಾರೊಬ್ರು ಬರ್ತಾರೆ, ಈ ಲೆಟರ್ ಸ್ವಲ್ಪ ಹಾಕು ಅಂತಾರೆ, ಮತ್ತೆ ಯಾರೊಬ್ರು ಅಜ್ಜಿ ಬರ್ತಾರೆ, ಬಸ್ ಸ್ಟ್ಯಾಂಡ್ ತನಕ ಸ್ವಲ್ಪ ಚೀಲ ಹಿಡಿಯು ಅಂತ ಹೇಳ್ತಾರೆ. ಆ ಥರ ಬದುಕಿನ ಜೊತೆಗಿನ ನಿಕಟ ಸಂಪರ್ಕವು ಇಂಟೆನ್ಸ್ ಆದಷ್ಟು ಅದು ನಮಗೆ ಶಿಕ್ಷಣ. ಮಜಾ ಅಂದ್ರೆ ನಮ್ಮ ಕಾಲದಲ್ಲಿ ಶಾಲೆ ಹೆಸರು ಮಜಾ ಇತ್ತು. ನಾನು ಹೋದ ಶಾಲೆ ಹೆಸರು ಜೀವನ ಶಿಕ್ಷಣ ಕನ್ನಡ ಶಾಲೆ. ನಾನು ಅಂತಲ್ಲ, ನಮ್ಮ ದೇಶದ ಸಣ್ಣ ಊರಿನ ಗ್ರಾಮ ಪರಿಸರದ ಎಲ್ಲರಿಗೂ ಕೂಡ ಈ ಸಮ್ಯಕ್ ಶಿಕ್ಷಣ ಖಂಡಿತ ಸಿಕ್ಕಿರುತ್ತೆ. ರೈಟ್ ಸರ್, ನಿಮ್ಮ ಗೋಕರ್ಣದ ಬಾಲ್ಯದ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಜಯಂತನನ್ನು ನಾವು ಪ್ರೀತಿಯಿಂದ ಆನು ಅಂತ ಕರೀತೇವೆ. ಅನೋ ಮತ್ತೇನಾ? ಜಯಂತನಿಗೆ ತುಂಬಾ ಆಪ್ತವಾದ ಸ್ಥಳ ಅವನ ಅಜ್ಜನ ಮನೆ. ನಾನು ಮತ್ತು ನನ್ನ ಅಣ್ಣ ರಾಜೇಂದ್ರ ಅಲ್ಲಿ ಇರುತ್ತಿದ್ದರಿಂದ ಆನು ಜಾಸ್ತಿಯಾಗಿ ನಮ್ಮಲ್ಲಿಗೆ ಬರುತ್ತಿದ್ದ. ಆನು ಮತ್ತು ರಾಜೇಂದ್ರ ನನ್ನನ್ನು ತಪ್ಪಿಸಿ ಅವರಿಬ್ಬರೇ ಆಟವಾಡುತ್ತಿದ್ದರು ಅಂತ ಹೇಳಿ ಈಗಲೂ ಮರುಗುತ್ತಿರುತ್ತಾನೆ. ಈ ಗೋಕರ್ಣಕ್ಕೆ ಇರೋನು ಒಬ್ಬನೇ ಆನು, ಅದು ಜಯಂತ್ ಕಾಯ್ಕಿಣಿ ಮಾತ್ರ. ಗೋಕರ್ಣದ ಮಣ್ಣಿನ ವಾಸನೆ ನಿನ್ನ ಮೈ ತುಂಬ ತುಂಬಿಕೊಂಡಿದೆ. ಯಾವಾಗ ಕೇಳಿದ್ರು ಗೋಕರ್ಣದ ರಾಮತೀರ್ಥ, ಗೋಕರ್ಣದ ಕೋಟತೀರ್ಥ, ಗೋಕರ್ಣದ ಮಾಣೇಶ್ವರ, ಗೋಕರ್ಣ ಅದೇ ರೀತಿಯಾಗಿ ಇನ್ನೊಂದು ಬಹಳ ಇಷ್ಟಪಡುವ ಪ್ರೇಮಿಸಿದ ಜಾಗ ಅಂದರೆ ತದಡಿ. ತದಡಿಯ ಹೊಳೆ, ಅಲ್ಲಿ ಮೀನುಗಾರರು, ಅಲ್ಲಿಯ ಒಂದು ಸೌಂದರ್ಯ ನಿನ್ನ ಮೇಲೆ ಸಾಹಿತ್ಯದ ಮೇಲೂ ಪ್ರಭಾವ ಆಗಿರಬೇಕು. ಏನಂತೀಯ, ಹೌದಲ್ಲ? ಇಲ್ಲಿ ಯಾವಾಗಲೂ ನಿನ್ನ ತಂದೆ ಮತ್ತು ತಾಯಿ ಒಟ್ಟಿಗೆ ನಾನು ನಿನ್ನ ನೋಡಿದ್ದೇನೆ ಹೊರತು ನಾನು ಒಬ್ಬನೇ ನೀನು ಸಣ್ಣದಿರುವಾಗ ನಾನು ನೋಡಿದ್ದೇ ಇಲ್ಲ. ನಿನ್ನನ್ನು ಭಾಳ ಕಾಳಜಿಯಿಂದ ನೀನು ನೋಡಿಕೊಂಡು ನೀನು ಎಲ್ಲೂ ಹೊರಗೆ ಬಿಡ್ತಿರ್ಲಿಲ್ಲ. ಯಾಕಂದ್ರೆ ಹತ್ತಿರವೇ ಸಮುದ್ರ, ಕೆಳಗಿಂದ ನೋಡಿದ್ರೆ ಹಳ್ಳ, ಆಚೆ ಹೋದರೆ ಜನರ ಗಲಾಟೆ, ಅದನ್ನು ಎಲ್ಲಿಯೂ ಬಿಡ್ತಿರ್ಲಿಲ್ಲ. ಸೈಕಲ್ ಹೊಡಲಿಕ್ಕಾಗಲಿ, ಆ ಗೇಟಿಂದ ಹೊರಗಾಗಲಿ ಬಿಡ್ತಿರ್ಲಿಲ್ಲ. ಆಗಿನ ಕಾಲದ ಎಲ್ಲ ಹಿಂದಿ ಮತ್ತು ಕನ್ನಡದ ಫೇಮಸ್ ಚಿತ್ರಗಳ ಪ್ರಸಿದ್ಧ ಹಾಡುಗಳು ನಿನ್ನ ಕೈಯಲ್ಲಿ ಕನ್ನಡದಲ್ಲಿ ಪುನರ್ರಚನೆ ಆಗ್ತಾ ಇದ್ವು. ಆ ಶೋಲೆಯ ಚಿತ್ರದಲ್ಲಿನ ಮೆಹಬೂಬಾ ಮೆಹಬೂಬಾ ಆ ಹಾಡನ್ನು ಬರುವುದಿಲ್ಲ, ನಾ ಶಾಲೆಗೆ ಬರುವುದಿಲ್ಲ, ನನ್ನ ಚಡ್ಡಿನೇ ಒಣಗಿಲ್ಲ, ಇದು ಆ ದಿನಗಳಿಗೆ ನಿನ್ನ ಗ್ರಾಸ್ಪಿಂಗ್ ಯಾವ ರೀತಿ ಇತ್ತು ಹೇಳುವುದನ್ನು ತೋರಿಸ್ತಾ ಇದೆ. ಇದು ಬಾಲ್ಯದಲ್ಲಿ ಹೆಚ್ಚು ಆಕರ್ಷಣೆ ಅಂದರೆ ಸಮುದ್ರ. 5 ಗಂಟೆಗೆ ಬಿಸಿಲಲ್ಲಿ ಹೊರಟುಬಿಟ್ರೆ 7 ಗಂಟೆ ತನಕ ಸಮುದ್ರದಲ್ಲಿ ಕೂತ್ಕೊಳ್ಳೋದು. ಆಗ ನಮ್ಮಂಥ ಚಿಕ್ಕ ಹುಡುಗರೆಲ್ಲ ಇವರು ಸುತ್ತಲೂ ಕೂತ್ಕೊಳ್ತಿದ್ವಿ. ಯಾಕೆ ಕೂರ್ತಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಡೀತಾ ಇದ್ದಂಥ ಪೋಲಿ ಮಾತುಗಳು, ಆ ಪೋಲಿ ಮಾತುಗಳನ್ನು ಆಲಿಸೋದು. ನಮಗೆ ಆ ಸ್ವಾತಂತ್ರ್ಯ ಇಲ್ಲ, ಇನ್ನೂ ನಾವು ಅಡಲ್ಟ್ಸ್ ಆಗಿಲ್ಲ. ಆಗ ನಮ್ಮಂಥ ಹುಡುಗರು ಇವರ ಹತ್ರ ಕೇಳ್ತಿದ್ವಿ, ಅಲ್ಲ ಇವತ್ತು ಪೋಲಿ ಮಾತು ಆಡೋದಿಲ್ವಾ, ಪೋಲಿ ಮಾತು ಇಲ್ವಾ ಇವತ್ತು, ಇದೇ ಮಾತಾ ಪೋಲಿ ಮಾತಾಡಿ ಇವತ್ತು ಅಂತ ನಾವು ಹೇಳ್ತಿದ್ದೆ. ನಮಗೆ ಭಾಳ ಇಂಟ್ರೆಸ್ಟು ಇವರು ಆಡೋ ಪೋಲಿ ಮಾತುಗಳು ಕೇಳಿ. ಎಸ್ ಸರ್, ನಿಮ್ಮ ರಿಯಾಕ್ಷನ್? ತುಂಬಾ ಖುಷಿ ಆಯ್ತು. ಶ್ರೀಧರ್ ಅಡಿ ಈ ತರದ್ದೇ ನೀಲಿ ಶರ್ಟ್ ಹಾಕೊಂಡು ಮಾತಾಡಿದಾನಲ್ಲ, ನನ್ ಬಹಳ ಆಪ್ತ ಅವನು. ನನಗಿಂತ ಜಾಸ್ತಿ ನನ್ನ ತಂದೆ ತಾಯಿಯವ್ರನ್ನ ನೋಡ್ಕೊಂಡವನು ಶ್ರೀಧರ್ ಅಡಿ. ಆಮೇಲೆ ಪಮ್ಮೇಚ, ಕಂಠ, ಆಮೇಲೆ ರಾಮಣ್ಣ ಅಲ್ಲಿ ಬಂದವನು, ಕೊನೆಯಲ್ಲಿ ಮಾತಾಡೋನು. ನಾವೆಲ್ಲ ಒಟ್ಟಿಗೆ ಬಾಲ್ಯದಲ್ಲಿ ಒಂದು ಅನ್ಕಂಡೀಷನಲ್ ಆಗಿ, ಅದು ಇಂಪಾರ್ಟೆಂಟ್, ಅನ್ಕಂಡೀಷನಲ್ ಆಗಿ ತೀವ್ರವಾಗಿ ಬದುಕನ್ನು ಹಂಚಿಕೊಂಡು ನೋಡಿ. ಬಡತನ ಇತ್ತು ಭಾರತ ದೇಶದಲ್ಲಿ, ಬಹುತೇಕ ಎಲ್ಲರ ಬಾಲ್ಯವು ಬಡತನದಲ್ಲೇ ಹೋಗಿದ್ದು. ಆದರೆ ಇವತ್ತು ಯಾರನ್ನಾದರೂ ಕೇಳಿದ್ರೆ ನಿಮ್ಮ ಜೀವನದ ಅತಿ ಸುಂದರ ಗಳಿಗೆಗಳು ಯಾವುದು ಅಂತಂದರೆ ಬಾಲ್ಯನೇ ಅಂತೀವಿ ನಾವು. ಯಾಕೆ ಅಂದರೆ ಅದು ಅನ್ಕಂಡೀಷನಲ್ ಆಗಿ ನಾವು ಹಂಚಿಕೊಂಡದ್ದು. ಕರೆಕ್ಟ್. ಈಗ ಅಂದರೆ ದುಡ್ಡು, ಅಂತಸ್ತು, ಜಾತಿ, ಮತ, ಧರ್ಮ, ಅದು ಯಾವ ಅಸಮಾನತೆ, ಗಂಡು ಹೆಣ್ಣು, ಈ ಗಲೀಜುಗಳಿಲ್ಲದ ಎಲ್ಲರೂ ಒಂದು ಕುಟುಂಬ ಎನ್ನುವಂಥ ಒಂದು ಭಾವನೆಯಲ್ಲಿ ಎಲ್ಲರ ಬಾಲ್ಯನೂ ಕಳೆದಿರುತ್ತೆ. ಆದರೆ ಈ ಬದುಕು ದೊಡ್ಡವರಾಗ್ತಾ ಹೋದ ಹಾಗೆ ಆ ಒಂದು ಮುಗ್ಧ ಮನೋಹರವಾದ ನಿಷ್ಕಲ್ಮಶವಾದ ಪ್ರಪಂಚವನ್ನು ನಮ್ಮಿಂದ ಕಸ್ದುಕೊಂಡು ಬಿಟ್ಟು ಎಲ್ಲರಿಗೂ ಒಂದೊಂದು ಗ್ರೀಟಿಂಗ್ ಕಾರ್ಡು, ವಿಸಿಟಿಂಗ್ ಕಾರ್ಡು ಎಲ್ಲ ಕೊಡೋಕೆ ಶುರು ಮಾಡಿಬಿಡುತ್ತೆ. ಅದು ತುಂಬಾ ದಾರುಣವಾದ. ಅದರಿಂದ ನಮ್ಮನ್ನು ಬಚಾವ್ ಮಾಡೋದಕ್ಕೆ ಸಾಹಿತ್ಯ ಇರೋದು ಆಕ್ಚುಲಿ. ವಂಡರ್ಫುಲ್ ಸರ್. ಈ ಸೆಗ್ಮೆಂಟ್ ನ ಶುರು ಮಾಡಕ್ ಮುಂಚೆ ನಮ್ಮ ಆನು ಲಿರಿಸಿಸ್ಟ್ ಆನು ಅವರ ತಮಾಷೆ ಗೀತನ ಸ್ಮರಿಸ್ಕೊಂಡು ಶುರು ಮಾಡೋಣ. ಹೌ ಡಸ್ ಇಟ್ ಗೋ? ಮೆಹಬೂಬಾ 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 ಮೆಹಬೂಬಾ, ಬರುದಿಲ್ಲ ನಾ ಶಾಲೆಗೆ ಬರುದಿಲ್ಲ, ನನ್ ಚಡ್ಡಿನೇ ಒಣಗಿಲ್ಲ. ದಟ್ಸ್ ಹೌ ಇಟ್ ಆಲ್ ಸ್ಟಾರ್ಟ್ಸ್. ಏನೋ ತಮಾಷೆಗೆ ಶುರು ಮಾಡ್ತೀವಿ, ಅಂದನ ಸೀರಿಯಸ್ ಕೆರಿಯರ್ ಆಗುತ್ತೆ ಲೇಟರ್ ಆನ್ ಇನ್ ಲೈಫ್, ರೈಟ್? ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ನಮ್ಮ ವಿಡಿಯೋ ಟೆಂಟ್ ಏನ್ ಹೇಳುತ್ತೆ ಕೇಳಿ. ಹಲೋ ಜಯಂತ್ ಅಂತ, ಈ ಮನೆ ನೆನಪಿದೆಯಾ? ಹಿಂದೆ ಶಾಲೆಯಾಗಿದ್ದಂಥ ಇದು ಇವಾಗ ಮನೆಯಾಗಿ ನೆಲೆ ನಿಂತಿದೆ. ಇಲ್ಲಿ ನೀವು 1ನೇ ಕ್ಲಾಸ್ನಿಂದ 4ನೇ ಕ್ಲಾಸ್ ತನಕ ಕಲ್ತಿರುವಂತಹ ಸ್ಥಳ. ಇದು ಹೆಡ್ ಮಾಸ್ಟರ್ ರೂಮ್. ಪಕ್ಕದ ರೂಮಲ್ಲಿ ನೀವು, ರಾಮಣ್ಣ ಇದೇ ರೂಮ್ನಲ್ಲಿ 1ನೇ ಕ್ಲಾಸ್ 2ನೇ ಕ್ಲಾಸನ್ನು ಕಲ್ತಿರುವಂತಹದ್ದು.
ಆವಾಗ ಮೆಟ್ಲಿಗೆ ಹೊರಗಡೆ ಇದ್ವು, ಹೊರಗಡೆಯಿಂದ ಹತ್ಕೊಂಡು ಹೀಗೆ ಮೇಲ್ಗಡೆ ಬರ್ತಾ ಇದ್ವಿ. ಮೇಲ್ಗಡೆ ಬಂದ ಮೇಲೆ 3-4 ತರಗತಿಗಳು ಇಲ್ಲಿ ನಡೀತಾ ಇದ್ವು. ಆ ನಂತರದಲ್ಲಿ ನೀವು 5ನೇ ತರಗತಿಗೆ ಇಲ್ಲಿಂದ ತಾರ್ಮಕಿ ಶಾಲೆಗೆ ಹೋಗಿ ಸೇರ್ಕೊಂಡ್ರಿ ಅಂತ ನಮ್ಮ ತಂದೆಯವರು ಹೇಳ್ತಾ ಇದ್ರು. ಒಂದ್ ಕಾಲದಲ್ಲಿ ಶಾಲೆ ಆಯ್ತು, ಈಗ ಮನೆ ಆಗಿದೆ, ಅಲ್ಲಿ ಯಾರೋ ವಾಸ ಮಾಡ್ತಿದ್ದಾರೆ. ಹೌದು, ನನ್ನ ಮನೆಯಿಂದ 1 ನಿಮಿಷನೂ ಇಲ್ಲ ಅದು ಅಷ್ಟತ್ರ. ತುಂಬಾ ಸುಂದರವಾದ ಶಾಲೆ, ತುಂಬಾ ಸುಂದರವಾದ ಶಿಕ್ಷಕರು, ಜನ್ನು ಮಾಸ್ಟ್ರು, ಸುಬ್ರಾಯ ಮಾಸ್ಟ್ರು, ಪ್ರೀತಿಯಿಂದ ನೆನಿತೇನೆ ಅವ್ರನ್ನೆಲ್ಲ. ನೀವು ಓದಂತ ಶಾಲೆ ಹೈಸ್ಕೂಲ್ ಅಲ್ಲಿ ನಿಮ್ಮ ಅಪ್ಪನೇ ಪಾಠ ಮಾಡ್ತಿದ್ರ ಅಲ್ಲಿ? ಹೌದು. ಸೊ ನಿಮ್ಮ ಸೋದರ ಮಾವನು ಲೆಕ್ಚರ್, ಸ್ಕೂಲ್ ಅಲ್ಲಿ ಟೀಚರ್ ಆಗಿರ್ತಾರೆ, ಮನೆಯಲ್ಲೂ ಅವರೇ ಇರ್ತಾರೆ. ಸ್ಟ್ಯಾಂಡರ್ಡ್ ಸೋದರ ಸ್ಕೂಲ್ಗೆ ಹೋದ್ರು ಅಪ್ಪ, ಮನೆಯಲ್ಲೂ ಅಪ್ಪ. ಈ ಮೇಷ್ಟ್ರು ಮಕ್ಕಳಿಗೆ ಬಹಳ ಯಾತನೆ ಉಂಟಪ್ಪ. ನಾವೇನಾದ್ರೂ ಅಭ್ಯಾಸದಲ್ಲಿ ಚೆನ್ನಾಗಿ ಮಾಡಿದ್ರೆ ಅವನೇನ್ ಬಿಡ್ರಿ ಮೇಷ್ಟ್ರ ಮಗ ಮನೆಯಲ್ಲಿ ಪಾಠ ಹೇಳ್ಕೊಡ್ತಾರೆ, ಏನ್ ನಂಗೆ ನಿಮ್ದೇನಾದ್ರೂ ಕಡಿಮೆ ಬಿತ್ತೋ, ಏನು ನೀನು ಮೇಷ್ಟ್ರ ಮಗ ಹಾಕೊಂಡು ನೀನು ಈ ತರ ಮಾಡೋದ, ನೀನು ಎಂತವ್ರ ಮಗ, ನೀನು ಎಂತವ್ರ ಹೊಟ್ಟೆಲ್ ಹುಟ್ಟಿದೀಯ ಅಂತ ಮತ್ತೆ ಬೈಯೋದು. ಈಗ ಎರಡೂ ಕಡೆಯಿಂದ ನಮಗೆ ಮೃದಂಗ ವಾದನ ಆಗ್ತಾನೆ ಇರುತ್ತೆ. ರೈಟ್. ನಿಮ್ಮ ಹೈಸ್ಕೂಲ್ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ಕೇಳಿ. ನಮಸ್ತೆ ಜಯಂತ ಸರ್. ನಿಮ್ಮ ಒಡನಾಟ ಅಂತಂದರೆ 1965 ತಾರಮಕ್ಕಿ ಕನ್ನಡ ಶಾಲೆಯಲ್ಲಿ 5ನೇ ಕ್ಲಾಸಿನಿಂದ ಪ್ರಾರಂಭವಾದದ್ದು. ಅಲ್ಲಿ ನಮಗೆ ಗೋಪಾಲಕೃಷ್ಣ ವಿ ವೆಂಕಟೇಕರ್ ಅಂತಲ್ಲಿ ಮಾಸ್ತರು, ನಿಮ್ಮ ಮಾವನವರೇ ಆಗಿದ್ದರು. ಅವರು ಶ್ರದ್ಧಾಭಕ್ತಿಯಿಂದ ನಮಗೆ ವಿದ್ಯಾಭ್ಯಾಸನ ಕಲಿಸ್ತಿದ್ದರು. ವಿದ್ಯಾಭ್ಯಾಸದಲ್ಲಿ ಯಾವುದೇ ತಿಳಿದೇ ಇದ್ದಲ್ಲಿ ಅಕ್ಕಪಕ್ಕದಲ್ಲಿ ನಮಗೆ ಸರಿಯಾಗಿ ಮಾಹಿತಿ ಕೊಟ್ಟು ಅದನ್ನು ನಾವು ಚೆನ್ನಾಗಿ ವಿದ್ಯಾಭ್ಯಾಸ ತಿಳಿದು ಮುಂದೆ ಏಳುಗತಿಯಾಗುವಂತೆ ನೀವು ಮಾಡಿದ್ದು ನೀವೇ. ಏನಪ್ಪ ಜಯಂತ, ನಾನು ಎಸ್ ಡಿ ನಾಯ್ಕ ಮಾಸ್ತರ್ ಮಾತಾಡುವಂಥದ್ದು. ನೀನು ನಮ್ಮ ಶಾಲೆಯ ಅತಿ ಒಳ್ಳೆಯ ವಿದ್ಯಾರ್ಥಿ. ಜಯಂತ, ನೀನು ಹೈಸ್ಕೂಲಿಗೆ ಬಂದಾಗ ಚಿಕ್ಕವನಾಗಿದ್ದೆ, ನೋಡೋದಕ್ಕೆ ಭಾಳ ಸುಂದರ ಆಗಿದ್ದೆ, ಹುಡುಗಾಟಿಕೆಯ ಹುಡುಗನೂ ಆಗಿದ್ದೆ. ಅಷ್ಟೇ ಆಗಿ ನೀನೂ ಸಹ ಎಲ್ಲ ಶಿಕ್ಷಕರೊಂದಿಗೆ, ಐತಾಳ್ ಮಾಸ್ತರು, ಮೂರ್ತಿ ಮಾಸ್ತರು, ಆರ್ ಎಸ್ ಶ್ರೀಗಂಗೆ ಮಾಸ್ತರು, ಇವರೆಲ್ಲರೊಂದಿಗೆ ಹೊಂದ್ಕೊಂಡು ಒಬ್ಬ ಶಾಲೆಯ ಉತ್ತಮ ವಿದ್ಯಾರ್ಥಿ ಅಂತ ಹೆಸರನ್ನು ಪಡೆದಿದ್ದೀಯ. ಪ್ರಯೋಗಶಾಲೆಯಲ್ಲಿ ಏನನ್ನು ನಾವು ಹೇಳ್ತೇವೆ ಅದನ್ನೆಲ್ಲ ಮನಪೂರ್ವಕವಾಗಿ ಮಾಡ್ತಾ ಇದ್ದೆ. ಚಿಕ್ಕ ಪುಟ್ಟ ನಾಟಕಗಳನ್ನು ಬರೆಯುವಂಥದ್ದು, ಹೊರಗೆ ಕಳಿಸುವಂಥದ್ದು, ಇಂಥವುಗಳೆಲ್ಲವೂ ನಿನ್ನಿಂದ ನಡೀತಾ ಇತ್ತು. ಆವಾಗಲೇ ನೀನು ಒಬ್ಬ ಸಾಹಿತಿ ಆಗುವಂಥ ಸೂಚನೆಗಳು ಸಹ ನಮ್ಗೆ ಕಂಡು ಬರ್ತಾ ಇದ್ವು. ಆಗ್ಲೇ ಸಾಹಿತ್ಯ ಸೂಚನೆಗಳು ಕಂಡು ಬಂತು ಅಂತ ಹೇಳ್ತಾರೆ. ನಿಮ್ಮ ಟೀಚರ್ಸ್ ಬಗ್ಗೆ ಅಥವಾ ನಿಮ್ಮ ಹೈಸ್ಕೂಲ್ ಫ್ರೆಂಡ್ಸ್ ಬಗ್ಗೆ ಏನ್ ನೆನಪಿದೆ ನಿಮಗೆ? ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ತಿದ್ದಂತ ಸದಾನಂದ ಶೆಟ್ಟಿ ನನ್ನ ಬಹಳ ಆಪ್ತ ಗೆಳೆಯ. ಆಮೇಲೆ ಎಸ್ ಡಿ ನಾಯ್ಕ ಮಾಸ್ತರು, ಈಗ ಮಾತಾಡಿದವರು ನನ್ನ ಬಹಳ ಪ್ರೀತಿಯ ಶಿಕ್ಷಕರು. ಅವರು ಇವರು ಬಾಟನಿ ನಮ್ಗೆ ಕಲಿಸ್ತಾ ಇದ್ರು. ನನಗಿನ್ನೂ ನೆನಪಿದೆ, ಅವರು ಫಸ್ಟ್ ಬಾಟನಿ ಬಂದು ಕಲಿಸುವಾಗ ಮೂಲಿಕೆ, ಪೊದರು, ಮರ, ಹರ್ಬ್, ಶ್ರಬ್ ಅಂಡ್ ಟ್ರೀ ಡಿವಿಷನ್ ಮಾಡಿ ನಮ್ಗೆ ಹೇಳ್ತಾ ಇದ್ರು. ಗೊತ್ತಿದೆಯಾ ಮಕ್ಕಳೇ ನಿಮಗೆ? ಮೂಲಿಕೆ, ಪೊದರು, ಮರ. ನಮ್ ಕ್ಲಾಸಲ್ಲಿ ಜಾನ್ ಅಂತ ಒಬ್ಬ ಹುಡುಗ ಇದ್ದ, ಬಹಳ ಇಂಟ್ರೆಸ್ಟಿಂಗ್ ವ್ಯಕ್ತಿ, ಅವನು ಟಾಲ್ ಇದ್ದ. ಸೊ ಅವನು ಆವಾಗ ಮಾಸ್ಟರ್ಗೆ, ಸರ್ ಹೌದು ಇದು ಮೂಲಿಕೆ, ಪೊದರು, ಮರ ಹೌದು, ಅದು ಗಿಡಕ್ಕೆ ಮರಕ್ಕೆ ಗೊತ್ತುಂಟಾ ಅಂತ ಕೇಳ. ನಮಗೆ ಇದು ಗೊತ್ತಾಗ್ತಾ ಇದೆ. ನನಗದು ಎಂತ ಅಂದ್ರೆ ಆಗ ಅನಿಸ್ಲಿಲ್ಲ. ನನಗೆ ಅದೊಂದು ದೊಡ್ಡ ಒಂದು ಥಿಯರಿ ಅದು. ಖಂಡಿತವಲ್ಲ. ಆಮೇಲೆ ಆ ಜಾನ್ ಒಂದು ಇನ್ನೊಂದು ಕತೆ ಇದೆ, ಹೇಳ್ಬಿಡ್ತೀನಿ ಪ್ಲೀಸ್. ಜಾನ್ ಆಮೇಲೆ ಇದೇ ಹೈಸ್ಕೂಲಿಗೆ ಹೋದ್ವಲ್ಲ ನಾವು, ಅಲ್ಲೆಲ್ಲ ದೊಡ್ಡ ವರಾಂಡ ನೋಡಿದ್ರಿ. ಪ್ರತಿಯೊಂದು ಕ್ಲಾಸ್ ರೂಮಿನ ಎದುರುಗಡೆ ಸಣ್ಣ ಸಣ್ಣ ಜಾಗ ಇದೆ. ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಗಾರ್ಡನ್ ಕಾಂಪಿಟಿಷನ್. ನಾವು ನಮ್ಮ ಕ್ಲಾಸಿನ ಎದುರುಗಡೆಗೆ ಗಾರ್ಡನ್ ಬೆಳೆಸಬೇಕು. ಯಾವ ಗಾರ್ಡನ್ ಸುಂದರವೋ ಅದಕ್ಕೆ ಬಹುಮಾನ ಸಿಗುತ್ತೆ. ಸೊ ನಮ್ಗೇನು ಖುಷಿ ಅಂದ್ರೆ ಜಾನ್ ಇದಾನಲ್ಲ, ಅವನು ಏನಂದ ಅಂದ್ರೆ ನಮ್ಮ ಗಾರ್ಡನ್ ಫಸ್ಟ್ ಕ್ಲಾಸ್ ಆಗ್ತದೆ, ಯಾಕಂದ್ರೆ ನಮ್ಮ ಮನೆ ಇಲ್ಲೇ ಉಂಟು, ನಾನು ರಾತ್ರಿಗೆ ಹಗಲಿಗೆ ಬಂದು 3 ಸಲ ನೀರು ಹಾಕ್ತೇನೆ ಅಂದ. ನಮಗೂ ಖುಷಿ. ಸೊ ಆಮೇಲೆ ನಾವು ಗಾರ್ಡನ್ ಎಲ್ಲ ಮಾಡಿದ್ವಿ. ಎಲ್ಲರ ಗಾರ್ಡನ್ ಬೆಳೀತಾ ಇದೆ, ನಮ್ಮ ಗಾರ್ಡನ್ ಬೆಳೀತಾನೆ ಇಲ್ಲ. ಏನಪ್ಪಾ ಅಂತ ಕಾಳಜಿ ಆಯ್ತು ನಮ್ಗೆ. ಸೊ ಜಾನ್ ಕರೆದು, ಜೋನ ಏನು ಮರ ನೀನ್ ನೀರ್ ಹಾಕೋದಿಲ್ವೇನೋ ಅಂತ ಕೇಳಿದೆ. ನೀರ್ ಹಾಕದೇನೋ, ಸರಿ ಹಾಕ್ತೇನೆ, ಬರೀ ನೀರ್ ಹಾಕೋದಿಲ್ಲ, ಬೇರೆ ಬಂದಿದೆಯಲ್ವ ಹೇಳಿ ಪ್ರತಿ ದಿವಸ ಗಿಡ ತೆಗೆದು ನೋಡಿ ಹಾಕ್ತಾ ಇದ್ದೇನೆ ಅಂತ. ಅವನು ಪ್ರತಿ ದಿವಸ ಬೇರೆ ಬಂದಿದೆಯಲ್ವ ಅಂತ ನೋಡ್ತಿದ್ದಂತೆ, ಮತ್ತೆ ನೀರು ಹಾಕ್ತಿದ್ದಂತೆ. ಇದು ಕೂಡ ನನಗೊಂದು ಈಗ ಒಂದು ಇದು ಮೆಟಾಫರ್. ಅದು ಸುಮ್ಮನೆ ನಾವು ವಿ ಶುಡ್ ಸರೆಂಡೆಡ್ ಟು ಸಮ್ ಪ್ರೋಸೆಸ್. ಈ ಮಕ್ಕಳನ್ನು ಹಾಗೆ ಮಕ್ಕಳ ಮನಸ್ಸಲ್ಲಿ ನಾವು ಇನ್ಪುಟ್ ಹೋಗ್ತಾ ಹೋಗ್ಬೇಕು. ಅವನಿಗೆ ಬಂದಿದೆಯೋ ಇಲ್ವೋ. ನಮ್ಮ ಎಕ್ಸಾಮಿನೇಷನ್ ಸಿಸ್ಟಮ್ ಈ ಜಾನ್ ಸಿಸ್ಟಮ್ ಇದು. ಕರೆಕ್ಟ್. ಎಸ್ ಡಿ ನಾಯ್ಕ ಮಾಸ್ತರ್ ನೋಡಿದ ತಕ್ಷಣ ಅವೆಲ್ಲ ನೆನಪಾಯ್ತು. ಆಮೇಲೆ ಹಳ್ಳಿಪುರ್ ಮಾಸ್ತರ್ ಅಂತ ಇದ್ರು, ಅವರು ಕೂಡ ನಮಗೆಲ್ಲ ನಾಟಕ ಹೇಳ್ಕೊಡ್ತಿದ್ರು, ಎಲ್ಲಾ ರೀತಿ ಮಾಡ್ತಿದ್ರು. ಐತಾಳ್ ಮಾಸ್ತರ್ ಅಂತ ಇದ್ರು, ಅವರು ನನಗೆ ಗಣಿತ ಪಾಠ ಮಾಡೋರು. ಅವ್ರದ್ದು ಸ್ಪೆಷಾಲಿಟಿ ಅಂದ್ರೆ ಗ್ಯಾದರಿಂಗ್ ನಾಟಕದಲ್ಲಿ ಇದು ಪ್ರಾಂಪ್ಟ್ ಮಾಡೋದು, ಪ್ರಾಂಪ್ಟಿಂಗ್ ಅಂತ. ಪ್ರಾಂಪ್ಟಿಂಗ್ ಅಂತ ಪರದೆ ಹಿಂದೆ ಅಥವಾ ಪಕ್ಕದಲ್ಲಿ. ಬಟ್ ಅವ್ರು ತುಂಬಾ ಸ್ಟ್ರಿಕ್ಟ್ ಮೇಸ್ಟ್ರು. ನಮ್ಮ ಫ್ರೆಂಡ್ ಒಬ್ಬನಿದ್ದ ಮಾಧು ಅಂತ. ಮಾಧು ಅಂತ. ನೀವು ಮಾಧು ಅಲ್ವಾ ಸರ್? ನೀವಾ? ಅವರಿಬ್ರು ಯಾರು ಸರ್ ಮಾಧು?
ಮಾಧು ಮತ್ತು ಬಾಲಪ್ರಭು ಬರೀ ಬಾದು ಕೂತ್ಕೊಳ್ಳಿ. ಈಗ ತಾನೇ ನಿಮ್ ಬಗ್ಗೆ ಮಾತಾಡ್ತಾ ಇದ್ರು. ಇವನನ್ನು ನಾನು 40 ವರ್ಷದ ನಂತರ ಇವತ್ತು ನೋಡ್ತಾ ಇದ್ದೇನೆ. ಆಮೇಲೆ ಇವನ್ ತಂದೆ ನಮ್ಮ ಮೇಷ್ಟ್ರು ಅಲ್ಲಿದ್ರು, ದಿವಾಕರ್ ಮಾಸ್ಟ್ರು ಅಂತ. ಮಾಧು ಹೇಳ್ತೇನೆ, ಮಾಧು ಆ ಐತಾಳ್ ಮಾಸ್ಟ್ರು ಇವರಿಗೇನೋ ಬೈದಿದ್ರು ಹೇಳಿ. ಇವಂದು ಏನು ಕೆಲಸ ಮಾಡ್ದ ಅಂತಂದ್ರೆ, ಅವರು ಐತಾಳ್ ಮಾಸ್ಟ್ರು ನಿಂತ್ಕೊಂಡು ಪ್ರಾಂಪ್ಟ್ ಮಾಡ್ತಾ ಇದ್ರು ನಾಟಕ ನಡೆಯುವಾಗ. ಇವನು ಹೋಗಿ ಸ್ವಲ್ಪ ಹಿಂಗ್ ಮಾಡಿ ಆ ಪುಸ್ತಕ ಬೆಳೆಸ್ಬಿಟ್ಟ. ಆಮೇಲೆ ನಾಟಕ ಮುಗಿಯೋ ತನಕ ಅವ್ರಿಗೆ ಪೇಜೇ ಸಿಗ್ಲಿಲ್ಲ. ನಟರ ಗತಿ ಏನಾಗಬೇಕಲ್ಲಿ? ಅಲ್ಲ, ನಾಟಕ ಚೆನ್ನಾಗಾಯ್ತು, ಅವರೇ ತೊಂದರೆ ಕೊಡ್ತಿಲ್ಲ. ಚೆನ್ನಾಗಿ ಅಂದ್ರೆ ಈ ತರದ್ದೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಆದಂತ ಸನ್ನಿವೇಶಗಳಿಗೆ ನಮ್ಮ ಶಾಲೆ ನಮಗೆ ಸಾಕ್ಷಿ. ಗೌರೀಶ್ ಕಾಯ್ಕಿನದಂತೂ ಬಹಳ ಪ್ರೀತಿ ಮಾಡ್ತಿದ್ರು. ಅದು ಏನೋ ಬಾಲಪ್ರ ಹೇಗಿದೆಯೋ ಏನೋ ಅಂತ ಕೇಳ್ಕೊಳ್ಳೋದು. ಇನ್ಸಿಡೆಂಟಲಿ ಅವ್ರು ನಮ್ಗೆ ಇಂಗ್ಲೀಷ್ ಟೀಚರ್ ಆಗಿದ್ರು. ಸೊ ಒಳ್ಳೆ ಚೆನ್ನಾಗಿ ಎಜುಕೇಷನ್ನು, ಅವ್ರು ಕಲಿಸು ಸ್ಟೈಲು ಎಲ್ಲ ಚೆನ್ನಾಗಿತ್ತು. ಅವರು ಇಂಗ್ಲಿಷ್ ಟೀಚರ್ ಆಗಿದ್ದಾಗ ನಮಗೆಲ್ಲ ಒಂದು ಹೇಳ್ತಿದ್ರು, ನೆನಪಿದೆ, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ಹೋಗಿದ್ದು ಯಾವ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎದುರಿ ಅಲ್ಲ, ನಿಮ್ ಇಂಗ್ಲಿಷಿಗೆ ಎದುರು ಓಡೋದ್ರು. ನಮ್ಮ ಭಾಷೆಯನ್ನಾದ್ರೂ ಉಳಿಸ್ಕೊಳ್ತೇವೆ ಅಂತ ಓಡೋದು. ಆಗಿನ ಕಾಲಕ್ಕೆ ನನಗೆ ಒಂದು ಗಾಯನ ಸ್ಪರ್ಧೆ ಇತ್ತು ಹೈಸ್ಕೂಲಲ್ಲಿ. ನಾನಾಗ 8ನೇ ಕ್ಲಾಸು. ನಾನು ಇವ್ರ ಹತ್ರ ಕೇಳಿದೆ, ನನಗೊಂದು ಹಾಡು ಹೇಳ್ಬೇಕು, ನಾನು ಅದು ಮತ್ತೆ ಫಸ್ಟ್ ಪ್ರೈಸ್ ಬರ್ಬೇಕು ನನಗೆ ಅಂತ ಹೇಳಿದ್ದೆ. ಅದಕ್ಕೆ ಇವರು ಆ ಮೆಹಬೂಬಾ ದಾಟಿ ಹಾಡಿಯನ್ನು ನನಗೆ ಫಸ್ಟ್ ಟೈಮ್, ಆಮೇಲೆ ಅದು ಪ್ರಚಾರಕ್ಕೆ ಎಷ್ಟೇ ಹೋಗ್ಲಿ ಫಸ್ಟ್ ಬರ್ಕೊಟ್ಟಿದ್ದು ನನಗೇನೇನೋ ನನಗೆ ಆ ಹಾಡು ನಾ ಹೇಳ್ತೇನೆ. ಹೇಳಿ. ಬರುದಿಲ್ಲ ನಾ ಶಾಲೆಗೆ ಬರುದಿಲ್ಲ, ನಾ ಶಾಲೆಗೆ ಬರುದಿಲ್ಲ, ನಾ ಶಾಲೆಗೆ ಬರುದಿಲ್ಲ, ನನ್ನ ಚಡ್ಡಿನೇ ಒಣಗಲಿಲ್ಲ, ನಾ ಶಾಲೆಗೆ ಬರುದಿಲ್ಲ, ನನ್ನ ಚಡ್ಡಿನೇ ಒಣಗಲಿಲ್ಲ, ಅಪ್ಪಯ್ಯ ನನ್ನಯ ಪ್ರೀತಿಯ ಚಿಟಿ ಬಿಲ್ಲು ಹರಿದಿದೆ ಅದರ ರಬ್ಬಲ್ಲು, ಮಾಸ್ಟರ್ ತಲೆಗೆ ಗುರಿ ಇಟ್ಟು ಹೊಡೆಯಲಿ ಹೇಗೆ ಅದನ್ನಿಟ್ಟು, ನೀ ಹೇಳೋ ಅಪ್ಪಯ್ಯ. ನಿನ್ನ ಲೆಕ್ಕವ ಯಾರು ಮಾಡಿದ್ದು ಎಂದು ಮಾಸ್ಟರ್ ಕೇಳಿದ್ರು, ನನ್ನ ಅಪ್ಪನು ಏನೇನು ನಾನಾಗ ನಿನ್ನಪ್ಪನೇ ಕಳಿಸು ಎಂದಿದ್ರು, ನೀ ಹೋಗೋ ಅಪ್ಪಯ್ಯ. ಥ್ಯಾಂಕ್ ಯು ಮದರ್, ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಥ್ಯಾಂಕ್ ಯು ಬಸ್ ಬನ್ನಿ. ಥ್ಯಾಂಕ್ ಯು ಸರ್. ಎಸ್ ಸರ್. ಆಮೇಲೆ ಗೋಕರ್ಣದಿಂದ ನೀವು ಕುಮಟಾಕ್ ಶಿಫ್ಟ್ ಆಗ್ತೀರಿ. ಅಲ್ಲಿ ಹೋದಾಗ ಯಾವುದೋ ಒಂದು ಕಾರಣಕ್ಕೆ ಕನ್ನಡದ ಬಗ್ಗೆ, ಪುಸ್ತಕಗಳ ಬಗ್ಗೆ ಎಲ್ಲ ನಿಮ್ಗೆ ಆಸಕ್ತಿ ಹೆಚ್ಚಾಗುತ್ತಂತೆ. ಏನಾಯ್ತು ಅಲ್ಲಿ ಕುಮಟಾ ಎ ವಿ ಬಾಳಿಗ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದೆ ನಾನು. ನಮ್ಗೆ ಏನಾಯ್ತು ಅಂದ್ರೆ 3 ಕಲ್ಚರ್ ಶಾಕ್ ಅವಾಗ. ಸಣ್ಣ ಊರಿಂದ ದೊಡ್ಡ ಊರು, ಕರೆಕ್ಟ್. ಕನ್ನಡ ಮೀಡಿಯಂ ಇಂದ ಇಂಗ್ಲಿಷ್ ಮೀಡಿಯಂ, ಅದೊಂದು ದೊಡ್ಡ ಆಗತ್ತ. ಹೌದು. ಆಮೇಲೆ ಮನೆ ವಾಸದಿಂದ ಹಾಸ್ಟೆಲ್ ವಾಸ. ಸೊ ಅದೊಂಥರ ಒಂದು ಅನಾಥ ಪ್ರಜ್ಞೆ, ಅದೇನೇನು ಹೇಳ್ತೀವಿ ಎಲ್ಲ ಆಯ್ತು ನಮ್ಗೆ. ವಾಪಸ್ ಊರಿಗೆ ಬರಕ್ಕಾಗ್ಲಿಲ್ಲ, ಹೋಮ್ ಸಿಕ್ನೆಸ್, ಮನೆಗೆ ಬಂದ್ರೆ ಮತ್ತೆ ಮನೆಗೆ ಬೈತಾರೆ, ಮತ್ತೆ ವಾಪಸ್ ಕಳಿಸ್ತಾರೆ. ಆವಾಗ ನಮಗೆ ಸಿನಿಮಾ, ನಾಟಕ, ಎಕ್ಸ್ಟ್ರಾ ಕಲಿಕ್ಯುಲರ್ ಆಕ್ಟಿವಿಟೀಸು, ಕಾಲೇಜ್ಗಳಲ್ಲಿ ನಾಟಕ ಮಾಡೋದು, ಕವಿಗೋಷ್ಠಿ ಮಾಡೋದು, ಸಾಹಿತ್ಯ ಓದೋದು, ಅದ್ರ ಮೇಲೆ ಜಾಸ್ತಿ ಆಸಕ್ತಿ ಶುರುವಾಗಿದ್ದು ಈ ರೀತಿಯ ಒಂದು ಭಾವನಾತ್ಮಕವಾದಂಥ ಒಂದು ಇಬ್ಬಂದಿತನವನ್ನು ಕಳ್ಕೊಳ್ಳೋದಕ್ಕೆ. ಆವಾಗ ನಾನು ಆ್ಯಕ್ಚುಲಿ ಬರೆಯೋಕ್ಕೆ ಶುರು ಮಾಡಿದ್ದಲ್ಲಿ. ಅಫ್ಕೋರ್ಸ್ ನೀವು ಹೇಳ್ತಾ ಇದ್ರಿ ಸಾಕ್ಷಿ ಅನ್ನೋ ಪತ್ರಿಕೆ ನಿಮ್ಮ ಮೊದಲನೇ ಕವನ ಇದರಲ್ಲೇ ಪ್ರಕಟ ಆಯ್ತಂತೆ. ಹೌದೌದು. ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ಬರೀತಾ ಇದ್ದಂತ, ಯಾಕಂದ್ರೆ ಈ ಪುಸ್ತಕದಲ್ಲಿ ಮೊದಲನೇ ಸಲ ನಿಮ್ಮ ಕವನ ಪ್ರಕಟ ಆಗುತ್ತೆ. ಅಡಿಗರು ಇದರ ಸಂಪಾದಕರು, ಸುಬ್ಬಣ್ಣ ಇದರ ಪ್ರಕಾಶಕರು. ಕನ್ನಡದ ಒಂದು ನಮ್ಮ ಪೀಳಿಗೆಯ ಎಷ್ಟು ಜನರನ್ನ ಬೆಳೆಸಿದಂತ ಪತ್ರಿಕೆ ಇದು. ನನಗೆ ಇದನ್ನು ನೋಡಿದ ತಕ್ಷಣ ಮತ್ತೆ ನಾನು ಸೀದಾ ಅಲ್ಲಿಗೆ ಹೋಗ್ತೀನಿ. ಎಲ್ಲಿ ನನಗೆ ಅಡಿಗರು ನನಗೊಂದು ಕಾಗದ ಬರೆದಿದ್ರು, ನಿನ್ನ ಅನುಭವಕ್ಕೆ ನಿಲುಕದಂತ ಗಡುಚಾದಂತ ವಸ್ತುಗಳನ್ನು ಹುಡುಕಿಕೊಂಡು ಹೋಗುವುದರ ಬದಲು ನಿನ್ನ ಅನುಭವಕ್ಕೆ ಬಂದಂತ ಬಸಳೆ, ಬುಗುರಿ ಇಂಥ ವಸ್ತುಗಳನ್ನಿಟ್ಟುಕೊಂಡು ಹೊರಡು, ಆಗ ನಿನ್ನ ಯಾತ್ರೆ ಸುಗಮವಾದೀತು ಅಂತ ಅವರೊಂದು ಇನ್ಲ್ಯಾಂಡ್ ಲೆಟರ್ ಬರೆದಿದ್ದು. ನಾನು ಅದನ್ನ ತೆರೆದು ಓದಿದ ಜಾಗ ನೆನಪಿದೆ. ಕೆಮಿಸ್ಟ್ರಿ ಲ್ಯಾಬ್ ಹೊರಗಡೆ ನಾನು ಓಪನ್ ಮಾಡಿದೆ ಅಡಿಗರ. ಬಹಳ ಖುಷಿ ಆಗ್ಬಿಡ್ತು. ಆಮೇಲೆ ನನ್ನ 2 ಕವಿತೆ ಬಸಳೆ ಸೊಪ್ಪು ಮತ್ತು ಬುಗುರಿ ಈ ಸಂಚಿಕೆಯಲ್ಲಿದೆ. ಆಮೇಲೆ ಇದರ ಪರಿವಿಡಿ ನೋಡಿ ನೀವು, ಗೋಪಾಲಕೃಷ್ಣ ಅಡಿಗ, ಯು ಆರ್ ಅನಂತಮೂರ್ತಿ, ಎನ್ ಪ್ರಸನ್ನ, ಕೆ.ವಿ. ತಿರುಮಲೇಶ್, ಪಿ ಲಂಕೇಶ್, ಸಿ ಹೊಸಬೆಟ್ಟು, ನೋಡಿ ಇವರೆಲ್ಲ ಹಿರಿಯರು. ಇವರ ಮಧ್ಯೆ ಜಯಂತ್ ಕಾಯ್ಕಿಣಿ, ಬಿ ಆರ್ ಲಕ್ಷ್ಮಣರಾವ್, ನಾವೆಲ್ಲ ಇದ್ದೀವಿ. ಅಂದ್ರೆ ಇದು ಒಂದು ಇಟ್ ವಾಸ್ ಎ ವೆರಿ ಬಿಗ್ ಕಲ್ಚರಲ್ ಫಿನಾಮಿನಾ. ಬಹಳ ಚೆನ್ನಾಗಿದೆ. ನೀವು ಹಿರಿಯರೆಲ್ಲ ಒಬ್ಬ ಚಿಕ್ಕ ಜಾತ್ರೆಗೆ ಹೋದಂಗಿತ್ತು. ವೆರಿ ಸೆಕ್ಯೂರ್. ಆ ಪದ್ಯ ನಾವು 2 ಲೈನ್ ಓದೋಣ ಸರ್. ನೀವು ಮೊದಲನೇ ಬರೆದ ಪದ್ಯ ಬೇರಿದು. ಬಸಳೆ ಸೊಪ್ಪು ಬಹುಶಃ ಎಲ್ಲರಿಗೂ ನಮ್ಮ ಕಡೆಗೆ ಬಹಳ ಅದು ಒಂದು, ನನ್ನ ಪ್ರೀತಿಯ ಹಿತ್ತಲಲ್ಲಿ ಅಮ್ಮ ನೆಟ್ಟು ತೊನೆಸಿದ ಬದನೆಯ ಬಳಿಯೇ ತಂದು ಸ್ಥಾಪಿಸಿದ್ದೇನೆ ಬಸಳೆ ಸಾಮ್ರಾಜ್ಯ. ಚಪ್ಪರಿಸಿದ್ದೇನೆ ಬೇಗ ಬೇಗ,
ಚಪ್ಪರಿಸಿದ್ದೇನೆ. 2 ಚಪ್ಪರನ್ನು ಕೊಟ್ಟಿದ್ದೇನೆ ಆಯ್ತು, ಚಪ್ಪರಿಸಿದ್ದೇನೆ ಆಯ್ತು. ಊರು ಕೊಟ್ಟಿದ್ದೇ ತಡ, ಹಬ್ಬಿದ್ದೇ ಹಬ್ಬಿದ್ದು, ತಲೆ ತಗ್ಗಿಸಿ ಮನ ತುಂಬಿ ಚಪ್ಪರ ತಬ್ಬಿದ್ದೇ ತಬ್ಬಿದ್ದು, ಬಚ್ಚಲ ತೀರ್ಥವಾದರೂ ಸರಿ ಅರಿವಿಲ್ಲದೆ ಹೀರಿ ಹಸಿರಾಗಿ ತುಂಬಿ ಕಂಗೊಳಿಸಿದ್ದು, ಕಂಡಷ್ಟು ಸುಖ ಪುಳುಕ, ಕಡಿಸಿದಷ್ಟು ಚಿಗುರು, ಜೀವಪುಟಿತ, ಮೊಗ್ಗೆ ಗಿಣ್ಣಿನ ಸಂತೆ, ತಿಂದಷ್ಟು ಹಿಂಸೆ ಇತ್ತಷ್ಟು ಚಕ್ರ ಕುಡಿಯೊಡೆತ. ಅಂದುಕೊಳ್ಳುತ್ತೇನೆ ಸೊಪ್ಪು ಮೆಲುವಾಗ, ಡೇಟು ಜಗಿಯುವಾಗ, ನನಗ್ಯಾಕೆ ಇಲ್ಲವಿ ತೃಪ್ತ ಸುಖ ಭೋಗ, ಯಥೇಚ್ಛ ಯೋಗ. ರೈಟ್, ಗೋಯಿಂಗ್ ಬ್ಯಾಕ್ ಟು ಯುವರ್ ಕುಮಟಾ ಡೇಸ್. ನಿಮ್ಮನ್ನ ಒಬ್ಬ ಕವಿಯಾಗಿ ನಮಗೆ ಪರಿಚಯ ಮಾಡಿದ್ದು ಕುಮಟಾ. ಆ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಏ ಜಯಂತ, 40 ವರ್ಷದ ಹಿಂದಿನ ಕತೆ ಹೇಳೋಡಲ್ಲ. ನಿನ್ನ ಬಗ್ಗೆ ಹೊಟ್ಟೆ ಕಿಚ್ಚು ಏನು ಗೊತ್ತಾ ನನಗೆ? ಕ್ಯಾಂಟೀನಿಗೆ ಹೋದಾಗ ನಾವೆಲ್ಲ ದುಡ್ಡು ಖರ್ಚು ಮಾಡಿ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಒಂದು ಐಸ್ ಕ್ರೀಮ್ ತಿನ್ನಿಸ್ಬೇಕು ಅಂತೇಳಿ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾ ಇದ್ವಿ. ನೀನು ಮಾರೆಯ ಕಂಜೂಷಿ, ಆ ಹೆಣ್ಣು ಮಕ್ಕಳು ಎಲ್ಲ ಬಂದು ತಾವೇ ದುಡ್ಡು ಕೊಟ್ಟು ನಿನಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ರು. ಎಷ್ಟು ಲಕ್ಕಿಯಷ್ಟಪ್ಪ ನೀನು. ಸೈನ್ಸ್ ವಿಷಯ ಕಲಿತುಕೊಂಡು ಅದೇ ಟೈಮಿನಲ್ಲಿ ಪೋಯಟ್ರಿ ಬರೆಯೋದು, ಡ್ರಾಮಾ ಬರೆಯೋದು, ಆರ್ಟಿಕಲ್ಸ್ ಬರೆಯೋದು, ಇದೆಲ್ಲ ತುಂಬ ರೇರ್. ಸ್ಟೂಡೆಂಟ್ಸ್ ಎಲ್ಲ ಆ ಥರ ಅಷ್ಟೆಲ್ಲ ದೊಡ್ಡ ಹಾಬಿಗಳಿಲ್ಲ ಆಗಿತ್ತು, ಸೈನ್ಸ್ ಸ್ಟೂಡೆಂಟ್ಸ್ ಎಸ್ಪೆಷಲಿ. ಅದರಿಂದ ನೀವೊಂದು ಎಕ್ಸೆಪ್ಷನಲ್ ಸ್ಟೂಡೆಂಟ್ ಆಗಿ ಆ ಟೈಮಿಂದ ನನಗೆ ನೆನಪಿದೆ. ಸ್ಟೇಜ್ ಮೇಲೆ ಅವ್ರು ನಿಂತಾಗೆ ಹಿ ವಾಸ್ ಸೋ ಫ್ರೀ, ಅಂದರೆ ಅವರು ಸ್ಟೇಜ್ ಕಾನ್ಷಿಯಸ್ನೆಸ್ಸೇ ಇದ್ದಿಲ್ಲ. ಆ್ಯಂಡ್ ಹಿ ಹ್ಯಾಸ್ ಹಿಸ್ ಓನ್ ಗ್ರೂಪ್, ಆ್ಯಂಡ್ ಇನ್ ದಟ್ ಗ್ರೂಪಲ್ಲಿ ಹಿ ಯೂಸ್ ಟು ಮೂವ್ ಅಬೌಟ್. ದಟ್ ಈಸ್ ಹೌ. ನಿಮ್ಮ ಫೇಸಿನಲ್ಲಿ ಯಾವಾಗಲೂ ಒಂದು ಮಿಸ್ಚೀವಿಯಸ್ ಸ್ಮೈಲು ಆಗಲೂ ಇದೆ, ಈಗಲೂ ಇದೆ. ಅದರಿಂದ ಡೆಸ್ಪೈಟ್ ಪಾಸಿಂಗ್ ಏಜ್ ಯು ಆರ್ ನಾಟ್ ಚೇಂಜ್ಡ್. ನಾನು ಕವಿ ಅಂತ ಆಗಲೇ ಸ್ವಲ್ಪ ಜನಜನಿತ ಆಗಿದ್ದರಿಂದ ಕೆಲವರು ಲವ್ ಲೆಟರ್ಸ್ ನನ್ನ ಹತ್ರ ಬರ್ಸ್ಕೊಳಕ್ ಬರೋದು. ಆ ಕಾಲಕ್ಕೆ SMS ಇಲ್ಲ, ಏನಿಲ್ಲ. ಆ ಲವ್ ಲೆಟರ್ ಬರೆದು ಯಾವುದೋ ಪುಸ್ತಕದಲ್ಲಿ, ಲೈಬ್ರರಿ ಪುಸ್ತಕದಲ್ಲಿ ಕೊಟ್ಕೊಡೋದು ಹೀಗೆ. ಆಮೇಲೆ ಯಾವಾಗಲೂ ಅಲ್ಲಿ ಒಂಟಿ ಹುಡುಗರು ಹುಡುಗಿಯರು ಓಡಾಡಿದ್ದಿಲ್ಲ, ಹುಡುಗರ ಗ್ರೂಪು ಹುಡುಗಿಯರ ಗ್ರೂಪ್. ನಾನು ಇನ್ನೂ ನೆನಪಿದೆ, ಒಬ್ರು ಯಾರಿಗೋ ನಾನು ಲವ್ ಲೆಟರ್ ಬರ್ಕೊಟ್ಟಿದ್ದೆ. ಆ ಹುಡುಗ ಮತ್ತು ನಾವು ಒಟ್ಟಿಗೆ ಹೋಗ್ತಾ ಇದ್ವಿ. ಅವನು ಆ ಲೆಟರನ್ನು ಯಾರಿಗೆ ಕೊಟ್ಟಿದ್ನೋ, ಯಾರಿಗೆ ಕೊಟ್ಟಿದ್ನೋ, ಯಾರು ಕೊಟ್ರಿ ಸರ್ ಹೇಳಿ ಸರ್? ನನಗೆ ಕೊಟ್ಟಿದ್ದ ಬರೋದು. ಅಲ್ಲ, ನೀವು ಯಾರು ಕೊಟ್ರಿ ಹೇಳಿ? ಅದು ಈಗ ಹೇಳೋದು ಬೇಡ, ಯಾಕಂದ್ರೆ ನೋಡ್ತಾರೆ ನಿಮ್ಮ GTV-ಯನ್ನು. ಹೌದಾ? ಪ್ರಮೋದ್ ನನ್ನ ಬಹಳ ಆಪ್ತ ಗೆಳೆಯ. ಆಮೇಲೆ ತುಂಬಾ ಸಮಾಜಮುಖಿಯಾದಂತ ಒಬ್ಬ ರಾಜಕಾರಣಿ. ಅವನ ಕಾಲೇಜಿನ ದಿವಸಗಳನ್ನ ನೆನಪು ಮಾಡಲೇಬೇಕು. ಕಾಲೇಜ್ನಲ್ಲಿ ಒಂದು ಹೆಣ್ಣು ವೇಷ ಹಾಕಿದ್ದವನು. ಎಲ್ಲ ಕಾರವಾರದಲ್ಲಿ ಅದು ನಾಟಕ ನಡೀತಾ ಇತ್ತು. ಅವನ ಗೆಳೆಯನೇ ಅವನ ಪ್ರಿಯಕರನ ಪಾತ್ರ. ಇಬ್ರು ಸ್ಟೇಜ್ ಮೇಲೆ ಇದ್ದಾರೆ. ಜನ ನೋಡಿ ಎಲ್ಲ ಡೈಲಾಗ್ಗಳು ಮರ್ತೋಗಿದೆ. ಜನ ಏನು ಇನ್ಸಲ್ಟ್ ಮಾಡಬೇಕು, ಈಗ ಹೋ ಅಂತ ಕೂಗಬೇಕು. ಇಬ್ಬರಿಗೂ ಬೆವರು ಇಳುವಂಥ ಸಂದರ್ಭ. ಅವನ ಇಂಟೆಲಿಜೆನ್ಸ್ ನೋಡಿ, ಎಷ್ಟು ಬುದ್ಧಿವಂತ, ಆ ಸಮಯ ಪ್ರಜ್ಞೆ. ತಕ್ಷಣ ಅವನ ಪ್ರಿಯಕರನ ಹತ್ರ ಈ ಹೆಣ್ಣು ಹೇಳ್ತದೆ, ಬೀದಿ ಮೇಲೆ ನಾವು ಪ್ರಣಯ ಮಾಡಿದರೆ ಜನ ಎಲ್ಲ ನೋಡ್ತಾರೆ, ಮುಂದಿನ ಕೆಲಸ ಮನೆಗೆ ಹೋಗಿ ಮಾಡೋಣ ಅಂತ ಹೇಳ್ತಾರೆ. ನಾಟಕ ಸಕ್ಸಸ್. ಈ ಥರದ ಸಮಯ ಪ್ರಜ್ಞೆಯಿಂದ ಡೈಲಾಗ್ಗಳನ್ನು ಸಾಹಿತ್ಯದ ಮೂಲಕವಾಗಿ, ಕಾವ್ಯದ ಮೂಲಕವಾಗಿ ಕೊಡುವಂಥದ್ದು ಆಗಲೇ ಇತ್ತು. ಬಹಳ ದೊಡ್ಡದು ಅಂತಂದ್ರೆ ಅವನ ಕಾಲೇಜ್ನಲ್ಲಿ ನಾವು ನೋಡಿದ್ದು, ನಾವೆಲ್ಲ ಬೈಪಾಟ್ ಹಾಕಿ 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 35% ತಗೊಳ್ಳೋರು. ಇವನು ಓದೋದೇ ಇಲ್ಲ. ಪುಸ್ತಕ ಓದಿದಂತೂ ನಾನು ನೋಡಲೇ ಇಲ್ಲ, ಭಾಳ ಕಡಿಮೆ. 90% ರ್ಯಾಂಕ್ ಎಲ್ಲ ಇವನಿಗೆ. ನಾನು ಆವಾಗ ಪುಸ್ತಕ ಓದಿಲ್ಲಲ್ಲ, ಅದಕ್ಕೆ ಒಂದು ನ್ಯಾಚುರಲ್ ರಿವೆಂಜ್ ಆಗಿ ನನ್ನ ಪುಸ್ತಕಗಳನ್ನು ಯಾರೂ ಓದ್ತಾ ಇಲ್ಲ. ಒಂದು ಅವನು ಸುಳ್ಳು ಹೇಳೋದಿಲ್ಲ, ಇದು ಒಂದು ಸುಳ್ಳು ಹೇಳಿದ್ದಾನೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಬನ್ನಿ. ರೈಟ್, ಜಯಂತ್ ಕಾಕಿನವರೇ, ನಿಮ್ಮ ಕುಮಟಾ ಬ್ಲಾಕ್ವರೆಗೂ ಮಾತಾಡಿದ್ವಿ. ಅಲ್ಲಿಂದ ನೀವು ಕಾಲೇಜ್ಗೆ ಅಂತ ಶಿಫ್ಟ್ ಆಗ್ತೀರಿ, ಬಯೋಕೆಮಿಸ್ಟ್ರಿ ಓಕೆ ಅಂತ ಧಾರವಾಡಗೆ ಹೋಗ್ತೀರಿ. ನಿಮ್ಮ ಧಾರವಾಡ ಕಾಲೇಜ್ ಡೇಸ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡೋಣ. ಹಾಯ್ ಜಯಂತ್, ಹೌ ಆರ್ ಯು? ಹಾಯ್. ಜಯಂತ್ ಅಂದ ತಕ್ಷಣ ನನ್ನ ನೆನಪು 43 ವರ್ಷ ಹಿಂದೆ ಶಾಲ್ಮಲಾ ಹಾಸ್ಟೆಲು, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟು, ಆ ಪೋಸ್ಟ್ ಆಫೀಸು, ಜಕಾತಿ ಮತ್ತು ಕ್ಯಾಂಟೀನ್, ಈ ಥರ ಎಲ್ಲ ನೆನಪುಗಳು ಹೋಗ್ಬಿಡ್ತವೆ. ಜಯಂತ್ ಅಂತ ಹೇಳಿದ್ರೆ ಕ್ವಿಕ್ ಫಾರ್ ಫಂಕ್ಷನ್, ಸಿಕ್ ಫಾರ್ ಎಕ್ಸಾಮ್ಸ್ ಇಸ್ ಜಯಂತ್ ಅಂತ ಹೇಳ್ತಾ ಇದ್ರು ಅವನು.
ಅವನು ತಗೊಂಡಿದ್ದ ಸಬ್ಜೆಕ್ಟು ಬಯೋಕೆಮಿಸ್ಟ್ರಿ ಆದ್ರೂ ಪದಗಳ ಒಂದು ಇದು ಒಡೆತನ ಇದಲ್ಲ ಅವನಿಗೆ, ಅದು ಅದ್ಭುತ. ಆಮೇಲೆ ಅವನು ನನಗೆ ಇನ್ನೂರು ಜ್ಞಾಪಕ ಇರೋದು, ಬಹಳ ಅದ್ಭುತವಾಗಿ ಹುಡುಗಿಯನ್ನ ಪಟಾಯಿಸೋದ್ರಲ್ಲಿಕ್ಕೆ ಒಂದು ಲೈನ್ ಅಂತ ಹೇಳಿದಲ್ಲ, ನಿನ್ನ ನೋಟಕ್ಕೆ ಭಾಷೆ ಇಲ್ಲ ಆದರೂ ಹೊಚ್ಚಾಗಿದೆ ಈ ಹೃದಯದಲ್ಲಿ. ಈಗ ನೀವೆಲ್ಲ ಹೈಕು ಪೈಕು ಅಂತೆಲ್ಲ ಹೇಳ್ತಿರಲ್ಲ, ಅದು ಆಗ್ಲೇ ಅವ್ನು ಮಾಡ್ತಾ ಇದ್ದ. ಜಯಂತ್ ನಾವೆಲ್ಲ ಕೆಮಿಸ್ಟ್ರಿ ನೋಟ್ಸ್ ಬಗ್ಗೆ ಬಡದಾಡ್ತಾ ಇದ್ವಿ. ಆದ್ರೆ ಜಯಂತ್ನ ಪ್ರತಿಯೊಂದು ಜೋಬಲ್ಲಿ ಬರೀ ಲವ್ ಲೆಟರ್ಸ್ ಇರ್ತಿತ್ತು. ಅದು ಯಾರಿಗೆ ಬರೀತಿದ್ರಿ, ಯಾರಿಗೆ ಕೊಡ್ತಿದ್ರಿ? ನಾನು ಕೇಳೋದು ಚೆನ್ನಾಗಿರಲ್ಲ, ರಮೇಶ್ ಅವರ ಕೇಳ್ಬಿಡಿ. ಈ ತರ ಹಿತವಾದ ಜವಾಬ್ದಾರಿಗಳನ್ನು ನಮ್ಗೆ ಕೊಟ್ಬಿಡ್ತಾರೆ ಸರ್. ಹೇಳಿ ಸರ್. ಇಲ್ಲ, ನಾನು ಬರೆದಿರೋ ಪ್ರತಿಯೊಂದು ಕವಿತೆನೂ ಲವ್ ಲೆಟರ್. ಕರೆಕ್ಟ್. ಅದು ಬದುಕಿಗೆ ಬರೆದಂಥ ಲವ್ ಲೆಟರ್. Right. ಇವರು ನನ್ನ ಕವಿತೆಗೆಲ್ಲ ಲವ್ ಲೆಟರ್ ಅನ್ಕೊಂಡ್ಬಿಡ್ತಿದ್ರು ಅಷ್ಟೇ. ಬರೀ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಗುರುಗಳೇ ಬಂದಿದ್ದಕ್ಕೆ. ಜಾದೂ ಕಿ ಛಪ್ಪಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಇವರು ಶೇರಿಕಾರ್ ಅಂತ ಗುಲ್ಬರ್ಗಾದವರು. ಓಕೆ. ನಾವು ಕೂಡ ಆಗ ಈ ಸಿನಿಮಾದಲ್ಲಿ ಕಳೆದೋಗ್ತಾರಲ್ಲ ಫಸ್ಟ್ ರೀಲಲ್ಲಿ, ಲಾಸ್ಟ್ ರೀಲಲ್ಲಿ ಸಿಗ್ತಾರೆ. ಅದ್ರಲ್ಲಿ ಒಬ್ಬ ಕಳ್ಳ ಆಗಿರ್ತಾನೆ. ಹೌದು. ಅವನು ಇನ್ಸ್ಪೆಕ್ಟರ್ ಆಗಿರ್ತಾನೆ. ಹೌದು. ಸೊ ನಾನು ಕಳ್ಳ, ಅವನು ಇನ್ಸ್ಪೆಕ್ಟರ್. ಕವಿತೆಗಳು ಬರೆಯೋದಂದ್ರೆ ಬಾತ್ರೂಮ್ ಇರಲಿ, ಟಾಯ್ಲೆಟ್ ಇರಲಿ, ಯಾಕಂದರೆ ಒಂದೊಂದು ಫ್ಲೋರಿಗೆ 10 ಬಾತ್ರೂಮ್ಗಳು, ಒಂದೇ ಒಂದು ಟ್ಯಾಪ್ ಬಿಸಿನೀರು ಬರೋದು, ಅಲ್ಲಿ ಕ್ಯೂ ಇರೋದು. ಟೆಸ್ಟ್ ಎಕ್ಸಾಮ್ಗಳಲ್ಲಿ ಜಯಂತ್ ಬಕೆಟ್ ತೊಗೊಂಡು ಬರೋರು, ತಣ್ಣೀರೇಕೆ ಬಿಸಿ ನೀರೇಕೆ ಮಾಡುವೆನಾ ಜಳಕ ಹಾಯಾಗಿ, ಈ ಥರ ಅಲ್ಲಿಂದನೇ ಶುರು ಆಗಿದೆ. ಅದು ಇನ್ನೂ ಕಂಟಿನ್ಯೂ ಆಗಿದೆ. ನಾವೆಲ್ಲ ಅದೃಷ್ಟವಂತರು, ಇವ್ರ ಜೊತೆಗೆ ನಾವು ಇನ್ನೂ ಇದ್ದೀವಿ. ಆ್ಯಂಡ್ ಐ pray Almighty God that he should be blessed with a wonderful health and wonderful long life. ಸರ್, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರು ನೀವು, ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ನಾವು ನಮ್ಮನ್ನು ಸಿಗಾಕ್ಸ್ತಾರಲ್ಲ ಸರ್ ನೀವು. ಅಲ್ಲ, ಅಲ್ಲಿ ನೀವು ಸ್ಕ್ರೀನಲ್ಲಿ ಬಂದ್ಬಿಟ್ಟು ರಮೇಶ್ ಅವ್ರು ಕೇಳಿ ನನ್ನ ಮೇಲೆ ಹಾಕ್ಬಿಟ್ರಲ್ಲ ನೀವು. ಅದು ನೀವೇ ಹೇಳ್ಬೋದು. ಅದು ನನ್ನ ಜವಾಬ್ದಾರಿಗಿಂತಲೂ ತಮಗೆ ಹಕ್ಕಿದೆ, ಕೇಳ್ಬೋದು ಸರ್. ಅಷ್ಟೇನಾ? ಹೌದು ಸರ್. ಇದನ್ನ ಒಂದು ಕವಿತೆ ಮೂಲಕ ಹೇಳೋಣ ಅನ್ಕೊಂಡಿದ್ದೀವಿ ನಾವು. ವಿತ್ ಯುವರ್ ಪರ್ಮಿಷನ್ ಸರ್. ದಯವಿಟ್ಟು. ಎಸ್ ಪ್ಲೀಸ್, ಕವಿತೆ ಪ್ಲೀಸ್. ಕೇಳಿಸ್ತಾ ಇದೆಯಾ ಸರ್? ಹಾಯ್ ಜೈನ್. ಅವ್ರ ಹೆಸರು ಕವಿತಾ, ಅದಕ್ಕೆ ಕವಿತೆ ಮೂಲಕ ಹೇಳ್ತೀನಿ. ನಾನು ಅಲ್ಲೇ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಪ್ಲೀಸ್ ಶೇರ್ ಅಸ್ ಯುವರ್ ಥಾಟ್ಸ್. ಇವರು ಉತ್ತರ ಕನ್ನಡದವರು, ನಾನು ದಾವಣಗೆರೆ, ಪಕ್ಕ ಬಯಲ್ಸೀಮೆ. ನಮ್ ಭಾಷೆ ಅವ್ರ ಭಾಷೆ ಏನೋ ಒಂಚೂರು ವ್ಯತ್ಯಾಸ ಆಗುತ್ತಪ್ಪ. ವ್ಯಾಕರಣ ಏನ್ ಮಹಾಬಾದ್ಲಿ ಆಗುತ್ತೆ. ಅದೇನೋ ಇಲ್ಲಿವರೆಗೂ ಅದು ತಕರಾರು ಮುಗ್ದಿಲ್ಲ. ಅದೇನೋ ಆ ಮತ್ತೆ ಆ, ಅದು ಇವ್ರ ಮುಂದೆ ಹೇಳ್ಬಿಡಿ. ಕರೆಕ್ಟ್. ಅಲ್ಲ ಅದಲ್ಲ, ನಮ್ ಕಡೆಗೆ ಅ ಆ ಅಂತೀವಿ ನಾವು. ಅರವಿಂದ್, ರಮೇಶ್ ಅರವಿಂದ್. ಏನದು ಅ. ಆನಂದ್ ಆದ್ರೆ ಆನಂದ್. ಹೌದು. ಅ ಆ ಅಲ್ವಾ? ಹೌದೌದು. ಅ ಆ ಈ ಅನ್ಬೇಕಲ್ವಾ? ಅ ಆ ಅಂದ್ರೆ ಏನದು? ಎರಡು ಆನೆ ಆಗುತ್ತೆ. ಅ ಅಂದ್ರೆ ಅರವಿಂದ ಅಲ್ವಾ? ಅಲ್ಲಿ ಅರವಿಂದ ಅಂತೀರಾ ನೀವು? ಸರ್, ನಿಮ್ಮ ಊರ್ ಕಡೆ ನಮ್ಮನ್ನು ಹೆಂಗ್ ಕರೀತಾರಮ್ಮ? ಮತ್ತೆ ಐಡೆಂಟಿ ಕ್ರೈಸ್ ಆಗೋಯ್ತಲ್ಲ ಸರ್ ಈಗ. ಅವ್ರು ಕರೆಯೋದು ಹಾಗೇನೆ, ಕಲಿಸುವಾಗ ಅದು ಕ್ಲಿಯರ್ ಆಗ್ಲಿ ಅಂತ ಅ ಅಂತ ಹೇಳ್ಕೊಡ್ತಾರೆ ಅಷ್ಟೇನೇನು. ಬಟ್ ಅದೇನೋ ಹೇಳುವಾಗ ಮಾತ್ರ ಈಗಲೂ ಸಹ ನನಗೆ ಅಷ್ಟು ಕ್ಲಿಯರ್ ಆಗಿಲ್ಲ. ಅದು ಬೇಡ, ವಿಷಯ ಬೇಡ. ಅವರೆಷ್ಟು ಬಿಸಿ ಟೀ ಕುಡಿತಾರೆ ನಿಮ್ಗೆ ಗೊತ್ತಾ? ಹೌದು ಸರ್, ಕುದೀತಾ ಇರ್ಬೇಕಂತಲ್ಲ ಟೀ. ಅಲ್ಲ, ಬಿಸಿ ಟೀ ನನಗೆ ಬಹಳ ಇಷ್ಟ ಅಷ್ಟೇ. ಅದು ಸ್ಮಿತಾ ಮಾಡೋ ಬಿಸಿ ಟೀ ತುಂಬಾ ಇಷ್ಟ. ರೈಟ್. ಸ್ಮಿತಾ ಮತ್ತೆ ಅವರು ಮಾಡಿಸಿದ ಜೋಡಿ. yes. ಯಾಕಂದ್ರೆ ಇವರು ನಂಬ್ಕೊಂಡ್ ಬಂದಿರೋ ಏನೇನು ಜೀವನ ಮೌಲ್ಯಗಳಿದಾವಲ್ಲ ಅವನ್ನ ಅವರು ಸಹಜವಾಗೇ ನಂಬ್ಕೊಂಡ್ ಬಂದಿರೋ ಅಂತ. ಇವ್ರು ಯಾವಾಗ್ಲೂ ರಾಜ್ಕುಮಾರ್ ಬಗ್ಗೆ ಒಂದ್ ಮಾತು ಹೇಳ್ತಿರ್ತಾರೆ, ಅಂದ್ರೆ ತಾಯಿಯ ಮಮತೆ ಮತ್ತೆ ಮಗುವಿನ ಮುಗ್ಧತೆ ಅಂತ. ಅದ್ ಎರಡೂ ಸ್ಮಿತಾನ ಹತ್ರ ಕಾಣಿಸುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಓಕೆ, ಧಾರವಾಡದ ಅನುಭವಗಳೆಲ್ಲ ಹಂಚ್ಕೊಂಡ್ರು ನಿಮ್ಮ ಗೆಳೆಯರು. ಅಲ್ಲಿಂದ ನೀವು ಇನ್ನೊಂದು ಊರು ಶಿಫ್ಟ್ ಆಗ್ತೀರಾ. ಅದಕ್ಕೆ ನಾಂದಿಯಾಗಿ ಒಂದು ಸ್ಯಾಂಪಲ್ ಡಿಶ್ ಇಲ್ಲಿ ಬಂದಿದೆ, ಬನ್ನಿ. ವಡಾಪಾವ್ ನಿಮ್ಮ ಫೇವ್ರೇಟ್ ಅಂತೆ ಬಾಂಬೆಲಿ ಇದ್ದಾಗ. ಹೌದೌದೌದು. ಎಸ್, ನೀವು ಬಾಂಬೆನ ವರ್ಣಿಸುವ ರೀತಿ ನಿಮ್ಮ ಕಥೆಗಳಲ್ಲಿ ನೋಡದೇ ಇರೋರು ಕೂಡ ನಗರಕ್ಕೆ ಹೋಗ್ಲೇಬೇಕು ಅಂತ ಅನಿಸ್ಬಿಡುತ್ತೆ. ಆ ಥರ ಒಂದು ಯು ಡಿಸ್ಕ್ರೈಬ್ ಬಾಂಬೆ ಸೋ ಬ್ಯೂಟಿಫುಲಿ ವಿತ್ ಡೀಟೈಲ್. ಆ ಬಾಂಬೆ ಎಕ್ಸ್ಪೀರಿಯನ್ಸ್ ಮಾತಾಡೋಣ. ಈಟಿಂಗ್ ಎ ವಡಾಪಾವ್ ಹೇಳಿ. Yes, sir. Tell us about Bombay.
ನಾನೊಬ್ಬ ದೊಡ್ಡ ಮುಂಬೈ ಶೋವಿನಿಸ್ಟ್. ಮುಂಬೈ ಅಂದರೆ ಒಂದು ನನ್ನ ಪ್ರಕಾರ ಒಂದು ಯೋಗ ಶಹರ ಅದು ನಾನು ನನ್ನ ಬರವಣಿಗೆಯಲ್ಲಿ ಬಂದಿದೆ. ನನ್ನೆಲ್ಲ ಕಥೆಗಳ ಬಹುಪಾಲು ಆವರಣ ಬಾಂಬೆನೇ ಇರುತ್ತೆ. ಯಾಕಂದ್ರೆ ಬಾಂಬೆ ನನ್ನನ್ನ ಈ ಟೀ ಶರ್ಟ್ ಮೇಲ್ಗಡೆ ಪ್ರಿಂಟ್ ಇರುತ್ತೆ ಗೊತ್ತಾ, ಅದನ್ನು ನೀವು ವಾಶ್ ಮಾಡಿದಾಗ ಆ ಪ್ರಿಂಟ್ ಹಾಳಾಗಬಾರ್ದು ಅಂತ ರಿವರ್ಸ್ ಮಾಡಿ ಹೌದು ಹಾಕ್ತೀರಿ. ಕರೆಕ್ಟ್. ಆ ತರ ಬಾಂಬೆ ನಗರ ನನ್ನನ್ನು ರಿವರ್ಸ್ ಮಾಡಿ ಒಣಗಿಸಿ ಹಾಕ್ಬಿಡುತ್ತೆ. ಹೌದಾ? ಇಟ್ ಲಿಟ್ರಲಿ ರಿವರ್ಸ್ ಮೀ. ಅಂದ್ರೆ ಸೊ ಟೂರಿಸ್ಟ್ ಆಗಿ ನೋಡಿದಾಗ ಬರೀ ಧೂಳು, ಬಿಲ್ಡಿಂಗ್ಗಳು ಅವೇ ಕಾಣುತ್ತೆ. ಆದ್ರೆ ಒನ್ಸ್ ಯು ಆರ್ ಪಾರ್ಟ್ ಆಫ್ ದಟ್ ಸಿಟಿ, ಆ ನಗರದ ಒಂದು ಲಯ ಇದೆ, ಅದ್ರ ಆ ನಗರಕ್ಕೆ ಒಂದು ಹಾರ್ಟ್ ಬೀಟ್ ಇದೆ, ಒಂದು ಕ್ಯಾರೆಕ್ಟರ್. ಆ ಹಾರ್ಟ್ ಬೀಟ್ ಜೊತೆಗೆ ನಿಮ್ಮ ಬೀಟ್ ಸಿಂಕ್ ಆಗ್ಬಿಟ್ರೆ ಅದು ತುಂಬಾ ಲಿಬರೇಟಿಂಗ್ ಪ್ಲೇಸ್ ಅದು. ನಮ್ಮ ತಾಯಿ 75 ವರ್ಷ ಆದ್ಮೇಲೆ ಅಲ್ಲಿ ಬರ್ತಾ ಇದ್ರು. ಅಂದ್ರೆ ನಾನು ನನ್ನ ಬ್ಯಾಚುಲರ್ ರೂಮ್ ಅಲ್ಲಿ ಬಂದು ನಮಗೆ ಅಡಿಗೆ ಮಾಡಿ ಹಾಕಿದ್ದಾರೆ ಅವರು. ಅವರಿಗೆ ಇಷ್ಟ ಆಗ್ತಿತ್ತು ಅವರು, ಬಿಕಾಸ್ ಶಿ ಫೆಲ್ಟ್ ದಟ್ ಇಸ್ ದ ಓನ್ಲಿ ಸಿಟಿ ವಿಚ್ ಟ್ರೀಟ್ಸ್ ವಿಮೆನ್ ಆನ್ ಪಾರ್ ಅಂತ. ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಒಂದು ಮಹಿಳೆಯನ್ನು ಗೌರವದಿಂದ ನೋಡುವಂತ, ಸಮಾನತೆಯನ್ನು ನೋಡುವಂತ ಜಾಗ ಅಂತ. ಆಮೇಲೆ ನನ್ನ ಪ್ರಕಾರ ಯಾವುದೇ ಒಂದು ನಗರಕ್ಕೆ, ಅದು ಕಲ್ಕತ್ತಾ ಇರಲಿ ಅಥವಾ ಬಾಂಬೆ ಇರಲಿ, ಅದರದ್ದೇ ಆದ ಒಂದು ವ್ಯಕ್ತಿತ್ವ ಖಂಡಿತ ಬರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಂದ. ಯಾವ ನಗರದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದೆಯೋ ಆ ನಗರದಲ್ಲಿ ಜನಗಳ ನಡುವೆ ಒಂದು ಸಂಬಂಧ ಬರುತ್ತೆ. ಓಕೆ, ಒಂದು ನಗರದ ಪ್ರಗತಿಯನ್ನು ಅಳಿಯೋದು ಅಲ್ಲಿರೋ ಲಕ್ಸುರಿ ಕಾರ್ಸ್ ಎಷ್ಟಿದೆ ಅಂತಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದಾಗ ಅದೊಂದು ಇಮೇಜ್ ಇದೆ. ಲೋಕಲ್ ಟ್ರೈನ್ ಬಿಡ್ತಾ ಇದೆ ಅಂತ ಒಂದು ಮನಸ್ಸಿಗೆ ಬರೋದು ನನಗೆ, ರಶ್ ಜನ ಇದೆ, ಮತ್ತೊಬ್ಬನು ಓಡ್ ಬರ್ತಾನೆ, ಅವನನ್ನ ಒಳಗಡೆ ಅವನು ಯಾರೋ ಒಬ್ನು ಕೈ ಕೊಟ್ಟು ಎಳ್ಕೊಂಡ್ಬಿಡ್ತಾನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ತರ ಆ ಬಾಂಬೆ ಸಿಟಿ ಒಬ್ಬ ಸ್ಟ್ರಗ್ಲರ್ ಅನ್ನ ಹಾಗೆ ಹಿಡಿದು ಒಳಗೆ ಆ ಇಮೇಜ್ ನನ್ನನ್ನು ಯಾವತ್ತೂ ಡ್ರೈವ್ ಮಾಡ್ತಾ ಇರುತ್ತೆ. ಅಂದ್ರೆ ಕಲೆ ಕೂಡ, ಒಂದು ಥಿಯೇಟರ್ ಬೆಳೆಯೋದು, ಸಂಗೀತ ಬೆಳೆಯೋದು, ಅದು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದಾಗ ಮಾತ್ರ. ನೀವಲ್ಲಿ ಎಂಟರ್ದಾಗ ಯಾವ ಏಜ್ ಅಲ್ಲಿ ಎಂಟರ್ ಆಗಿ ಸರ್ ಬಾಂಬೆನ? ಯು ವೆರಿ ಯಂಗ್. 21 ಅಂತ. 21. ಓಕೆ, 21 ವರ್ಷದ ಜಯಂತ್ ಕಾಯ್ಕಿಣಿ ಅವರು ಮುಂಬೈಯಲ್ಲಿ ಹೇಗಿದ್ರು ಅದರ ಬಗ್ಗೆ ನೆನಪಿಸ್ಕೊಳ್ತಾರೆ ನಿಮ್ಮ ಗೆಳೆಯರು. ಕೇಳಿ. ಜಯಂತ್ ಕಾಯ್ಕಿಣಿ ಅವರು ಇದ್ದಲ್ಲಿ ಎಲ್ಲ ಹುಡುಗಿಯರು ಮುತ್ತಿ ಬಿಡ್ತಾ ಇದ್ರು. ಒಮ್ಮೆ ಹೇಗಾಯ್ತು ಅಂದರೆ, ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ಅಂತ ನಡೀತಾ ಇತ್ತು. ಅಲ್ಲಿ ಜಯಂತ ಕಾಯ್ಕಿಣಿಯವರು ಇದ್ದರು, ನಾನು ಇದ್ದೆ. ಜಯಂತ ಕಾಯ್ಕಿಣಿಯವರ ಬಳಿಗೆ ಸಿಕ್ಕಾಪಟ್ಟೆ ಹುಡುಗಿಯರು ಆಟೋಗ್ರಾಫ್ ತಗೊಳ್ಳಿಗೆ. ನನ್ನ ಹತ್ರ ಯಾರೂ ಬರಲಿಲ್ಲ. ನನಗೆ ತುಂಬ ಅಸೂಯೆ ಆಯಿತು. ಈ ಮನುಷ್ಯನಿಗೆ ಇಷ್ಟು ಹುಡುಗಿಯರು ಯಾಕೆ ಬರ್ತಾರೆ, ನನ್ನ ಹತ್ರ ಯಾರೂ ಬರೋದಿಲ್ಲ ಅಂಥೇಳಿ. ಇದು ತಮಾಷೆಗಳಿದೆ. ಆದರೂ ಜಯಂತ ಕಾಯ್ಕಿಣಿಯವರು ಇಡೀ ನಾಡಿನಲ್ಲಿ ಎಲ್ಲರಿಗೂ ಮೆಚ್ಚುಗೆ ಆಗುವಂಥ ಕವಿ. ಮುಂಬೈದ್ದು ನಮ್ಮ ಜೋಡಿ ಮೊದಲೇ ಬೆಟ್ಟ ಆಗಿದ್ದು ಎಲ್ಲೋ ಡೊಂಬಿವಿಲಿನೋ ಎಲ್ಲೋ. ನಾನು ಹಿಂಗೆ ಕೇಳ್ಕೊತ ಹೋಗಿದ್ದೆ ರಾತ್ರಿ 11 ಗಂಟೆಗೆ. ಇಲ್ಲಿ ಕನ್ನಡದವ್ರು ಯಾರು ಇರ್ತಾರೆ ಅನ್ನೋ ಕಡೆಗೆ ಯಾರಿಗೂ ಕೇಳಿದ್ದಾನೆ. ಇಲ್ಲಿ ಜಯಂತ್ ಕಾಯ್ಕಿಣಿ ಅಂತ ಒಬ್ಬರು ಯಾರು ಪದ್ಯ ಬರೀತಾರೆ, ಅವ್ರು ಇರ್ತಾರೇನಂತ. ದ್ಯಾಟ್ಸ್ ಹೌ ಐ ಮೆಟ್ ಯು ಫಾರ್ ದ ಫಸ್ಟ್ ಟೈಮ್. ನಾಸ್ಟಾಲ್ಜಿಯಾ ಇಸ್ ಅಮೇಝಿಂಗ್. ಒಂದು ಕಾಲದಲ್ಲಿ ಮುಕುಂದ್ ಜೋಶಿ, ಕುಮಾರ ಜೋಶಿ ಹಾಗೂ ಶರತ್ ಕಲ್ಕೋಡಿಯವರ ಜೊತೆಗೆ ನೀವು ಓಡಾಡ್ತಾ ಇದ್ರಿ ಸಾಹಿತ್ಯ ಸಭೆಗಳಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಒಂದು ಸರ್ತಿ ಹೇಳಿದರು, ಮೂಲದಲ್ಲಿ ಇದೊಂದೊಂದು ಮನೆ ಇದೆಯಪ್ಪ, ಹೋಗಿ ಕನ್ನ ಹಾಕು ಅಂತೇಳಿ. ಕೀನೂ ಕೊಟ್ಟರು, ಹೋದೆವು, ಕೀ ಹಾಕಿದೆವು, ಗುದ್ದಿದೆವು, ಏನು ಮಾಡಿದ್ರು ಓಪನ್ ಆಗ್ತಾ ಇಲ್ಲ. ಕಡೆಗೆ ನನ್ನ ಬಮ್ಮಿಂದ ಹೊಡೆದಾಗಲೇ ಓಪನ್ ಆಯಿತು. ಹತ್ತಿರದ ಮನೆಯವರು ಯಾರು ಯಾಕೆ ಬರ್ತಾ ಇಲ್ಲ ಅಂತೇಳಿ. ಕವಿ ಮನೆಯೊಳಗೆ ಏನಿದೆ, ನಮಗೆ ಒಳಗೆ ಹೋದಾಗ ಸಿಕ್ಕಿದ್ದು ಅಷ್ಟು ಪುಸ್ತಕ ಮಾತ್ರ, ಮತ್ತೇನೂ ಇಲ್ಲ. ಆ ಪುಸ್ತಕದಲ್ಲಿ 1-2 ಪುಸ್ತಕ ಕದ್ಕೊಂಡು ಮನೆಗೆ ಬಂದೆ. ನೀವು ನನಗಾಗಿ ಒಂದು ನಾಟಕವನ್ನು ಬರೆದ್ರಿ, ಯಾವ ನದಿ ಯಾವ ಪಾತ್ರ ಅಂತ. ನಮ್ಮದೇ ಕರ್ನಾಟಕ ಸಂಘದ ಒಂದು ಟೀಮ್ ಇತ್ತು. ಅದರ ಮೂಲಕ ನಾವು ಕನ್ನಡ ಕಲಾ ಕೇಂದ್ರಕ್ಕೆ ಆ ನಾಟಕವನ್ನು ಅಭಿನಯಿಸಿದೆವು. ಮುಂಬೈ ಕನ್ನಡಿಗರಂತೂ ನಿಮ್ಮ ಸಾಹಿತ್ಯದ ಬಗ್ಗೆ ತುಂಬ ಪ್ರೀತಿ ಉಳ್ಳವರು. ನೀವೆಲ್ಲರನ್ನು ಪ್ರೀತಿಯಿಂದ, ಸ್ನೇಹದಿಂದ ಮಾತಾಡಿಸ್ತಿದ್ರಿ. ಅವರಿಗೆ ಒಳ್ಳೆ ಒಳನೋಟಗಳನ್ನು ಕೊಡ್ತಾ ಇದ್ರಿ, ಒಳ್ಳೆ ಸಲಹೆಗಳನ್ನು ಕೊಡ್ತಾ ಇದ್ರಿ, ಸಾಹಿತ್ಯದ ಬಗ್ಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರಿ. ಹಾಗಾಗಿ ನಿಮ್ಮನ್ನು ನಾವು ಯಾವಾಗಲೂ ಒಂದು ರೀತಿಯಲ್ಲಿ ಕಳ್ಕೊಳ್ಳುತ್ತಿದ್ದೇವೆಂಬ ಒಂದು ಅನುಭವ ನಮಗಾಗ್ತಾ ಇದೆ. ನಿಮ್ಮ ಸಾಹಿತ್ಯದ ಬದುಕು, ನಿಮ್ಮ ಚಿತ್ರರಂಗದ ಬದುಕು ಜೊತೆಯಾಗಿ ಸಾಗಿದರೂ ನಿಮ್ಮ ಸಾಹಿತ್ಯ ಕೃಷಿಗಳೇ ವಿಜೃಂಭಿಸಲಿ ಎನ್ನುವುದು ನಮ್ಮ ಮುಂಬೈ ಕನ್ನಡಿಗರ ಶುಭ ಹಾರೈಕೆ. ವ್ಯಾಸರಾವ್ ನಿಂಜೂರ್ ಈಗ ಮಾತಾಡಿದವರು, ಡಾಕ್ಟರ್ ವ್ಯಾಸರಾವ್ ನಿಂಜೂರ್ ಒಂದು ದೊಡ್ಡ ಸೈಂಟಿಸ್ಟ್ ಅವರು. ಆಮೇಲೆ ಇವರು ಎಂತ ದೊಡ್ಡ ಬಯೋಕೆಮಿಸ್ಟ್ ಅಂದ್ರೆ, ನಿಮ್ಮ ಉದರದಲ್ಲಿ ಒಂದು ಎನ್ಸೈಮಿಗೆ ಇವರ ಹೆಸರಿದೆ. ನಿಂಜೂರ್ ಎನ್ಸೈಮ್ ಅಂತ. ಈ ಸಚ್ ಎ ಬಿಗ್ ಮ್ಯಾನ್. ಮತ್ತೆ ಅಡ್ವರ್ಟೈಸ್ಮೆಂಟ್ ವರ್ಲ್ಡ್ ಗಳಿಗೆ ಅವರು ಲಿರಿಕ್ಸ್ ಇದು ಕಾಪಿ ರೈಟಿಂಗ್ ಮಾಡ್ತಾ ಇದ್ರು. ಅದು 1997-98 ಅಲ್ಲಿ ಐ ಹ್ಯಾಡ್ ಟು ಲೀವ್ ದ ಜಾಬ್. ಫ್ಯಾಕ್ಟರಿ ಕ್ಲೋಸ್ ಆಯ್ತು. ಆಗ ಇವರು ನನ್ನ ಕರೆದು, ಅವ್ರು ಆಗ್ಲೇ ರಿಟೈರ್ ಆಗಿದ್ರು, ನನ್ನ ಕರ್ಕೊಂಡು ಹೋಗಿ 3 ಆ್ಯಡ್ ಏಜೆನ್ಸಿಗೆ, ಲಿಂಟಾಸ್ಗೆ, ಟ್ರಿಕಾಯ್ ಆಗ್ರಿ 4-5 ಇತ್ತು, ಅದಕ್ಕೆಲ್ಲ ಪರಿಚಯ ಮಾಡಿಸಿ ಅವರಿಗೆ ಬರ್ತಾ ಇರೋ ಕೆಲಸನ ನನಗೆ ಕೊಟ್ಟು ತುಂಬಾ ನನ್ನನ್ನು ನೋಡ್ಕೊಂಡಿದ್ದಾರೆ. ಹೀಗಾಗಿ ನಿಂಜೂರಿಗೆ ನಾನು ದೊಡ್ಡ ನಮಸ್ಕಾರ ಯಾವತ್ತೂ ಇರುತ್ತೆ ನನಗೆ. ಸೋ ನೈಸ್. ಬಾಂಬೆಲಿ ಎಕ್ಸಾಕ್ಟ್ ಆಗಿ ವಾಟ್ ಇಸ್ ದ ನೇಚರ್ ಆಫ್ ಯುವರ್ ಜಾಬ್? ನೀವು ಬಯೋಕೆಮಿಸ್ಟ್ ಆಗಿ ಹೋಗ್ತೀರಿ,
ಅಲ್ಲಿ ಯಾವ ಥರ ಕೆಲಸ, ಏನು ನೇಚರ್ ಆಫ್ ಜಾಬ್ ಏನು ಸರ್? ಫಸ್ಟ್ ನಾನು ವೆನ್ ಐ ಸ್ಟಾರ್ಟೆಡ್ ಲ್ಯೂಪಿನ್ ಲ್ಯಾಬೊರೇಟರಿ ಅಂತ, ಅದು ಅನಾಲಿಸಿಸ್ ಇತ್ತು ಅದು. ಆಮೇಲೆ ನಾನು ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ಗೆ ಹೋದೆ, ಅದು ರಿಚರ್ಡ್ಸನ್ ಹಿಂದೂಸ್ತಾನ್ ಅಂತ. ಅಲ್ಲಿ ನಾನು ಐ ವಾಸ್ ಇನ್ ಪ್ರೊಡಕ್ಷನ್. ಈಗ ನೀವೆಲ್ಲ ನೆಗಡಿ ಆದ್ರೆ ಹಚ್ಕೋತಿರಲ್ಲ ವಿಕ್ಸ್ ಪೇಪರ್, ಹೌದು, ಅದೆಲ್ಲ ಅರ್ಧ ವಿಕ್ಸ್ ಪೇಪರ್ ನಾನು ಮಾಡಿದ್ದೆ. ನಾನು ಮಾಡಿದ್ದೆ ಅಂದ್ರೆ ನಾನೇ ಮಾಡಿದ್ದಲ್ಲ, ಐ ಸೂಪರ್ವೈಸ್ಡ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್. ಓಕೆ. ಸೊ ಆ ಕೆಲಸ ಮಾಡ್ತಿದ್ದೆ. ಇವ್ರ ಕೆಲಸ ಏನು ಸರ್ ಅಲ್ಲಿ? ಯಾರ್ದು? ಅವ್ರದ್ದೇನು ಕೆಲಸ ಆಯ್ತು ಅಲ್ಲಿ? ಜಯಂತ್ ಮಾಮು ಸಂಸಾರ ಮಾಡಿ ಇವರಿಬ್ಬರ ಬಗ್ಗೆ ನಾನು ಮೊದಲು ಹೇಳ್ತೀನಿ. ಬನ್ನಿ ಸರ್. ಇವರಿಬ್ಬರು ಸಾಮಾಜಿಕ ನಾಟಕದಲ್ಲಿ ಪ್ರತ್ಯಕ್ಷವಾದ ಪೌರಾಣಿಕ ದೇವರಂತೆ ಕಾಣ್ತಾ ಇದ್ದಾರೆ. ಮನೋಹರ್ ನಾಯ್ಕ್ ದೊಡ್ಡ ಅಡ್ವರ್ಟೈಸಿಂಗ್ ವ್ಯಕ್ತಿ, ಒಂದು ಆಡ್ ಏಜೆನ್ಸಿಯಲ್ಲಿ ಟೀ ಬಾಯ್ ಆಗಿ ಕೆಲಸ ಮಾಡಿ ಈಗ ಅವನು ಸ್ವತಃದ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ, ರೆಕಾರ್ಡಿಂಗ್ ಸ್ಟುಡಿಯೋ ನಡೆಸ್ತಾ ಇದ್ದಾರೆ. ಇವರು ಪಂಚಪಾಂಡವರ ಫ್ಯಾಮಿಲಿ ಇವ್ರದ್ದು ಒಂಥರ. ನಮ್ಮ ಅಮ್ಮನಿಗೆ ನಾವು ಹೇಳೋದು ಕುಂತಿ ಅಂತ, ಯಾಕಂದ್ರೆ ನಾವು 5 ಮಂದಿ ಮಕ್ಕಳು ಪಂಚಪಾಂಡವರು ಅಂತ. ಆದ್ರೆ ಈ ಪಂಚಪಾಂಡವರಿಗಿಂತ ನಮ್ಮ ಅಮ್ಮನಿಗೆ ಇವ್ರ ಮೇಲೆ ಜಾಸ್ತಿ ಪ್ರೀತಿ. ಆದ್ರಿಂದ ನಮ್ಗೆ ಕೆಲವು ಸಲ ಡೌಟ್ ಆಗೋದು ಇವರು ಕರ್ಣನ ಅಂತ. ಗೋಕರ್ಣದಿಂದ ಕರ್ಣ. ಆಮೇಲೆ ಅಮ್ಮ ಇದಾರಲ್ಲ, ಅವರು ಗ್ರೇಟ್ ಲೇಡಿ. ಅಂದ್ರೆ ನಾನು ಬಾಂಬೆಗೆ ಹೋದ್ರೆ ಇವ್ರ ಮನೆಗೆ ಹೋಗೋದು ಅವ್ರನ್ನ ನೋಡ್ಲಿಕ್ಕೆ ಅಷ್ಟೇನೆ. ಅವರಿಗೆ ಸ್ವಲ್ಪ ಹುಷಾರಿಲ್ಲ, ಅವ್ರಿಗೆ ಬರ್ಬೇಕಂತಿತ್ತು. ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ನಾನು ಹೋಗ್ತಾ ಇಲ್ಲ, ನೀನ್ ಬರ್ಲೇಬೇಕು, ಹೋಗು ಅಂತ. ಇದು ವಿಠಲ್ ಕಟ್ಟಿ ಅಂತ, ನನ್ನ ಬಹಳ ಪ್ರೀತಿಯ ಗೆಳೆಯ. ಬಾಂಬೆಯಲ್ಲಿ ನನ್ನ ಜೊತೆಗೆ ರೂಮ್ಮೇಟ್ ಆಗಿದ್ದವರು. ನಾವಿಬ್ರು ಬ್ಯಾಚುಲರ್ಸ್ ಆಗಿ. ಬ್ಯಾಚುಲರ್ಸ್ ಅಲ್ಲ, ಅನ್ಮ್ಯಾರಿಡ್ ಅಂತ. ಅದೇನು ವ್ಯತ್ಯಾಸ ಸರ್? ಅದು ವ್ಯತ್ಯಾಸ ಗೊತ್ತಾಗ್ತದೆ ಸರ್. ಸರಿ. ಸೊ ನಾವಿಬ್ರು ಒಟ್ಟಿಗೆ, ಇವನು ಶರದ್ ಕುಲಕರ್ಣಿ ಅಂತಿದ್ದ, ಕುಮಾರ್ ಜೋಶಿ, ಗಜಾನನ್ ಉಪಾಧ್ಯಾಯ, ಊರಿಂದ ಬಂದ ಎಲ್ಲ ಏನೋ ಕೆಲಸ ಹುಡ್ಕೊಂಡ್ ಬಂದವರೆಲ್ಲ ನಾವು ಒಟ್ಟಿಗೆ ಇರ್ತಿದ್ವಿ. ಆಮೇಲೆ ಟೂತ್ ಪೇಸ್ಟ್ ಖರ್ಚಾದ್ರೆ ಯಾರು ಮೊದಲು ತರ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಟೂತ್ ಪೇಸ್ಟ್ ಖರ್ಚಾದದ್ದು ಹಂಗೆ ಉಳಿತಿತ್ತದು. ಅವನು ತರಲಿ ಅಂತ ನಾನು ತರಲಿ ಅಂತ ಅವನು ತರಲಿ ಅಂತ. ಅಂದ್ರೆ ಅಷ್ಟು ಒಂದು ರೀತಿ ನಾವು ಅದು ಟೆಸ್ಟಿಂಗ್ ಟೈಮ್ಸ್ ಅವೆಲ್ಲ. ಹಿಂದಿಯಲ್ಲಿ ಕೂಡ ಕವಿತೆ ಬರೆಯುವಂತ ಒಬ್ಬ ಭಯಂಕರ ವ್ಯಕ್ತಿ ಆತ. ಜಯಂತ್ ಅವ್ರು ಹೇಳ್ಬಿಟ್ರು, ಈಗ ನಾನು ಹಿಂದಿಯಲ್ಲಿ ಬರಿತಾ ಇದ್ದೆ ಅಂತ ಹೇಳಿ. ಹೌದು. ಒಂದ್ಸಲ ಹೀಗಾಯ್ತು, ನಾನು ಜಯಂತ್ ಅವ್ರು ಭೇಟಿ ಆದ್ಮೇಲೆ ಕನ್ನಡದಲ್ಲಿ ಬರೆಯೋಕೆ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನಗೂ ಅವ್ರಿಗೂ ಯಾಕೆ ಕಾಂಪಿಟೇಷನ್, ನಾನು ಬರೆಯೋದು ನಿಲ್ಲಿಸ್ಬಿಟ್ಟೆ. ಒಳ್ಳೆ ಕೆಲಸ. ಅದು ಕನ್ನಡಕ್ಕೆ ನಾನು ಮಾಡಿದ ದೊಡ್ಡ ಉಪಕಾರ. ನಾನು 6-7 ವರ್ಷ ಬಾಂಬೆಯಲ್ಲಿದ್ದೆ. ಅದರಲ್ಲಿ ಸುಮಾರು 5 ವರ್ಷ ಇವ್ರ ಜೊತೆನೇ ಇದ್ದೆ ರೂಮ್ಮೇಟ್ ಆಗಿ. ಅಲ್ಲಿ ಮುಂಬೈಯ ಲೋಕಲ್ ಟ್ರೈನ್ ರಶ್ಶು, ಕೆಲಸದಲ್ಲಿರೋ ಅನಾಸಕ್ತಿ, ಅದಕ್ಕಾಗಿ ಬಾಸ್ನಿಂದ ಬೈಗಳು, ಮನೆಯಲ್ಲಿ ಬೈಗಳು, ಎಲ್ಲ ಇದರಲ್ಲಿ 6 ವರ್ಷದ ನರಕ ಯಾತನೆಯಲ್ಲೂ ಕೂಡ ಮುಂಬಯಿಯ ಜೀವನ ಸಹನೀಯವಾಗಿದ್ದು ಜಯಂತ್ ಅವರಿಂದ. ನನಗೆ ಮುಖ್ಯವಾಗಿ ಸಿಕ್ಕುದು ಅಂತಂದರೆ ಜಯಂತ್ ಪಪ್ಪ ಮನೆಯವರ ಪ್ರೀತಿ, ವಿಶ್ವಾಸ. ಅವ್ರು ಎಷ್ಟೋ ಕಾದಂಬರಿಗಳನ್ನು ಬರೆದಿರ್ಬೋದು, ಎಷ್ಟೋ ಕಥೆಗಳನ್ನು ಬರೆದಿರ್ಬೋದು, ಎಷ್ಟೋ ಕವನಗಳನ್ನು ಬರೆದಿರ್ಬೋದು. ಎಲ್ರಿಗೂ ತಮ್ಮದೇ ಆದ ಒಂದು ಅಚ್ಚುಮೆಚ್ಚಿನ ಕೃತಿ ಇರ್ತದೆ. ಹೌದು. ಅವರ ಒಂದು ಕೃತಿ ನನಗೆ ತುಂಬ ಇಷ್ಟ. ಅದು ಯಾವುದಂತ ಊಹಿಸ್ಲಿಕ್ಕೆ ಅವರಿಗೂ ಸಾಧ್ಯ ಇಲ್ಲ. ಮತ್ತು ಇನ್ನೊಂದು ಹೇಳಿದ್ರೆ, ಎಲ್ಲರ ಲಿಸ್ಟಲ್ಲೂ ಯಾರ ಲಿಸ್ಟಲ್ಲೂ ಆ ಕೃತಿ ಇಲ್ಲ. ಅಂಥ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಹೇಳ್ಬಿಡಿ ನೀವೇ. ನಾನೇ ಆ ಕೃತಿ ಸರ್. ನಾನು ಹೇಳಲಿಕ್ಕೆ ಹೋಗೋದು ಏನಂದ್ರೆ, ಬರೆಯೋದು ಮಾತ್ರ ಕೃತಿ ಅಲ್ಲ, ಕೆಲವು ವ್ಯಕ್ತಿತ್ವಗಳನ್ನು ರೂಪಿಸ್ತಾರೆ ಅವರು. ವಾವ್, ಸೋ ನೈಸ್ ಮನೋಹರ್ ನಾಯ್ಕ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಷ್ಟು ದೂರದ ಬಂದಿದ್ದಾರೆ ನಮ್ಮ ಇನ್ವಿಟೇಷನ್ಗೆ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್ ಮನೋಹರ್. ಥ್ಯಾಂಕ್ ಯು. ಎಸ್ ಸರ್, ಅವರು ಮಾತಲ್ಲಿ ಗೊತ್ತಾಯ್ತು ನೀವು ಆ ಟೈಮಲ್ಲಿ ಅಲ್ಲೊಂದು ಕನ್ನಡ ಸಂಘ ಮಾಡಿದಿರಿ, ಕನ್ನಡದ ಕೆಲಸಗಳು ಅಲ್ಲೇ ಶುರು ಮಾಡಿಬಿಟ್ಟಿದ್ದೀರಿ ಬೊಂಬೈಯಲ್ಲಿ ಅಂತ. ಅಲ್ಲ, ನಾ ಕನ್ನಡ ಸಂಘ ಮಾಡಿರ್ಲಿಲ್ಲ, ಬಟ್ ಅಲ್ಲಿ ತುಂಬಾ ಕನ್ನಡ ಸಂಘಗಳು 70s ಅಲ್ಲಿ ಹೋದಾಗ ನಿಮಗೆ ಆಶ್ಚರ್ಯ ಆಗ್ಬಹುದು, ಎಲ್ಲರಿಗೂ ಆಶ್ಚರ್ಯ ಆಗಬಹುದು. ಮುಂಬೈಯಲ್ಲಿ 18 ಕನ್ನಡ ರಾತ್ರಿ ಶಾಲೆಗಳಿದ್ವು. ಓಹೋ. ಅಲ್ಲಿ ಹೋಗೋ ವಿದ್ಯಾರ್ಥಿಗಳೆಲ್ಲ ಯಾರು ಅಂದ್ರೆ, ಕರ್ನಾಟಕದಿಂದ ಪಾಪ ಎಜುಕೇಶನ್ ಮಾಡಕ್ಕಾಗದೆ ಅಲ್ಲಿ ಹೋಗಿ ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತ ಮಾಣಿಗಳು, ಬೇರೆ ಬೇರೆ ಕೆಲಸ ಮಾಡುವವರು, ಅವರು ಸಂಜೆ ರಾತ್ರಿ ಶಾಲೆಗೆ ಹೋಗ್ತಾರೆ. ಅಲ್ಲಿ ಪಾಠ ಮಾಡುವವರು ಯಾರು ಅಂತಂದ್ರೆ ಆಲ್ರೆಡಿ ಕೆಲಸದಲ್ಲಿರುವಂತ ಕನ್ನಡಿಗರು. ಸಂಜೆ ಹೋಗಿ ಅದು ಮತ್ತೆ ಏನು ಅಂದ್ರೆ, ಅವರು ಯಾವ ಸಂಬಳನೂ ತಗೊಳ್ತಿರ್ಲಿಲ್ಲ. ತಮ್ಮ ಕೆಲಸ ಮುಗಿದ ಮೇಲೆ ಶಾಲೆಗೆ ಹೋಗೋದು, 2 ಪಾಠ ಮಾಡೋದು, ಮನೆಗೆ ಹೋಗೋದು. ಅದೊಂದು ಅದ್ಭುತವಾದಂತಹ ಒಂದು ವಾತಾವರಣ ಅದು. ಬಾಂಬೆ ಗೆಳೆಯರ ಬಗ್ಗೆ ಹೇಳಿ. ಇವರೆಲ್ಲ ಅಂದ್ರೆ ಇಲ್ಲಿ ಕಾಣುವ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆನೂ ಅವ್ರ ತರಾನೇ ಇರೋ 10-20 ಮುಖಗಳನ್ನು ಕಾಣ್ತೇವೆ. ಕರ್ನಾಟಕ ಸಂಘದ ಭರತ್ ಕುಮಾರ್ ಪೊಲಿಪು ಇರ್ಬೋದು, ಅಲ್ಲಿ ಒಂಥರ ಸೇನಾನಿಗಳಂತೆ ಅವರು ಕನ್ನಡವನ್ನ ಕಾಪಾಡ್ಕೊಂಡು ಬಂದವರು. ಆಮೇಲೆ ನಿಂಜೂರ ಬಗ್ಗೆ ಹೇಳಿದೆ ಅವಾಗ. ಆಮೇಲೆ ಡಾಕ್ಟರ್ ನಾಗರಾಜ್ ಹುಯಿಲ್ಗೋಳ್, ಒಳ್ಳೆ ಸಂತನ ಹಾಗೆ ದೇವರ ಹಾಗೆ ಕಂಡ್ರಲ್ಲ. ನಿಜವಾಗ್ಲೂ ಸಂತ, ನಿಜವಾಗ್ಲೂ ದೇವರು.
ಅವನು ಕ್ಯಾನ್ಸರ್ ಸ್ಪೆಷಲಿಸ್ಟ್. ಅವರು ಓಕೆ, ಮೂಲತಃ ಧಾರವಾಡದವರು. ಪ್ರಪಂಚದಲ್ಲೇ ಬಹಳ ಅಪರೂಪದ ಕ್ಯಾನ್ಸರ್ ಸೈಂಟಿಸ್ಟ್, ಆನ್ಕಾಲಜಿಸ್ಟ್. ತುಂಬಾ ನಿಸ್ವಾರ್ಥಿ. ಪ್ರತಿ ಶನಿವಾರ ನಾನು ಎಲ್ಲೇ ಕೆಲಸದಲ್ಲಿರಲಿ, ಅದು ಕಟ್ಟಿ ಎಲ್ಲ ಗೊತ್ತು, ವಿಠಲ್ ಕಟ್ಟಿಗೆ ಗೊತ್ತು, ನಾ ಎಲ್ಲಿದ್ದರೂ ಕೂಡ ಪ್ರತಿ ಶನಿವಾರ ನಾವೆಲ್ಲ ನಾಗರಾಜ್ ಮನೆಗೆ ಹೋಗ್ತಿದ್ವಿ. ಅಲ್ಲಿ ಹೋದಾಗ ಮಧ್ಯಾಹ್ನ ಅವರು ಪೇಷಂಟನ್ನು ನೋಡೋ ಕಡೆ ಹೋಗಿ ನಾನು ಕೂತ್ಕೊಳ್ತಾ ಇದ್ದೆ. ಅದೊಂದು ನಮಗೆ ದೊಡ್ಡ ಆತ್ಮಿಕವಾದಂಥ ಸ್ನಾನ, ಅದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್. ಅವರು ಬಿಕಾಸ್ ಹಿ ಈಸ್ ಎ ಕ್ಯಾನ್ಸರ್ ಸ್ಪೆಷಲಿಸ್ಟ್, ಅವರು ಟರ್ಮಿನಲ್ಲಿ ಇಲ್ ಪೇಷಂಟ್ಸ್ ಜೊತೆಗೇನೆ ಮಾತಾಡೋದು. ಯಾರಿಗೋ ಒಂದು 4 ತಿಂಗಳಿದೆ, ಯಾರಿಗೋ ಒಂದು 5 ತಿಂಗಳು ಬಾಕಿ ಇದೆ, ಯಾರಿಗೋ ಒಂದು ವರ್ಷ ಬಾಕಿ ಇದೆ, ಅವ್ರ ಜೊತೆಗೆ ಇವ್ರು ಮಾತಾಡೋದಲ್ಲ. ಎಷ್ಟು ಅವರಿಗೆ ಅವ್ರು ಹೋಪ್ ಕೊಡ್ತಾ ಇದ್ರು. ಒಂದು ನನ್ನ ಕಥೆಯಲ್ಲಿ ಬರುತ್ತದು, ಒಬ್ಬ ಪೇಷಂಟ್ ಇದ್ರು, ಇವರು ನೀವು ಚೆನ್ನಾಗಾಗತ್ತೆ ಅಂತ ಹೇಳಿದ್ರು ಕೂಡ ಅವ್ರು ಹೇಳಿದ್ರು, ಡಾಕ್ಟರ್ ಸಾಬ್ ನೀವು ಅದೆಲ್ಲ ಹೇಳಬೇಡಿ, ಮುझे ಮಾಲೂಮ್ ಹೈ ಮುझे ಕ್ಯಾ ಹುವಾ ಹೈ, ಮುझे ये भी ಮಾಲೂಮ್ ಹೈ ಮುझे ಕ್ಯೂ ಹುವಾ ಹೈ ಅಂತ ಹೇಳಿದ್ರು. ನನಗೆ ಈ ರೋಗ ಆಗಿದೆ ಗೊತ್ತು, ನನಗೆ ಜಾಸ್ತಿ ದಿವಸ ಇಲ್ಲ ಅಂತ ಗೊತ್ತು, ಆದರೆ ಯಾಕೆ ಆಗಿದೆ ಅನ್ನೋದು ಗೊತ್ತು ಅಂತ. ಯಾಕೆ ಅಂತ ನಾಗರಾಜ್ ಕೇಳಿದ್ರೆ, ನಾನು ನಮ್ಮ ದೇಶದಲ್ಲಿ 70ರ ಇಸ್ವಿಯಲ್ಲಿ ಕುಡಿಯುವ ನೀರನ್ನು ಮಾರಿದ ಮೊದಲ ವರ್ತಕ. ಅಲ್ಲಿ ತನಕ ನೀರನ್ನು ಮಾರಿರಲಿಲ್ಲ ಯಾರು. ವಾಟರ್ ಈಸ್ ನಾಟ್ ಮೆಂಟ್ ಟು ಬಿ ಸೋಲ್ಡ್, ಇಟ್ಸ್ ಅ ಡ್ರಿಂಕಿಂಗ್ ವಾಟರ್, ಇಟ್ ಶುಡ್ ಬಿ ಫ್ರೀಲಿ ಅವೈಲೇಬಲ್ ಫಾರ್ ಎವ್ರಿಬಡಿ. ಐ ವಾಸ್ ದ ಫಸ್ಟ್ ಒನ್ ಟು ಬಾಟಲ್ ಇಟ್ ಆ್ಯಂಡ್ ಸೆಲ್ ಇಟ್. ಸೊ ಐ ನೀಡೆಡ್ ಎ ಪನಿಷ್ಮೆಂಟ್. ಸೊ ಐ ಡೋಂಟ್ ಫೀಲ್ ಬ್ಯಾಡ್ ದ್ಯಾಟ್. ಸೊ ನನಗಾಗ್ತಾ ಇರೋದು ನನಗೆ ಪನಿಷ್ಮೆಂಟ್ ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಒಂದು ಸೆನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್, ಯಾಕಂದರೆ ಆಸ್ಪತ್ರೆ ಅನ್ನೋದು ನನಗೆ ಯಾವಾಗಲೂ ವೆರಿ ಸ್ಪಿರಿಚುವಲ್ ಪ್ಲೇಸ್ ಅಂತಲೇ ನೋಡೋದು ನಾನು. ಬಹಳ ಅದ್ಭುತವಾಯಿತು ನೀವು ಹೇಳಿದ್ದ ಮಾತುಗಳು. ನೀವು ಹೇಳಿದಾಗೆ ನೀವು ನೋವನ್ನು ನೋಡುವಂಥ ದೃಷ್ಟಿಕೋನನೇ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಎಷ್ಟೊಂದು ಜನ ರೈಟರ್ಸ್ ಈಗ ಇದು ನೋಡ್ತಾ ಇರ್ತಾರೆ ಈ ಪ್ರೋಗ್ರಾಮನ್ನು. ಹೆಂಗೆ ಶುರು ಆಗುತ್ತೆ ದಿ ಪ್ರೋಸೆಸ್? GSS ಒಂದು ಕಡೆ ಹೇಳಿದ್ರು, ಭಾಳ ಇಂಟ್ರೆಸ್ಟಿಂಗ್ ಆಯ್ತು ಈ ಕವನಗಳೆಲ್ಲ ಹೆಂಗೆ ಬರುತ್ತೆ ಅಂತ. ಕೆಲವು ಕವಿತೆಗಳು ಕರೆದ ಕೂಡಲೇ ಬಂದು ಬಿಡುತ್ತವೆ ಚಿಕ್ಕ ಮಕ್ಕಳ ಹಾಗೆ, ಇನ್ನೂ ಕೆಲವಂತೂ ಹೊಸಲು ದಾಟಿ ಹೊರಕ್ಕೆ ಬರುವುದೇ ಇಲ್ಲ, ಹೊಸ ಮದುವೆ ಹೆಣ್ಣಿನಂತೆ ಅವಕ್ಕೆ ಮೈ ತುಂಬ ನಾಚಿಕೆ ಅಂತ. ಒಂದೊಂದು ಕವನ ಹೆಂಗೆ ಹುಟ್ಟುತ್ತೆ, ಒಂದೊಂದೇ ಅದರದ್ದೇ ಒಂದು ಸೋರ್ಸು, ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರೇರಣೆ ಸಿಗುತ್ತೆ. ನೀವು ಹೇಳಿದ್ರಿ ಈ ಥರ ಒಂದು ಕ್ಯಾನ್ಸರ್ ಪೇಷಂಟ್ ಕಥೆ ಆಯಿತು ಅಂತಲ್ಲ. ದರ್ ಆರ್ ಸೋ ಮೆನಿ ಯಂಗ್ ರೈಟರ್ಸ್ ಆರ್ ಪೀಪಲ್ ಹೂ ವಾಂಟ್ ಟು ರೈಟ್. ಅವ್ರೆಲ್ಲ ಏನು ಅಡ್ವೈಸ್ ಕೊಡಬೇಕು ಅಂತಿದ್ದೀರಾ ಜಯಂತ್ ಅವರೇ? ರೈಟಿಂಗ್ ಈಸ್ ನಾಟ್ ಎ ವರ್ಕ್ಶಾಪ್ ಸ್ಕಿಲ್. ಕರೆಕ್ಟ್. ಅದು 10 ದಿನದಲ್ಲಿ ಕವಿಯಾಗಿರಿ, 30 ದಿನದಲ್ಲಿ ಆ ಥರದ್ದಲ್ಲ. ಅದು ನಾವು ಉಸಿರಾಟದ ಹಾಗೆ. ಅದು ಅದಕ್ಕೊಂದು ಮೊದಲಿಂದನೂ ನಾವು ಅದನ್ನು ಓದ್ಕೊಂಡು ಬಂದಿರ್ಬೇಕು, ತಾನಾಗೆ ಆಗತ್ತೆ ಅದು. ಈ ಪ್ರಾಯಕ್ಕೆ ಬಂದಾಗ ಮೊಡೆ ಬರಲ್ವಾ, ಹಾಗೆ ಪ್ರಾಯಕ್ಕೆ ಬಂದಾಗ ಎಲ್ಲರಿಗೂ ಕವಿತೆ ಬರುತ್ತೆ. ಎಲ್ಲ ಹೇಳಲ್ಲ ಅಷ್ಟೇ, ಎಲ್ಲರೂ ಬರ್ದಿರ್ತಾರೆ. ನನಗೆಲ್ಲ ಈಗ ಸಿಗ್ತಾರೆ ಅವರು, ನಾನು ಬರ್ದಿದ್ದೀನಿ ಮಾಡಿದೆ ಸರ್, ನಾನು ಕೂಡ. ಹೌದು. ಲಕ್ಕಿಲಿ ಉಳಿದ ಎಲ್ಲಾ ಕ್ಷೇತ್ರಗಳಿಗೆ ಗುರು ಬೇಕು, ಸಾಹಿತ್ಯಕ್ಕೆ ಗುರು ಬೇಡ. ಯಾಕಂದ್ರೆ ಸಾಹಿತ್ಯಕ್ಕೆ ಪ್ರಕಟಿತ ಸಾಹಿತ್ಯನೇ ಗುರು. ಎಲ್ಲ ಪುಸ್ತಕಗಳನ್ನು ಓದಿ, ನಮಗೆಲ್ಲ ಯಾರು ಹೀಗೆ ಬರೀರಿ ಹಾಗೆ ಬರೀರಿ ಅಂತ ಹೇಳ್ಕೊಟ್ಟಿದ್ದಲ್ಲ. ತಿರುಮಲೇಶ್ವರನ್ನು ಓದಿದ್ವಿ, A.K. ರಾಮಾನುಜನನ್ನು ಓದಿದ್ವಿ, ಗಂಗಾಧರ ಚಿತ್ತಾಳರನ್ನು ಓದಿದ್ವಿ, ಯಶವಂತ್ ಚಿತ್ತಾಳರನ್ನು ಓದಿದ್ವಿ, ಶಾಂತಿನಾಥ್ ದೇಸಾಯಿ, P. ಲಂಕೇಶ್, ತೇಜಸ್ವಿ, ಇವ್ರನ್ನೆಲ್ಲ ಓದಿ ನಮಗೆ ಗೊತ್ತಾಯ್ತು. ಓದದೆ ಏನೂ ಆಗಲ್ಲ. ನಮ್ಮಲ್ಲಿ ಏನಾಗುತ್ತೆ, ಕೆಲವರಿಗೆ ತುಂಬಾ ಸರ್ ಟೈಮು, ನಮಗೆ ಟೈಮ್ ಇಲ್ಲ. ನಾನು ಟೈಮ್ ಇಲ್ಲ ಅಂದ್ರೆ ಊಟ ಮಾಡಲ್ವಾ ನೀವು? ಟೈಮ್ ಇಲ್ಲ ಅಂದ್ರೆ ನೀವು ಸ್ನಾನ ಮಾಡಲ್ವಾ ನೀವು? ಆ ಥರನೇ ಇದಕ್ಕೂ ಟೈಮ್ ಮಾಡ್ಕೋಬೇಕು ನೀವು. ಇದು ಟೈಮ್ ಇಲ್ಲ ಅಂತ ಓದದೇ ಇದ್ರೆ ಹೇಗೆ ಅಂದ್ರೆ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಯಾರಿಗೂ ನದಿ ಮೇಲಿನ ಸಿಟ್ಟಿನಿಂದ ಸ್ನಾನನೇ ಮಾಡ್ಕೊಳ್ಳಿಲ್ಲಂತೆ, ಅದರಿಂದ ನದಿಗೇನು ಲುಕ್ಸಾನಿಲ್ಲ. ಆ ಥರ ಒಂದು ಪ್ರವಾಹ, ಅದು ಓದಬೇಕು ನಾವು. ವಿ ಹ್ಯಾವ್ ಟು ರೀಡ್. ಕ್ಲಾಸಿಕಲ್ ಸಿಂಗಿಂಗ್ ಅದು ಕೇಳಬೇಕು, ಕಲಿಬೇಕು, ಆ ಥರ ಅದು. ಸೊ ಓದು ಮತ್ತು ಬದುಕನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೆಯೋದು. ಬರೆಯೋನಾಗಿ ಬದುಕುವುದಲ್ಲ, ಬದುಕುವವನಾಗಿ ಬರಿಬೇಕು. ವಾವ್, ರಿಯಲಿ ಜಯಂತ್ ಅವರೇ, ನಿಮ್ಮನ್ನು ಒಬ್ಬ ಕವಿಗಳಾಗಿ, ಕಥೆಗಾರನಾಗಿ, ನಾಟಕಗಾರನಾಗಿ, ಅಂಕಣಗಾರನಾಗಿ ಎಲ್ಲದರಲ್ಲೂ ರೀತಿಯಲ್ಲೂ ಎಂಜಾಯ್ ಮಾಡಿದ್ದೀವಿ. ನಿಮ್ಮ ಈ ಸಾಹಿತ್ಯದ ಲೋಕದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹೇ ಜಯಂತ್, ನಮಸ್ಕಾರ. ಏನು ಜಯಂತ್, ನೆನಪಿದೆಯಾ? ತುಂಬ ವರ್ಷದ ಹಿಂದೆ ನೀವು ವಿವೇಕ್ ಶಾನುಭೋಗು ಒಟ್ಟೊಟ್ಟಿಗೆ ಕಥೆಗಳನ್ನ ಬರಿತಾ ಇದ್ರಿ. ನೀವಿಬ್ರು ಎಷ್ಟು ಚೆನ್ನಾಗಿ ಬರಿತಾ ಇದ್ದೀರಿ ಅಂದರೆ ನನಗೆ ಹೊಟ್ಟೆ ಕಿಚ್ಚು ಶುರು ಆಗೋಯ್ತು. ಒಂದು ದಿವಸ ಸಾಯಂಕಾಲ ಲಂಕೇಶ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಸರ್, ಈ ಜಯಂತ್ ಕಾಯ್ಕಿಣಿ ಅನ್ನೋ ಹುಡುಗ ಚೆನ್ನಾಗಿ ಬರಿತಾನೆ ಅಂತ ಅವ್ರು ಅಂದಾಗ, ಪರವಾಗಿಲ್ಲ ಸರ್, ಸುಮಾರಾಗಿ ಬರಿತಾನೆ ಅಂತ ನಾನು ಹೊಟ್ಟೆ ಕಿಚ್ಚಿಂದ ಹೇಳಿದ್ದೆ. ಆಮೇಲೆ ಗೌರೀಶ್ ಕಾಯ್ಕಿಣಿ ಅಂತ ಕಸ್ತೂರಿನಲ್ಲಿ ಬರಿತಾ ಇದ್ರು, ಅವರು ತುಂಬಾ ವಿದ್ವತ್ಪೂರ್ಣ ಲೇಖನಗಳನ್ನ ಬರೆದಿದ್ದಾರೆ ಸರ್, ಆ ಕಾಯ್ಕಿಣಿಯಲ್ಲಿ ಈ ಕಾಯ್ಕಿಣಿಯಲ್ಲಿ ಅಂತ ನಾನು ಕೇಳಿದೆ. ಆಗ ಲಂಕೇಶ್ ಹೇಳಿದ್ರು, ಅವ್ರ ಮಗನೇನ್ರಿ ಜಯಂತ್ ಕಾಯ್ಕಿಣಿ, ಗೌರೀಶ್ ಕಾಯ್ಕಿಣಿ ಅವ್ರ ಮಗ ಅಂದ್ರು. ನೀವು ಮಾನವ ಸಂಬಂಧಗಳನ್ನು ಏಕಕಾಲಕ್ಕೆ ಒಂದು ಪರಿಸರದ ಜೊತೆ ಹೆಣೆದುಕೊಂಡು ಹೋಗ್ತೀರಾ, ಅದು ನನಗೆ ತುಂಬ ಇಷ್ಟವಾದ ಸಂಗತಿ. ನಿಮ್ಮ 2 ಕಥಾ ಸಂಕಲನಗಳು, ಬಣ್ಣದ ಕಾಲು ಮತ್ತೆ ತೂಫಾನ್ ಮೈಲು, ಈ ಕಥೆಗಳನ್ನು ಓದಿ ನನಗೆ ಎಷ್ಟು ಬೆಚ್ಚಿ ಬಿದ್ದೆ ಅಂತಂದ್ರೆ ಅಷ್ಟೊಂದು ಆಶ್ಚರ್ಯ ಆಯಿತು.
ಕನ್ನಡದ ಜೊತೆಗೆ ಪ್ರಪಂಚದ ಯಾವುದೇ ಕತೆಗಾರನಿಗೂ ಕಡಿಮೆ ಇಲ್ಲದ ಹಾಗೆ ಅಷ್ಟು ಜೀವನ ಪ್ರೀತಿಯಲ್ಲಿ ಆ ಸಂಕಲನದ ಕತೆಗಳನ್ನು ಓದ್ತಾ ಇದ್ದಾಗ ನಾವು ಒಂಥರ ತುಂಬ ಖುಷಿ ಆಯಿತು. ಇನ್ನೊಂಥರ ತುಂಬ ಸಿಟ್ಟು ಬಂತು. ಸಿಟ್ಟು ಯಾಕೆ ಅಂತಂದರೆ ನಮ್ಮ ಕನ್ನಡದ ವಿಮರ್ಶಕರು, ಕನ್ನಡದ ಕತೆಗಾರಿಕೆ ಬಗ್ಗೆ ಮಾತನಾಡುವವರು ಯಾರು ಕೂಡ ಎಲ್ಲೂ ಕೂಡ ಜಯಂತಿನ ಇತ್ತೀಚಿನ ಕತೆಗಳ ಬಗ್ಗೆ ಯಾರೂ ಮಾತಾಡಿಲ್ಲ, ಯಾಕೆ ಅಂತ ಸಿಟ್ಟು ಬಂತು. ಇವೆಲ್ಲಕ್ಕಿಂತ ಆಚೆ ನೋಡಿದರೆ ಒಂದು ತಲೆಮಾರನ್ನು ಪ್ರಭಾವಿಸಿದಂಥ ಬಹಳ ದೊಡ್ಡ ಲೇಖಕ ಅವರು. ಅವರ ಕಥೆಗಳಿಂದ ಹುಟ್ಟಿದವರು. ಅವರು ಇವತ್ತಿಗೆ ಕೂಡ ಒಬ್ಬ ತರುಣ ಕಥೆಗಾರರು. ನೀನೇ ಒಂದು ಸರಿ ಹೇಳ್ತಾ ಇದ್ದೆ, ಪಿಸು ಮಾತು ಯಾಕೆ ಸವಿಯಾಗಿರುತ್ತೆ, ನಾವು ಇಷ್ಟಪಡೋರ ಜೊತೆ ಯಾಕೆ ಪಿಸು ಮಾತಾಡ್ತೀವಿ ಅಂತಂದರೆ, ಅಥವಾ ಜಗಳಾಡುವಾಗ ನಮ್ಮ ದನಿ ಯಾಕೆ ಜೋರಾಗುತ್ತೆ ಅಂತಂದರೆ, ಜಗಳಾಡುವಾಗ ಹೃದಯಗಳು ದೂರಾಗಿರುತ್ತಂತೆ, ಅದಕ್ಕೆ ಹತ್ತಿರ ಇದ್ದರೆ ಕಿರ್ಚಾಡ್ತೀವಂತೆ. ಆದರೆ ಪಿಸು ಮಾತು ಹೃದಯಗಳ ಹತ್ತಿರ ಇದ್ದಾಗ ಅಬ್ಬರದ ದನಿ ಬೇಕಾಗಿಲ್ಲಂತೆ. ಹಿಂದೆನೂ ಜನ ಕೆಸೆಟ್ಗಳಿಗೆ ಅಂತ ಮತ್ತು ಸಿನಿಮಾಕ್ಕೆ ಅಂತ ಬರೆದಾಗ ಅವ್ರನ್ನೆಲ್ಲ ಒಂದು ಥರದಲ್ಲಿ ಕೆಸೆಟ್ ಕವಿಗಳು ಅಂತಲೇ ಒಂದು ಥರದ ತಮಾಷೆ ಮಾಡ್ತಾಯಿದ್ರು. ಆದರೆ ನೀನು ಬರೆದಾಗ ಮಾತ್ರ ಚಿತ್ರ ಸಾಹಿತ್ಯಕ್ಕೆ ಘನತೆ ತಂದು ಕೊಟ್ಟ ಒಬ್ಬ ಕವಿ ಅಂತ ಹೆಸರು ಮಾಡ್ಕೊಂಡ್ಬಿಟ್ಟೆ. ಇದೊಂಥರ ವಿಚಿತ್ರ ವೈಪರೀತ್ಯ ಇದು. ನಿಮ್ಮನ್ನು ನಾನು ಮುಖತಃ ಭೇಟಿಯಾಗೋದಕ್ಕೆ ಮುಂಚೆ ನನಗೆ ಗೊತ್ತು, ನೀವು ನನ್ನ ಬೊಗಸೆಯಲ್ಲಿ ಮಳೆ ಕೂಡ, ನನ್ನ ಮನಸ್ಸಿನಲ್ಲಿ ಮಳೆ ಕೂಡ, ಕನ್ನಡದ ತುಂಬ ಸಂವೇದನಶೀಲ ಮನಸ್ಸುಗಳಲ್ಲಿ ಕೂಡ ಒಂದು ಅದ್ಭುತವಾದ ಮಳೆ ನೀವು. ನಿಮ್ಮ ಬರವಣಿಗೆ, ನಿಮ್ಮ ಆಚಾರ ವಿಚಾರ, ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ಎಲ್ಲವನ್ನ ಒಂದು ಬೇರೆ ದೃಷ್ಟಿಕೋನದಿಂದ, ಅಂತಃಕರಣದಿಂದ ನೋಡುವಂತಹ ನಿಮ್ಮ ಅದ್ಭುತವಾದ ಒಂದು ದೃಷ್ಟಿ ನನಗೆ ತುಂಬ ಇಷ್ಟ. ವಾಟ್ ಅ ವಂಡರ್ಫುಲ್ ರೈಟರ್ ಅಂಡ್ ಅ ಪರ್ಸನ್ ಯು ಹ್ಯಾವ್ ಬೀನ್. ಐ ಆಮ್ ಲಕ್ಕಿ ಟು ಹ್ಯಾವ್ ಯು. ಹೇಳಬೇಕು ಅನ್ನಿಸ್ತಾ ಇದೆಯಾ? ಏನು ಹೇಳಲಿ ಅಂತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ನನ್ನನ್ನು ಎಷ್ಟು ಪ್ರೀತಿಯಿಂದ ಓದಿದ್ದಾರೆ. ಅದೇನು ಅಂದರೆ ಒಬ್ಬ ಲೇಖಕನಿಗೆ ಮತ್ತೇನು ಬೇಡ, ವಿಮರ್ಶೆ, ಫಲಕ, ಹಳದಿ ಕೆಂಪು ಧ್ವಜ, ಸನ್ಮಾನ ಪತ್ರ ಅದಲ್ಲ, ಇನ್ನೊಂದು ಮನಸ್ಸಿನಲ್ಲಿ ನನ್ನ ಕೃತಿ ಬೆಳೀಲಿ ಅಂತಿದೆ. ಇಟ್ ಶುಡ್ ಗೆಟ್ ಎಕ್ಸ್ಟೆಂಡೆಡ್. ನಾನು ಬರೆದಿತ್ತು ಅದು ಅಲ್ಲಿರುತ್ತದು. ಬಟ್ ವೆನ್ ಎ ವೆರಿ ಸೆನ್ಸಿಟಿವ್ ಮೈಂಡ್ ರೀಡ್ಸ್ ಇಟ್, ಅದು ಒಂದು ಅದು ಮತ್ತೆ ಜೀವ ಬರುತ್ತೆ ಅದಕ್ಕೆ. ಬಹಳ ಚೆನ್ನಾಗಿ ಸೆನ್ಸಿಟಿವ್ ಮೈಂಡ್. ಹೌದು, ಇಟ್ಸ್ ವೆರಿ ಪ್ರೆಷಸ್. ಇವರ ರೆಸ್ಪಾನ್ಸ್ಗಳು, ಅವರ ಒಂದು ಪ್ರಾಮಾಣಿಕವಾದ ಓದಿನ, ಮುಕ್ತವಾದ ಓದಿನ ಒಂದು ಸ್ಪಂದನ ಅದು. ಸೊ ಅದು ತುಂಬ ಅಮೂಲ್ಯವಾದದ್ದು. ನನಗೆ ಏನು ಹೇಳೋಕೆ ತೋರಿಸ್ತಾ ಇಲ್ಲ. ಕೃತಿಗಳಿಂದಾನೇ ಸಂಸ್ಕೃತಿ ಅಂತ ಹೇಳ್ತಾರೆ. ಆನ್ ದಟ್ ನೋಟ್ ಸರ್, ಮಧ್ಯದಲ್ಲಿ ಒಬ್ಬ ನಾಟಕಗಾರನ ನೋಡಿದ್ರೆ, ಸೇವಂತಿ ಪ್ರಸಂಗ ಅಂತ ನಾಟಕ ಬರೆದ್ರಿ, ಜೊತೆಗಿರೋನು ಚಂದ್ರ ಬರೆದ್ರಿ. ಸೊ ಆ ನಾಟಕದ ಅನುಭವಗಳು ಹೇಗಿತ್ತು? ವಾಟ್ ಇಸ್ ದ ನೆಕ್ಸ್ಟ್ ಪ್ಲೇ ಇನ್ ಮೈಂಡ್? ನಾಟಕ ನನ್ನ ಸ್ವಂತ ನಾಟಕ ಬರೆದಿಲ್ಲ. ನನ್ನ ನಾಟಕಗಳೆಲ್ಲವೂ ಅಸೈನ್ಮೆಂಟ್ಸ್. ಓಕೆ. ಫಾರ್ ಎಕ್ಸಾಂಪಲ್ ಸೇವಂತಿ ಪ್ರಸಂಗ, ಅದು ನೀನಾಸಂ ತಿರುಗಾಟಕ್ಕಾಗಿ ಬರೆಸಿದ್ದು ಕೆ ವಿ ಸುಬ್ಬಣ್ಣ ಅವರು. ಅದು ಬರ್ನಾರ್ಡ್ ಶಾನ ಪಿಗ್ಮ್ಯಾಲಿಯನ್ ಆಧಾರಿತ ಮೈ ಫೇರ್ ಲೇಡಿ ಅದು. ಓಕೆ. ಆದರೆ ನಾನು ಸಾಕಷ್ಟು ಲಿಬರ್ಟಿ ತಗೊಂಡು, ಸಾಕಷ್ಟು ಸ್ವಾತಂತ್ರ್ಯ ವಹಿಸಿಕೊಂಡು ನಮ್ಮ ಜಾಯಮಾನಕ್ಕೆ ಅದನ್ನು ಅಳವಡಿಸಿದ್ವಿ. ರೈಟ್. ನಿಮ್ಮ ನಾಟಕಗಳಲ್ಲಿ ನಿಮ್ಮ ಜೊತೆ ಇದ್ದವರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ಕಮ್ ಸರ್. ವೆರಿ ಗುಡ್. ಹೇಗಿದ್ದೀರಿ? ನನ್ನ ಇತಿ ನಿನ್ನ ಅಮೃತ ನಾಟಕದಲ್ಲಿ ಜುಲ್ಫಿ ಪಾತ್ರಕ್ಕೆ ಸಂಪೂರ್ಣ ಜೀವ ಕೊಟ್ಟು ಹೊಸ ಒಂದು ಡೈಮೆನ್ಷನ್ ಅನ್ನೇ ಕೊಟ್ಟಂತ ವ್ಯಕ್ತಿ. ಎಸ್. ಹಾಗೆ ನೋಡಿದ್ರೆ ಜಯಂತ್ ಅವರ ಜೊತೆಗೆ ವೈಯಕ್ತಿಕ ಒಡನಾಟಕ್ಕಿಂತ ಅವರ ಶಬ್ದಗಳ ಜೊತೆಗೆ ಒಡನಾಟ ನನಗೆ ಹೆಚ್ಚು. ಅಂದರೆ ರಂಗದ ಮೇಲೆ ಅವರು ಬರೆದ ಸಂಭಾಷಣೆಗಳನ್ನು ಬಹಳ ಪ್ರೀತಿಯಿಂದ, ಬಹಳ ತನ್ಮಯತೆಯಿಂದ ಹೇಳಿ ಸುಖಪಟ್ಟು ಸಂತೋಷಪಟ್ಟಿರೋನು ನಾನು. ಪ್ರಾಮಾಣಿಕವಾಗಿ ಒಪ್ಕೊಳ್ತೇನೆ, ಆ ನಾಟಕದ ಪ್ರತಿಯೊಂದು ಪ್ರದರ್ಶನ ಆದ ಮೇಲೂ ಕೂಡ ನಾನು ಒಂದು ಚೂರು ಬೆಳೆದಿದ್ದೇನೇನೋ ಅನ್ನೋ ಭಾವನೆ ನನ್ನಲ್ಲಿ ಬಂದಿದೆ. ಅಂದರೆ ಒಂದು ರೀತಿಯ ಆತ್ಮ ನಿರೀಕ್ಷಣೆಗೆ ಆ ನಾಟಕ ಅವಕಾಶ ಮಾಡಿಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ಜಾವೇದ್ ಸಿದ್ದಿಕಿ ಅವರಿಗೆ ಮತ್ತು ಅದನ್ನು ಬಹಳ ಅದ್ಭುತವಾಗಿ ಕನ್ನಡಕ್ಕೆ ತಂದಿರುವಂಥ ಜಯಂತ್ ಅವರಿಗೆ ನಾನು ಯಾವತ್ತಿಗೂ ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ಟೈಮ್. ಥ್ಯಾಂಕ್ ಯು ಸರ್. ನೀವು ಬಾಂಬೆಯಲ್ಲಿ ಬಯೋಕೆಮಿಸ್ಟಾಗಿ ಕೆಲಸ ಮಾಡ್ತಾಯಿದ್ರಿ. ವಿಕ್ಸ್ ವೇಪರಬ್ಬು ಆ ಥರ ಏನೋ ರಸಾಯನ ವಸ್ತುಗಳನ್ನ ಮಾಡಬೇಕು. ಅದಕ್ಕೊಂದು ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ತಾಯಿತ್ತು. ಅಲ್ಲೊಬ್ಬರು ಸುಂದರಿ ಇರ್ತಾಯಿದ್ರು. ನೀವು ಮಾಡುವ ವಸ್ತುಗಳನ್ನ ಗುಣಮಟ್ಟನ ಅವ್ರು ಚೆಕ್ ಮಾಡ್ತಾಯಿದ್ರು. ಅಲ್ಲವ್ರಿಗೆ ಏನೋ ಕತೆ ಹೇಳ್ತಾಯಿದ್ರಿ. ಯಾರು ಸರ್ ಅದು? ಅವರು ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರು, ಗೊತ್ತಾಯಿತು. ನಾನು ವಿಕ್ಸ್ ವೇಪರ್ ತಗೊಂಡು ಹೋಗಿ ಅಲ್ಲಿ ಅವ್ರ ಹತ್ರ ಕೊಡ್ತಾ ಇದ್ದೆ. ಆಮೇಲೆ ಅವ್ರು ಅದನ್ನು ಓಕೆ ಮಾಡಬೇಕು. ಅವ್ರು ಓಕೆ ಮಾಡಿದ್ಮೇಲೆ ಪ್ರಪಂಚಕ್ಕೆ ಹೋಗ್ತದೆ, ಕೊಡಬೇಕು. ಅವ್ರು ರಿಜೆಕ್ಟ್ ಮಾಡ್ಬೋದು, ಇದು ಬೇಡ ಸರಿ ಇಲ್ಲ ಅಂತ. ರಿಜೆಕ್ಟ್ ಮಾಡ್ತಿದ್ರು. ಆದರೆ ಒಂದು ದಿವಸ ಅವರು ನನ್ನನ್ನೇ ಓಕೆ ಮಾಡಬೇಕು.
ಆಮೇಲೆ ರೆಸ್ಟ್ ಈಸ್ ಹಿಸ್ಟ್ರಿ. ಮೊದಲು ಅವ್ರ ಹತ್ರ ಹೋಗಿ ನೀವು ಏನೇ ಜೋಕ್ ಹೇಳ್ತಿದ್ರು ರಿಜೆಕ್ಟ್ ಮಾಡ್ತಿದ್ರಂತೆ, ನಗ್ತಾನೆ ಇರ್ಲಿಲ್ವಂತೆ. ನಂತರ ಒಂದು ಕಾಲದಲ್ಲಿ ಏನ್ ಕಳಪೆ ಜೋಕ್ ಹೇಳಿದ್ರು ನಗಕ್ ಶುರು ಮಾಡಿದ್ರಂತೆ. ನೀವ್ ಹೇಳ್ತೀರಾ ಅಥವಾ ವಿಡಿಯೋಲಿ ಒಬ್ರು ಇದಾರೆ ಅವ್ರು ಮಾತಾಡ್ತಾರೆ? ಅವರೇ ಮಾತಾಡ್ಲಾ? ಸರಿ ಕೇಳೋಣ. हॅलो जयंत कायकिणी, हसू नका तू. म्हाका कन्नड उलोवचें आसा, म्हाका कळना जाल्यार बी हांव ट्राय करता आसा. ನಾನು ಬೇಸಿಕಲಿ ಗೋವನ್ ಸಾರಸ್ವತ್. ನನ್ನ ಭಾಷೆ ಮತ್ತು ಜಯಂತ್ ಭಾಷೆ ಸ್ವಲ್ಪ ಡಿಫ್ರೆನ್ಸ್. ಅಂದರೆ ಎಷ್ಟು ಡಿಫ್ರೆನ್ಸ್ ಅಂದರೆ ಅರ್ಥ ಆಗೋದಿಲ್ಲ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ನಾನು ಅವರಿಗೆ ಫಸ್ಟ್ ಟೈಮ್ ನೋಡುವಾಗ ಹಿ ವಾಸ್ ಸೋ ಹ್ಯಾಂಡ್ಸಮ್. ನನಗೆ ಸ್ವಲ್ಪ ಭಯ ಇತ್ತು, ಅಂದರೆ ಎಷ್ಟು ಜೋಕ್ಸ್ ಕ್ರ್ಯಾಕ್ ಮಾಡೋದು. ಖುದ್ಕೋ ಬಹುತ್ ಬಡ ಜೋಕರ್ ಸಮಜ್ತಾ ಹೈ ಹೀಗೆ ಹೇಳಿ ನಾನು ಅವ್ರ ಜೋಕಿಗೆ ನಿದ್ದೆನೇ ಆಡ್ತಾ ಇರಲಿಲ್ಲ. ಸೊ ಅವ್ರು ತುಂಬ ಅವಾಯ್ಡ್ ಮಾಡಿದ್ದೆ ನಾನು. ಆಮೇಲೆ 6 ತಿಂಗಳಾದಮೇಲೆ ನಾವು ಪರಿಚಯ ಆಗಿ ಮಾತಾಡಲಿಕ್ಕೆ ಅವರು ತುಂಬ ಜೋಕ್ಸಿಗೆ ನಾನು ತುಂಬಾ ನೆಗೆ ಆಡ್ತಾ ಇದ್ದೆ. ಎಷ್ಟು ನೆಗೆ ಆಡ್ತೆ, ನಾನು ಹೊಟ್ಟೆಯಲ್ಲಿ ತುಂಬ ನೋವು ಬರ್ತು, ಅಷ್ಟೇ ನೆಗೆ ಆಡಿಸ್ತಾ ಇದ್ರು. ಹಿ ಈಸ್ ಟು ಸಿಂಗ್ ತಲತ್ ಮೆಹಮೂದ್ ಸಾಂಗ್ ವೆರಿ ವೆಲ್, ಆಸು ಸಮಜ್ ಕೆ ಕ್ಯೂ ಮುझे. ಮತ್ತು ಅವರು ತುಂಬ ಚೆನ್ನಾಗಿ ಹಾರ್ಮೋನಿಯಂ ಕೂಡ ಪ್ಲೇ ಮಾಡ್ತಾಯಿದ್ರು. ಸೊ ಕಾಮನ್ ತುಂಬ ಇತ್ತು. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್ ಅಷ್ಟೇ. ಹಿ ಆಲ್ಸೋ ಸ್ಟಾರ್ಟೆಡ್ ಲೈಕಿಂಗ್ ಮಿ. Who expressed first? No, that is not. I told you, mutual it was. ಇಲ್ಲ, ಇದು ಬಿಟ್ಬಿಡಿ ಈಗ ಮುಂದೆ ಹೋಗಿ. ನನಗೆ ಇಷ್ಟನೇ ಇಲ್ಲ, ನಾನು ಎಲ್ಲ ಪ್ರೈವೇಟ್ ಮ್ಯಾಟರ್ಸ್ ಎಲ್ಲ ಪಬ್ಲಿಕಲ್ಲಿ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವೆನ್ ಐ ಗಾಟ್ ಮ್ಯಾರಿಡ್ ನನಗೆ ಕುಕ್ಕಿಂಗ್ ಏನೂ ಬರ್ತಾ ಇಲ್ಲ. ಸೊ ಜಯಂತೆ ಎಲ್ಲ ನನಗೆ ಕುಕ್ಕರಲ್ಲಿ ಹೇಗೆ ಮಾಡೋದು, ಒಂದು ತೊವೆ ಮಾಡೋದು ಎಲ್ಲ ಜಯಂತೆ ನನಗೆ ಕಲಿಸಿದ್ದು. ನನಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ತೊಂಡೆಕಾಯಿ ತಳಾಸ್ನೆ ಅಂತ ಕೊಂಕಣಿ ಡಿಶ್ ಅದು ಸರ್ ತುಂಬ ಬೆಸ್ಟ್ ಮಾಡ್ತಾಯಿದ್ರು. ಈವನ್ ಇಫ್ ಸಮ್ಟೈಮ್ಸ್ ಅಡುಗೆ ಇಸ್ ನಾಟ್ ಗುಡ್ ಆರ್ ಸಾಲ್ಟ್ ಈಸ್ ಲೆಸ್, ಈ ವಿಲ್ ನೆವರ್ ಕಂಪ್ಲೇಂಟ್. ಯಾವತ್ತೂ ಏನೂ ಕಂಪ್ಲೇಂಟ್ ಮಾಡಲಿಲ್ಲ ಮತ್ತು ಯಾವತ್ತೂ ನನ್ನ ಮೇಲೆ ಏನೂ ಡಾಮಿನೇಟೇ ಮಾಡಲಿಲ್ಲ. ಅವರಿಗೆ ಸಿಟ್ಟು ಕೂಡ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ನನ್ನ ಜೊತೆಗೆ ಇರಿ ಸ್ವಲ್ಪ ಸಿಟ್ಟು ಬರ್ತಾ ಇದೆ ನನ್ನ ಜೊತೆಗೆ, ಯಾಕೆಂದರೆ ಅದು ಸಹವಾಸ ದೋಷ ಅಂತ. ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ಗಿವಿಂಗ್ ಮೀ ಹಿಮ್ ಇನ್ ಮೈ ಲೈಫ್. ಇದಕ್ಕಿಂತ ಜಾಸ್ತಿ ನನಗೆ ಹೇಳಲಿಕ್ಕೆ ಆಗಲ್ಲ. ಈಸ್ ಎವ್ರಿಥಿಂಗ್ ಟು ಮೀ. ಇದಕ್ಕಿಂತ ಜಾಸ್ತಿ ನನಗೂ ಏನು ಹೇಳೋಕ್ಕಾಗಲ್ಲ. ಆದರೂ ಅವರು ಇಷ್ಟು ಮಾತಾಡಿದ್ದೆ ಆಶ್ಚರ್ಯ. ನೀವು ನೋಡೇ ಇಲ್ಲ ಅನ್ಸುತ್ತಲ್ಲ? ದಿಸ್ ಇಸ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಟು ಮೀ ಆಫ್ ದಿ ಶೋ. ಇಷ್ಟು ಇವ್ರು ಮಾತಾಡೋದು, ಸ್ಮಿತಾ ಮಾತಾಡಿದ್ದು ಕನ್ನಡದಲ್ಲಿ, ಅದು ಒಂದು ಕ್ಯಾಮ್ರಾ ಮುಂದೆ, ಪಬ್ಲಿಕ್ ಮುಂದೆ. ಅವಳು ಯಾವತ್ತೂ ಮಾತಾಡಲ್ಲ. ಯಾಕಂದ್ರೆ ಎಲ್ಲ ಮಾತನ್ನು ನನ್ನ ಮುಂದೆ ಮನೆ ಒಳಗಡೆನೆ ಮಾತಾಡಬೇಕು ಅಂತಾನೆ ಹಠ ತೊಟ್ಟು ಈ ಬದುಕಿನಲ್ಲಿ ಇರೋಳು. ಇದು ಟೆಲಿವಿಷನ್ ಡೆಬ್ಯೂ ಇರಬೇಕು. ಅವ್ರು ಎಲ್ಲೂ ಟೆಲಿವಿಷನ್ ಕಾಣಿಸ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ, ಮಾತಾಡೋದೇ ಇಲ್ಲ ಅನ್ಸುತ್ತೆ ಅವರು. ಎಸ್ ಸರ್, ವೆಲ್ಕಮ್ ಮಾಡೋಣ ಮೇಡಮ್. ಮೇಡಮ್ ಪ್ಲೀಸ್ ಕಮ್. ಮಿಂಚಾಗಿ ನೀನು ಬರಲು ನಿಂತಲ್ಲಿಯೇ ಮಳೆಗಾಲ. ಪ್ಲೀಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು. ಅಂಡ್ ನೀವು ಹೇಳಿದ್ರಿ ಈಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ ಟು ಮೀ ಅಂತ. ಭಾಳ ಖುಷಿ ಆಯ್ತು ಮೇಡಮ್ ನೋಡೋಕ್ಕೆ. ಎನಿಥಿಂಗ್ ದಟ್ ಯು ವಾಂಟ್ ಟು ಸೇ ಈ ಶೋ ಅಲ್ಲಿ ಜಯಂತ್ ಅವ್ರ ಬಗ್ಗೆ, ವಾಟ್ ಎವರ್ ಯು ಫೀಲ್, ನಿಮ್ಗೆ ಇಷ್ಟ. I remember when he had written Sevanti Prasanga Natka. My child was very small. Ritvik, he was 3 months or 4 months. That time ನಮ್ಮ ಮನೆ ಎಷ್ಟು ಸಣ್ಣದು ಇತ್ತು, 500 square feet. ಅದರಲ್ಲಿ ಹೇಗೆ ಮ್ಯಾನೇಜ್ ಮಾಡಿ, ಎಲ್ಲಿ ಜಸ್ಟ್ ಯು ಗಿವ್ ಹಿಮ್ ರೈಟಿಂಗ್ ಪ್ಯಾಡ್ ಆ್ಯಂಡ್ ಹಿ ವಿಲ್ ರೈಟ್ ಎನಿವೇರ್ ಇನ್ ಎನಿ ಕೇಯಾಸ್. ನಮಗೆ ತೊಂದರೆ ಆಗಬಾರ್ದು. ಕಿಚನ್ನಲ್ಲಿ ಒಂದು ಸಣ್ಣ ಫೋಲ್ಡಿಂಗ್ ಟೇಬಲ್ ಇತ್ತು, ಇಡೀ ರಾತ್ರಿ ಬರಿತಾ ಇದ್ರು. ಸೊ ದಟ್ ಈಸ್ ದ ಥಿಂಗ್ ಐ ವಾಂಟ್ ಟು ಟೆಲ್. ಸೋ ನೈಸ್. ನಾನ್ ಫಸಿ, ಡಾಮಿನೇಟ್ ಮಾಡಲ್ಲ ಅಂತ ನೀವು ಹೇಳಿದ್ರಿ. ನಾನೇ ಡಾಮಿನೇಟ್ ಮಾಡ್ತೀನಿ. ಏನು ಅದೇನು ಹೊಸದಲ್ಲ ಬಿಡಿ. ರೈಟ್. ಮಕ್ಳು ಏನು ಮಾಡ್ತಾರೆ ಈಗ? ಋತ್ವಿಕ್ ಮತ್ತೆ ಮಗಳು PhD ಮಾಡ್ತಾ ಇದ್ದಾಳೆ ಮಣಿಪಾಲದಲ್ಲಿ. ಓಕೆ. MCPH ಅಲ್ಲಿ. ಅಂಡ್ ಮಗ ಅವನು MA ಮಾಡ್ತಾ ಇದ್ದಾನೆ UT ಡಾಲಸ್ದಲ್ಲಿ. ಅವನಿಗೆ ಮ್ಯೂಸಿಕಲ್ಲಿ ತುಂಬಾ ಹುಚ್ಚು. ಸೊ ಈಸ್ ಸೌಂಡ್ ಫಿನಾಮಿನಾಲಜಿ, ಸೌಂಡ್ ಡೈನಮಿಕ್ಸ್, ಆ ಥರ. ಸೌಂಡ್ ಇಂಜಿನಿಯರಿಂಗ್ ಆ ಥರನಾ? ಅಲ್ಲ, ಸೌಂಡ್ ಇಂಜಿನಿಯರಿಂಗ್ ಅಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್ ಸೌಂಡ್ ಥ್ರೂ ಫಿಲಾಸಫಿ. ವೆರಿ ಇಂಟ್ರೆಸ್ಟಿಂಗ್. ಡಿಫ್ರೆಂಟ್ ಫೀಲ್ಡ್. ನಮಗೆ ಅರ್ಥ ಆಗ್ತಾ ಇಲ್ಲ, ಅವನಿಗಾದ್ರೂ ಅರ್ಥ ಆಗತ್ತೆ ಅನ್ಕೊಂಡಿದ್ದೀವಿ. ರೈಟ್. ಮಣಿಪಾಲಿಂದ ನಿಮ್ಮ ಮಗಳಿಗೆ ಒಂದು ಮೆಸೇಜ್ ಕಳಿಸಿದ್ದಾರೆ, ಕೇಳಿ. ಎಸ್ ಪ್ಲೀಸ್. ಹಲೋ ಐ ಪಪ್ಪ, ಐ ಹೋಪ್ ಯು ಆರ್ ಹ್ಯಾವಿಂಗ್ ಫನ್. ನಾವು ಚಿಕ್ಕ ವಯಸ್ಸಿನಿಂದ ಯಾವತ್ತೂ ಸಂಜೆ ಸೇರಿಕೊಂಡು ಹಾಡು ಹಾಡ್ತಾ ಇದ್ವಿ. ಅಪ್ಪ ಹಾರ್ಮೋನಿಯಂ ಅಥವಾ ಕ್ಯಾಸಿಯೋ ನುಡಿಸ್ತಾರೆ. ನಮ್ಮ
ಅಮ್ಮಂದು ಒಂದು ಡೈರಿ ಇದೆ, ಅದು ನಮ್ಮ ಬೈಬಲ್ ಥರ. ಅದರಲ್ಲಿ ಎಲ್ಲ ಓಲ್ಡ್ ಹಿಂದಿ ಹಾಡುಗಳು, ಅದ್ರ ಲಿರಿಕ್ಸ್ ಎಲ್ಲ ಬರ್ತಿದ್ರು. ನಮ್ಮ ಅಪ್ಪನ ಫೇವ್ರೆಟ್ ಹಾಡು ರಂಜಿಶ್ ಹಿ ಸಹಿ, ಮೆಹದಿ ಹಸನ್ ಹಾಡಿತ್ತು. ಅದು ಅವ್ರು ಯಂಗಿದ್ದಾಗ ಅಮ್ಮಂಗೆ ಹಾಡಿ ತೋರಿಸ್ತಿದ್ರು. ಅದು ನನಗೆ ತುಂಬ ಇಷ್ಟ. On this evening, I would like us all to sing a song which is very close to our hearts. ನಮ್ಗೆ ತುಂಬ ಇಷ್ಟ, almost like an anthem. किसी की मुस्कुराहटों पे हो निसार, किसी का दर्द मिल सके तो ले उधार, किसी के वास्ते हो तेरे दिल में प्यार, जीना इसी का नाम है, जीना इसी का नाम है. ವಾವ್ ಸರ್, ಪ್ರತಿಯೊಂದು ಮದುವೆ ಸಮಾರಂಭದಲ್ಲೂ ಅಥವಾ ಮದುವೆ ಆಗಿದ್ದಲ್ಲೇ ಒಂದು ವಿಶೇಷತೆ ಇರುತ್ತೆ, ಏನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇರುತ್ತೆ. ನಿಮ್ಮ ಮದುವೆಯಲ್ಲಿ ಟಾಪ್ ಆಫ್ ದಿ ಮೈಂಡ್ ಏನು ನೆನಪಿದೆ ಜಯಂತ್ ಅವ್ರು ನಿಮಗೆ? ಇಲ್ಲ, ನಮ್ಮ ಮದುವೆಯಲ್ಲಿ ತುಂಬಾ ತಮಾಷೆಗಳಾಗಿವೆ. ಓಕೆ, ಮದುವೆನೇ ಒಂದು ತಮಾಷೆ. ಓಕೆ, ಸೊ ಜನರಲ್ ಮದುವೆ. ಸೊ ಅದರಲ್ಲಿ ಒಂದಿಷ್ಟು ತಮಾಷೆಗಳು ಅಂದರೆ, ಒಂದೊಂದು ನಮ್ಮ ಮದುವೆಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂದ್ರೆ ಮದುಮಗನೂ ಅಲ್ಲ ಮದುಮಗಳು ಅಲ್ಲ, ನಮ್ಮ ಮದುವೆ ನಡೆಸಿದ ಪುರೋಹಿತ. ಏನಾಯ್ತು? ಅವನು ಯಾರಂದ್ರೆ ಸಣ್ಣ ಹುಡುಗ. ಅವನು ಒಂದ್ಸಲ ಎಲ್ಲೋ ನನಗೆ ಸಿಕ್ಕಿದ್ದ. ಅವ್ನು ನನ್ನ ಹತ್ರ ಬಂದು, ಜಯಂತಣ್ಣ ನನಗೊಂದು ಆಸೆ ಇದೆ ಅಂತ. ಏನು ಅಂತ? ನನಗೊಂದು ಮದುವೆ ಮಾಡಬೇಕು ಅಂತ ಆಸೆ ಇದೆ ಅಂತ. ನಾ ಅಂದ್ರೆ ಅವನೇ ಮದುವೆ ಮಾಡ್ಕೋಬೇಕು ಅಂತ ಅಲ್ಲ, ಮದುವೆ ಮಾಡಿಸ್ಬೇಕು ಅಂತ ಅವನಿಗೆ ಆಸೆ. ಅಂದ್ರೆ ಅವನಿಗೆ ಇನ್ನೂ ಬ್ರೇಕ್ ಥ್ರೂ ಸಿಕ್ಕಿರ್ಲಿಲ್ಲ. ಅವ್ನು ಬರೀ ಸತ್ಯನಾರಾಯಣ ಪೂಜೆ, ಗೃಹ ಪ್ರವೇಶದ ಪೂಜೆ ಇಂಥದ್ದೆಲ್ಲ ಮಾಡ್ಕೊಂಡಿದ್ದ. So he wanted a break. I said, ನನ್ನ ಮದುವೆ ನೀನೇ ಮಾಡ್ಬಿಡು ಅಂತ. He was thrilled. ಪುಟ್ಟ ಹುಡುಗ. ಸೊ ನಮ್ಮ ಮದುವೆಗೆ ಬಂದ ಆಮೇಲೆ ಅವನು he was so excited, ಬ್ರೇಕ್ ಥ್ರೂ ಅಂತ ಹೇಳಿ ತುಂಬಾ he was more, ಎಲ್ಲರೂ ಅವ್ರು ಯಾರು ಅಂತ ಕೇಳ್ತಿದ್ರು. He was so excited. ಅವ್ನು ಎಷ್ಟು ಎಕ್ಸೈಟ್ ಆಗ್ಬಿಟ್ಟ ಅಂತಂದ್ರೆ, ಒಂದು ಅದೇನೋ ಅಂತರಪಟ ಅಂತೇನೋ ಹಿಡಿತಾರಲ್ಲ, ಹೌದು, ಅದು ಹಿಡಿಯೋ ಟೈಮಿಗೆ ಅವ್ನು ಎಲ್ಲೋ ಮೇಲೆ ಎಲ್ಲ ನೋಡಕ್ ಶುರು ಮಾಡ್ಬಿಟ್ಟ. ನಾನು ಏನಾಯ್ತು ಅಂತಂದ್ರೆ ಹಿಂಗಂದ, ಅಂದ್ರೆ ಎಕ್ಸೈಟ್ ಆಗ್ಬಿಟ್ಟು ಆ ಮುಹೂರ್ತ ಏನೋ ಹಿಂದೆ ಮುಂದೆ ಆಗೋಗಿದೆ. ಸೊ ನಾನು ಪರವಾಗಿಲ್ಲ ಬಿಟ್ಟು ನಡೀದಂತೆ, ನಾವು ಮುಹೂರ್ತ ಬಿಟ್ಟು ಆಮೇಲೇನೋ ಮದುವೆ ಆಯ್ತು ನಮ್ದು. ಸರಿ, ಈಗ ಏನಾದ್ರೂ ನಮ್ಮ ಮದುವೆ ಚೆನ್ನಾಗಿದ್ರೆ ಆ ಮುಹೂರ್ತ ಬಿಟ್ಟಿದ್ದೇ ಕಾರಣ. ಶುಭ ಮುಹೂರ್ತ ಅದೆಲ್ಲ ಇಲ್ಲ. ಎನಿ ಮುಹೂರ್ತ ಇಸ್ ಗುಡ್. ಅದು ನಮ್ಮ ಈ ಶಿವರಾಮ್ಕರ್ ಅಂತ ಹೇಳ್ತಾರೆ, ಒಳ್ಳೆ ಕೆಲಸ ಮಾಡೋದಕ್ಕೆ ಮುಹೂರ್ತ ಗಿಡ್ತಾ ಹುಡುಕ್ಬೇಡಿ, ಮಾಡಬೇಡಿ ಅಂತ. ಕೆಟ್ಟ ಕೆಲಸ ಮಾಡೋದಕ್ಕೆ ಮುಹೂರ್ತ ಹುಡುಕಿ ಅಂತಾರೆ ಅವರು. ಯಾಕಂದ್ರೆ ಲೇಟ್ ಆದ್ರೆ ಮೈಂಡ್ ಚೇಂಜ್ ಆಗ್ಬೋದು ನಿಮ್ದು, ಯು ಮೈಟ್ ನಾಟ್ ಡೂ ಇಟ್. ಸೊ ಒಳ್ಳೆ ಕೆಲಸಕ್ಕೆ ಅದೇ ಮುಹೂರ್ತ ಅಂತ. ಇನ್ನೊಂದು ಬ್ರೇಕ್ ಇವರ ಮದುವೆಯಲ್ಲಿ ಆಗಿದ್ವ ಏನು ಅಂದ್ರೆ, ಇವ್ರ ಮದುವೆ ಅಲ್ಲ, ನಮ್ಮ ಮದುವೆಯಲ್ಲಿ ಇನ್ನೊಂದೇನು ಅಂದ್ರೆ, ಈವನ್ ಬ್ರೈಡಲ್ ಮೇಕಪ್ ಮಾಡ್ಲಿಕ್ಕೆ ಬರ್ತಾಳಲ್ಲ, ಅವಳದು ಫಸ್ಟ್ ಬ್ರೈಡಲ್ ಮೇಕಪ್ ಅಂತ ಮೊದಲು ಹೇಳಿಲ್ಲ ಅವಳು. ನಾನು ಒಂದ್ಸಲ ಬಂದು ಅಲ್ಲೊಬ್ಳು ನಿಂತಿದ್ದಾಳೆ ಹುಡುಗಿ, ಅವಳಿಗೆ ಸ್ಮಿತಾ ಎಲ್ಲಿ ಅಂತ ಕೇಳಿದೆ. ನೋಡಿದ್ರೆ ಅವಳೇ ಸ್ಮಿತಾ ಆಗಿದ್ಲು. ಅಂದ್ರೆ ಇಟ್ ವಾಸ್ ಸೋ ಬ್ಯಾಡ್. ಆಮೇಲೆ ಮತ್ತೆ ಅದು ತೆಗಿಯೋಕ್ಕಾಗಲ್ಲ ಅಂತ ತುಂಬಾ ಶಿ ವಾಸ್ ವೆರಿ ಅಪ್ಸೆಟ್. ಅದೊಂದು ಇನ್ನೊಂದು. ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕು, ನಾನು ಬೆಂಗಳೂರಿಗೆ ಬರೋದಕ್ಕೆ ಮುಖ್ಯವಾದ ಪ್ರೇರಣೆ, ಶಕ್ತಿ ಎಲ್ಲ ಬಂದಿದ್ದು ಸ್ಮಿತಾಳಿಂದ. ಇವ್ರು ಹೇಳಿದ್ರು, ಇಲ್ಲ ನೀನು ಕನ್ನಡ ರೈಟರು, ಕನ್ನಡ ನಿನ್ನ ಕರ್ಮಭೂಮಿ, ಅದು ನಿನ್ನ ಸಾಂಸ್ಕೃತಿಕ ನೆಲೆ, ತಂದೆ ತಾಯಿ ಬೇರೆ ಗೋಕರ್ಣದಲ್ಲಿದ್ದಾರೆ, ಏನೇ ಆದ್ರೂ ನೋಡೋಣ, ಡೋಂಟ್ ವರಿ. ಇಲ್ಲೇ ಕೆಲಸ ಬೇರೆ ಹೊಡ್ಕೋದಿದೆ ಬಾಂಬೆಯಲ್ಲಿ, ಯಾಕಂದ್ರೆ ಅಲ್ಲಿ ಆಲ್ರೆಡಿ ಕೆಲಸ ಇರಲಿಲ್ಲ ನನಗೆ. ಸೊ ನಾನು ಸೊ ಅಲ್ಲಿ ಹೋಗೋಣ ಅಂತ ಹೇಳಿ, if at all I have come back today, if at all there is a new chapter after interval, ಸಿನಿಮಾ ತರ ನನ್ನ ಜೀವನದಲ್ಲಿ, ಅದರ ಪ್ರೈಮ್ ಅಂಡ್ ಓನ್ಲಿ credit should go to her. So I should publicly acknowledge it. So sweet. For that, minimum I can do now for her is, I want her to sit on this chair for a while. Oh, Raja, please, Mani. No, we all, please, come on. Such a big honor. So sweet. Yes, ma'am. So sweet. Wow. Yes, Jayant Ratramani. So this weekend is with Mr. and Mrs. Jayant Kaikini ಅವರು. ಕಾಯ್ಕಿವ ಇದು ಪಟಾಕಿ ತರ ಇದೆ ಅಂದ್ರು ನಿಮ್ ಗಂಡ. ಅದಕ್ಕಾಗಿ ಕೂರಿಸಿದ್ರುತ್ತೆ. ಎಸ್ ಜಯಂತ್ ಅವರೇ, ಅದೊಂದು ಕಾಲ ಆಯ್ತು, ಅದು ಬರಿಬೇಕು, ಅದಕ್ಕೊಬ್ಬ ಪಬ್ಲಿಷರ್ ಬೇಕು, ಬುಕ್ ಪಬ್ಲಿಷ್ ಆಗಬೇಕು, ದಟ್ ಇಸ್ ಒನ್ ಸೈಡ್. ಈಗ ವಿತ್ ಆಲ್ ದ ಸೋಷಿಯಲ್ ಮೀಡಿಯಾ ಅವ್ರು ಅನ್ಸಿದ್ದನ್ನ ಬರೆಯಕ್ಕೆ ಶುರು ಮಾಡಿದ್ದಾರೆ. ಎಷ್ಟೊಂದು ಒಳ್ಳೆ ಬ್ಲಾಗ್ಸ್ ಇದೆ, ಕೆಟ್ಟ ಬ್ಲಾಗ್ಸ್ ಇದೆ, ವಾಟ್ ಎವರ್. ಈ ಒಂದು ಹಂತದಲ್ಲಿ ಈ ಗುಡ್ ರೈಟಿಂಗ್, ಬ್ಯಾಡ್ ರೈಟಿಂಗ್, ಗುಡ್ ಪೊಯೆಟ್ರಿ, ಬ್ಯಾಡ್ ಪೊಯೆಟ್ರಿ, ಇದರ ಮಧ್ಯೆ ವಾಟ್ ಆರ್ ಯುವರ್ ಥಾಟ್ಸ್ ಆನ್ ಆಲ್ ದಿಸ್? ನೀವು ಯಾಕೆ ಬರೀತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ನನ್ನ ಹೆಸರು ಬರಬೇಕು ಅಂತ ಬರೀತಿದ್ದೀನೋ, ಅದನ್ನ ತುಂಬಾ ಲೈಕ್ಸ್ ಬರಬೇಕು ಅಂತ ಪೋಸ್ಟ್ ಮಾಡ್ತಿದ್ದೀನೋ, ಸೊ ಅದು ಮೂಲ ನಾವು ಯಾಕೆ ಅನ್ನೋದು ಮುಖ್ಯ ಆಗುತ್ತೆ. ಆಮೇಲೆ ಬರೆದ ತಕ್ಷಣ ಪೋಸ್ಟ್ ಮಾಡೋದು, ಬರೆದ ತಕ್ಷಣ ಪತ್ರಿಕೆ ಕಳಿಸೋದು, ಅದೊಂಥರ ಆತುರ ಇದೆ. ಅದು ಜೋಗ್ ಫಾಲ್ಸಿಗೆ ಹೋಗ್ತೀವಿ, ಮೊದಲು ಫೋಟೋ ತೆಗೆದು ಫೇಸ್ಬುಕ್ಕಲ್ಲಿ ಹಾಕಿ ಆಮೇಲೆ ಜೋಗ್ ಫಾಲ್ಸ್ ಎಲ್ಲಿದೆ ಅಂತ ಹುಡ್ಕೋದು. ಸೊ ಇದು ಬಹಳ ಕಷ್ಟ. ನನಗೆ ಬೇಂದ್ರೆಯವ್ರು ಹೇಳಿದ್ದೆ ಒಂದು ಲೈನ್ ನೆನಪಾಗುತ್ತೆ. ಅವ್ರು ಹೇಳಿದ್ರು, ಯಾರಿಗೆ ನೀರು ಕುಡಿದ್ರೆ ಆನಂದ ಆಗೋದಿಲ್ಲ
ಅವ್ರಿಗೇನು ತಿಳಿತದೆ ಕಾವ್ಯದ ರುಚಿ ಅಂದರು. ಅರೇ ವಾ ಜಯಂತ್ ಅವರೇ, ನಿಮ್ಮ ಬುಕ್ಸ್ನ ಓದ್ಬೇಕಾರೆ ಒಂದ್ ಕಡೆ ತುಂಬಾ ಪವರ್ಫುಲ್ ಇಂಟೆಲೆಕ್ಚುಯಲ್ ಜಯಂತ ಕಾಣಿಸ್ತೀರಿ. ನಿಮ್ಮ ಹಾಡುಗಳನ್ನ ಕೇಳಿದಾಗ, ಅದು ರೇಡಿಯೋಲ್ ಬಂದಾಗ ಒಂದು ಭಾವನಾತ್ಮಕ ವ್ಯಕ್ತಿ, ವೆರಿ ಇಮೋಷನಲ್ ಪರ್ಸನ್ ಜಯಂತ್ ಅನ್ಸುತ್ತೆ ನನಗೆ. ಹಾಗೆ ನಮ್ಮೂರ ಮುಂದಾರ ಹೂವ ಡೈಲಾಗ್ ಅಲ್ಲಿ ಇದ್ದಾಗೆ ಇದಕ್ಕೂ ದಿಸ್ ಡಿಫರೆನ್ಸ್. ಇಮೋಷನಲ್ ಜಯಂತ್, ಇಂಟೆಲೆಕ್ಟ್ ಜಯಂತ್. ಈ ಇಂಟೆಲೆಕ್ಚುಯಲ್ಸ್ ಬಗ್ಗೆ, ಈ ಬ್ಯಾಗು ಜುಬ್ಬ ಹಾಕೊಂಡಿರೋರ ಬಗ್ಗೆನೇ ಒಂದು ಕಲ್ಪನೆ ಇದೆ ಸಮಾಜದಲ್ಲಿ, ಅದ್ರ ಬಗ್ಗೆ ಎಲ್ಲ ನಿಮ್ಮ ಮನಸ್ಸಿಗೆ ನೀವು ಒಳ್ಳೆ ಪಾಯಿಂಟ್ ಅನ್ನು ಎತ್ತಿದ್ರಿ. ಯಾಕಂದ್ರೆ ಇದು ತುಂಬಾ ಈಗ ನಾವು ಮಾತಾಡಲೇ ಆಗಬೇಕಾದ ವಿಷಯ ಅದು. ಫಸ್ಟ್ ಆಫ್ ಆಲ್ ಈ ಬುದ್ಧಿ ಭಾವ ಅನ್ನುವಂಥ ಒಂದು ಡಿಮಾರ್ಕೇಶನ್ ಇದೆಯಲ್ಲ, ನನ್ಗೆ ಅದ್ರ ಬಗ್ಗೆ ಅಂತ ನಂಬಿಕೆ ಇಲ್ಲ. ಯಾಕಂದ್ರೆ ಮನುಷ್ಯ ಬುದ್ಧಿವಂತ ಪ್ರಾಣಿ, ಮನುಷ್ಯನ ಭಾವನೆನೂ ಕೂಡ ಬುದ್ಧಿವಂತಿಕೆ ಹಂಗಲ್ಲೇ ಇರುತ್ತೆ. ಹೌದು, ನಾವು ಅದನ್ನ ತಪ್ಪಾಗಿ ಓದ್ಬಿಡ್ತೀವಿ. ನಾವೇನ್ಕೊಂಡ್ಬಿಡ್ತೀವಿ, ಬುದ್ಧಿ ಇಲ್ಲಿದೆ ನಿಮ್ಮ ಪಿಕ್ಚರ್ ಹೀರೋ ತರ, ಭಾವ ಇಲ್ಲಿದೆ ಹೀರೋಯಿನ್ ತರ, ಎರಡು ಬಂದು ಲಾಸ್ಟ್ ಸೀನಲ್ಲಿ ತಪ್ಪಿಕೊಳ್ತಾವೆ ಅಂತ. ಅದಲ್ಲ, ಅದು ಬುದ್ಧಿ ಭಾವ ಎರಡು ಅಭಿನ್ನ ಇದ್ದಾಗಲೇ ಒಂದು ಸಾಹಿತ್ಯ, ಒಂದು ಕಲೆ ತಯಾರಾಗೋದು. ಅಂದರೆ ನಮಗೆ ಬುದ್ಧಿ ವೈಚಾರಿಕತೆನೇ ನಮ್ಮ ಲಕ್ಷಣ, ಅದರಿಂದನೇ ಸಮಾಜ ಎಷ್ಟು ಬೆಳಕು ಬಂದಿರೋದು. ಆಮೇಲೆ ಒಂದು ಇಮೇಜ್ ನನಗೆ ಈ ಸ್ಥಳದಲ್ಲಿ ಹೊಳಿದೆ, ಅದು ಕೂಡ ನಾನು ರೆಗ್ಯುಲರ್ ಆಗಿ ಮಕ್ಕಳ ಜೊತೆ ಹಂಚ್ಕೊಳ್ಳೋದು ಎಲ್ಲ ಸ್ಕೂಲ್ಗಳಿಗೆ ಹೋದರೆ. ಸ್ನೇಕ್ ಆ್ಯಂಡ್ ಲ್ಯಾಡರ್, ಹಾವು ಏಣಿ ಆಟ ಇದೆಯಲ್ಲ, ಆ ಹಾವು ಏಣಿ ಆಟ ನೋಡಿ ಹೆಂಗಿದೆ ಅಂದರೆ, ಒಂದು ಹಾವು ಕಚ್ಚುತ್ತೆ, ಹಿಂದೆ ಹೋಗ್ತೀರಿ, ಅಲ್ಲಿ ಮತ್ತೊಂದು ಏಣಿ ಸಿಗುತ್ತೆ, ಮತ್ತೊಂದು ಹಾವು ಕಚ್ಚುತ್ತೆ, ಏಣಿ ಸಿಗುತ್ತೆ. ಹೀಗೆ ನಮ್ಮ ಟೋಟಲ್ ಒಂದು ಜರ್ನಿ ಇದೆಯಲ್ಲ, ಇದು ಸಹಸ್ರಾರು ವರ್ಷಗಳಿಂದ ತುಂಬಾ ಹಾವುಗಳಿಂದ ಕಚ್ಚಿಸಿಕೊಂಡು, ತುಂಬಾ ಏಣಿಗಳನ್ನು ಹಿಡಿದುಕೊಂಡು ಇಲ್ಲಿ ಮೇಲ್ ಬಂದಿದೆ. ಹಾವುಗಳು ಯಾವುದು? ಮೂಢನಂಬಿಕೆಗಳು, ಅಸಮಾನತೆ, ಜಾತೀಯತೆ, ಆಮೇಲೆ ಸ್ತ್ರೀ ಅಗೌರವ, ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನ ಕೀಳು ಅಂತ ನೋಡೋದು, ಇವೆಲ್ಲ ಹಾವುಗಳು. ಆಗ ನಮಗೆ ಅಲ್ಲಲ್ಲಿ ಏಣಿ ಸಿಕ್ಕಿದೆ. ಯಾರು? ಒಬ್ಬರು ಕನಕದಾಸ್ ಸಿಗ್ತಾರೆ, ಪುರಂದರದಾಸ್ ಸಿಗ್ತಾರೆ, ಶಂಕರಾಚಾರ್ಯ ಸಿಗ್ತಾರೆ, ಬಸವಣ್ಣ ಸಿಗ್ತಾರೆ, ಗಾಂಧೀಜಿ ಸಿಗ್ತಾರೆ, ಅಂಬೇಡ್ಕರ್ ಸಿಗ್ತಾರೆ. ಇವೆಲ್ಲ ಏಣಿಗಳು. ಪ್ರತಿಯೊಂದು ಕಾವ್ಯ, ಪ್ರತಿಯೊಂದು ಕಥೆ, ಪ್ರತಿಯೊಂದು ಚಿಂತನಶೀಲ ಬರಹ ಒಂದು ಏಣಿ. ಎಷ್ಟು ಹಾವು ಕಚ್ಚಿದ್ರು ಆ ಏಣಿ ಹತ್ತಿ 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 ನಾವು ಇಲ್ಲಿ ಮೇಲ್ ಬಂದಿದ್ದೇವೆ. ಈಗ ನೋಡಿದ್ರೆ ಒಂದು ಅಲ್ಲಿ ಎಲ್ಲ ಸ್ನೇಕ್ ಅಂಡ್ ಲ್ಯಾಡರ್ ಒಂದು ದೊಡ್ಡ ಹಾವು ಇರುತ್ತೆ, ಅಲ್ಲಿ ಒಂದಿರುತ್ತೆ ಹಾವು. ಆ ತರದ ಹಾವು ದೇಶದಲ್ಲಿ ಈಗ ಎಲ್ಲರ ತಲೆಯಲ್ಲೂ ಜಾತಿ, ಅಸಮಾನತೆ, ಅಸಹನೆ. ಆ ಒಂದು ವೇಳೆ ಹಾವು ನಮ್ಮನ್ನು ಕಚ್ಚಿದ್ರೆ ಮತ್ತೆ ನಾವು ಶಿಲಾಯುಗಕ್ಕೆ, ಮನೆ ನಂಬರ್ 2. ನಮ್ಮ ಮಕ್ಕಳಿಗೂ ಏನು ಭವಿಷ್ಯ ಇಲ್ಲ, ನಮ್ಮ ಮೊಮ್ಮಕ್ಕಳಿಗೂ ಏನು ಭವಿಷ್ಯ ಇಲ್ಲ. ಸೊ ನಾವು ಸುಮ್ಮನೆ ಚಿಂತಕರನ್ನು ಲೇವಡಿ ಮಾಡೋದು. ಚಿಂತಕರನ್ನು ಲೇವಡಿ ಮಾಡೋದು ಅಂದರೆ ನಮ್ಮ ಅಮ್ಮನ ಲೇವಡಿ ಮಾಡ್ದಂಗೆ, ತುಂಬ ಬಾಲಿಶವಾದದ್ದು, ತುಂಬ ತುಂಬ ಅನ್ಫಾರ್ಚುನೇಟ್ ಆದದ್ದು. ಅದಕ್ಕಾಗಿ ಅಂದರೆ ಹೊಸ ತಲೆಮಾರು ಇದರಿಂದ ಮೋಹಿತ ಆಗಿಬಿಡುತ್ತೆ. ಒಂದೊಂದ್ಸಲ ಅವನು ಇಕನಾಮಿಕ್ಸ್ ಕಾಮರ್ಸ್ ಕಾಲೇಜ್ ಹೋಗ್ತಿರ್ತಾನೆ ಒಬ್ಬ ಹುಡುಗ, ಅವನು ಓದ್ತಾ ಇರೋ ಕಾಮರ್ಸ್ ಕೂಡ ಬುದ್ಧಿಗೆ ಸಂಬಂಧಪಟ್ಟ ಚಟುವಟಿಕೆ, ಎವ್ರಿಥಿಂಗ್ ಸರ್, ಎವ್ರಿಥಿಂಗ್. ಸೊ ಹೀಗಾಗಿ ನಾವು ತುಂಬಾ ಎಚ್ಚರಿಕೆಯಿಂದ ಈ ಥರದ ಶಬ್ದಗಳನ್ನು ಬಳಸಬಾರ್ದು. ಯಾಕಂದ್ರೆ ಇಡೀ ತಲೆಮಾರನ್ನು ನಾವು ದಿಕ್ಕು ತಪ್ಪಿಸಿದ ಹಾಗೆ. ಅದಕ್ಕೆಲ್ಲ ಆಂಟಿಡೋಟ್ ಆಗಿ ನಾನು ಸಾಹಿತ್ಯ, ಕಲೆಯನ್ನು ನೋಡ್ತೇನೆ. ಸಿನಿಮಾ, ನಾಟಕ, ಹರಿಕಥೆ, ಕಲೆ ಎಲ್ಲವೂ ಒಂದು ರೀತಿ ಹೊಸ ರೆಟ್ರಿಕ್, ಅದು ಜನರನ್ನು ಬೆರೆಸುವಂತಹ ರೆಟ್ರಿಕ್. ವಂಡರ್ಫುಲ್ ಜಯಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಐ ಅಗ್ರಿ ಆನ್ ಎವ್ರಿಥಿಂಗ್ ಯು ಸೆಡ್. ಆ್ಯಕ್ಚುಲಿ ಯು ಜಸ್ಟ್ ಸ್ಪೋಕ್ ಮೈ ಮೈಂಡ್ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಮಧ್ಯದಲ್ಲಿ ನೀವು ಟಿವಿ ನಿರೂಪಕರಾಗಿ ನಿಮ್ಮನ್ನು ನೋಡಿದ್ವಿ. ನಮಸ್ಕಾರ ಅಂತ ಒಂದು ಸರಣಿ ಮಾಡಿದ್ರಿ ಈ ಟಿವಿಯಲ್ಲಿ. ಹೌದೌದು. ನಿಮ್ಮ ಮತ್ತು ದೂರದರ್ಶನ ಮತ್ತು ಟಿವಿ ಮಾಧ್ಯಮದ ನಂಟು, ಅದರ ಬಗ್ಗೆ ನಿಮ್ಮ ಟಾಪ್ ಆಫ್ ದಿ ಮೈಂಡ್ ಏನೇನು ಅನಿಸಿಕೆಗಳಿದೆ? ಇಲ್ಲ, ಅದು ನನಗೆ ಒಂದು ಪುನರ್ಜನ್ಮ. ನನ್ನ ಪುನರ್ಜನ್ಮ ಅಂದ್ರೆ ಆ ಥರದ ನನ್ನ ಪುನರ್ಜನ್ಮದಲ್ಲಿ ನನ್ನ ಪ್ರಕಾರ ಎಲ್ಲ ಪುನರ್ಜನ್ಮಗಳು ಈ ಜನ್ಮದಲ್ಲೇ ಆಗ್ಬೇಕು. ಹೌದೌದು, ಇಲ್ಲೇ ಸರ್, ಎಲ್ಲ ಇಲ್ಲೇ. ಯಾವ ಜನ್ಮದ ಮೈತ್ರಿ ಅಂದ್ರೆ ನನಗೆ ಇಷ್ಟ ಆಗಲ್ಲ, ಈ ಜನ್ಮದ ಮೈತ್ರಿ ಆಗ್ಬೇಕು ಅಲ್ವಾ? ಸೊ ನನಗೆ ಆ ರೀತಿಯಲ್ಲಿ ನನಗೆ ಐ ಥಿಂಕ್ ಕುವೆಂಪುವನ್ನ ಮತ್ತೆ ಓದಲಿಕ್ಕೆ, ಶಿವರಾಮ್ ಕಾರಂತರನ್ನ ಮತ್ತೆ ಓದಲಿಕ್ಕೆ, ಬೇಂದ್ರೆ ಅವರನ್ನ ಮತ್ತೆ ಓದಲಿಕ್ಕೆ ಅದೊಂದು ಕುಮ್ಮಕ್ಕಾಯಿತು ನನಗೆ. ಇವ್ರನ್ನೆಲ್ಲ ಮತ್ತೆ ಓದುವಂತೆ ಮಾಡಬೇಕು. ಅದಕ್ಕಾಗಿ ಆ ಸರಣಿ ನನಗೆ ಇಷ್ಟ ಆಯಿತು. ಪ್ರತಿಯೊಬ್ಬರದ್ದು ಸರಣಿಯಲ್ಲಿ ಒಂದಲ್ಲ ಎಷ್ಟು ವಿಶೇಷಗಳು. ಅದರಲ್ಲಿ ಒಂದು ಉದಾಹರಣೆ ಇದೆ, ಅವರು ತೇಜಸ್ವಿ ಅವ್ರ ಬಗ್ಗೆ ಬರೆದಿದ್ದು. ಪೂರ್ಣಚಂದ್ರ ತೇಜಸ್ವಿ ಅಜ್ಜಿ ಮನೆಗೆ ಹೋದಾಗ ಅವರನ್ನು ಮಿಸ್ ಮಾಡಿಕೊಂಡು ಕುವೆಂಪು ಅವರು ಒಂದಿಷ್ಟು ಪದ್ಯ ಬರೆದಿದ್ದಾರೆ, ವಾತ್ಸಲ್ಯ ವಿರಹಿ ಅಂತ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅದರಲ್ಲಿ ಅವ್ರು ಹೇಳ್ತಾರೆ, ತೇಜಸ್ವಿ ನೀನಿಲ್ಲದೆ ಮನೆಯಲ್ಲಿ ಕಸವಿಲ್ಲ ರಸವಿಲ್ಲ ಅಂತಾರೆ. ಹೌದು, ಮನೆ ಎಲ್ಲ ಮೆಸ್ ಆಗಿದ್ರೇನೆ ಬೇಕು. ಹೌದು, ಅದು ಮತ್ತೆ ರಸಋಷಿ ಹೌದು, ಅವರಿಗೆ ಆ ಕಸ ಬೇಕು, ರಸವಿಲ್ಲ. ಆಮೇಲೆ ಇನ್ನೊಂದು ಶಬ್ದ ಇದೆ, ಅದು ಅದನ್ನು ಹೇಳಕ್ಕೆ ನಾನು ಇಷ್ಟೆಲ್ಲ ಹೇಳೋದು. ಅದೇನು ಅಂದ್ರೆ, ತೇಜಸ್ವಿ ನೀನು 2 ವರ್ಷದ ಕಂದ, ನಾನು 2 ವರ್ಷದ ತಂದೆ, ನಾವಿಬ್ಬರೂ ಒಂದೇ ಅಂತ ಹೇಳ್ತಾರೆ. ಎಂಥ ಒಂದು ಲೈನ್ ನೋಡಿ. ರಾಜ್ಕುಮಾರ್ ಜೊತೆ ಆ ಟೆಲಿವಿಷನ್ ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಘಟನೆಗಳು. ಅವ್ರು ಒಂದ್ ಕಡೆ ಅವರಿಗೆ ತುಂಬಾ ಟಫ್ ಆದಂಥ ಪಾತ್ರ ಯಾವುದು ಅಂತ ವಿಜಯಮ್ಮ ಅವ್ರು ಕೇಳಿದ್ರು ಅವರಿಗೆ. ಅವ್ರು ಹೇಳಿದ್ರು, ನನಗೆ ಟಫ್ ಆದ ಪಾತ್ರ ಸರ್ವಜ್ಞಂದು. ಯಾಕೆಂದ್ರೆ ಅವನು ಸಂತ ಆದವನ ಕಣ್ಣಿನಲ್ಲಿ ಯಾವ ಭಾವನೆಯೂ ಇರಬಾರದು. ಭಕ್ತ ಬೇರೆ, ಪ್ರೇಮಾವೇಶದಲ್ಲಿ ಇರೋವನು ಬೇರೆ, ಉಪಾಸಕ ಬೇರೆ, ಆರಾಧಿಸೋರು ಬೇರೆ. ಅವನು ಸಂತ ಮೀನ್ಸ್ ಸೈಂಟ್. ಅವನ ಕಣ್ಣಲ್ಲಿ ಯಾವ ಭಾವಾಭಿವ್ಯಕ್ತಿಯೂ ಇರಬಾರ್ದು. ಅದಕ್ಕಾಗಿ ನನಗೆ ತುಂಬಾ ಕಷ್ಟ ಕೊಟ್ಟ ಪಾತ್ರ ಸರ್ವಜ್ಞ ಅಂತ ಹೇಳ್ತಾರೆ. ಈ ಥರದ ಒಳನೋಟಗಳು ಮತ್ತೆ ಎಲ್ಲಿಂದ ಸಿಗ್ಬೇಕು ನಮಗೆ?
ಸೊ ಅದಕ್ಕಾಗಿ ನನ್ನನ್ನು ಬಹಳ ವಿನೀತ ಮಾಡಿಸಿ ಬೆಳೆಸಿದಂಥ ಒಂದು ಸರಣಿಗಳು. ಸೋ ನೈಸ್, ರೈಟ್. ನಿಮ್ಮ ದೂರದರ್ಶನದ ನಂಟನ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳೋಣ. ಜಯಂತ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಜಯಂತ್, ಹೇಗಿದ್ದೀರಾ? ಮಾಧ್ಯಮದಲ್ಲಿ ನಾನು ನೀವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅದರಲ್ಲಿ ಇವತ್ತು ನನ್ನ ಮನಸ್ಸಲ್ಲಿ ಉಳಿದಿರೋದು ನಮಸ್ಕಾರ ಅನ್ನೋ ಕಾರ್ಯಕ್ರಮ ಸರ್. ಆ ನಮಸ್ಕಾರ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ, ನೀವು ಕನ್ನಡದ ಶ್ರೇಷ್ಠ ಲೇಖಕರನ್ನು, ಕನ್ನಡದ ಇತರೆ ಶ್ರೇಷ್ಠ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾ ಇದ್ದ ರೀತಿ ಇದೆಯಲ್ಲ, ನಂಗೆ ಬಹಳ ಇಷ್ಟವಾಗಿತ್ತು. ನಮಸ್ಕಾರ. ವರನಟನಿಗೆ ಹಾರ್ದಿಕ ನಮಸ್ಕಾರ. ಜಾತಿಯ ಮಾತು ಬಂದಾಗ ರಾಜ್ಕುಮಾರ್ ಅವರು ಒಂದು ಮಾತು ಹೇಳಿದರು. ಅವರದೇ ಮಾತಿನಲ್ಲಿ, ನಾನು ಕರ್ನಾಟಕದ ಸಕಲ ಜಾತಿಯ ಜನರು ಕೊಡುತ್ತಿರುವ ಅನ್ನವನ್ನು ತಿನ್ನುತ್ತಿರುವ ಕಲಾವಿದ. ನನಗೆ ಯಾವ ಜಾತಿ, ನಾನು ಹೇಗೆ ಒಂದು ಜಾತಿಗೆ ಸೇರಿದವನಾಗ್ತೇನೆ, ಹಾಗೆ ಭಾವಿಸುವುದೇ ಅಪರಾಧವಾಗುತ್ತದೆ ಅಂತ ಹೇಳಿದರು. ನೀವು ಮಾಡಿದ ರಸಋಷಿ ಕುವೆಂಪು ಅವ್ರ ಬಗ್ಗೆ ಕಾರ್ಯಕ್ರಮ, ಕಡಲ ತೀರದ ಭಾರ್ಗವ ಶಿವರಾಮ್ ಕಾರಂತರ ಬಗ್ಗೆ ಕಾರ್ಯಕ್ರಮ, ಬೇಂದ್ರೆಯವರ ಬಗ್ಗೆ ಕಾರ್ಯಕ್ರಮ, ಅಲ್ಲೆಲ್ಲ ಹೋಗಿ ನಡೆಸ್ಕೊಟ್ಟು ಕಾರ್ಯಕ್ರಮ ನಮ್ಗೆ ತುಂಬ ಇಷ್ಟವಾಗಿತ್ತು. ನಿಮ್ಮ ಜೊತೆ ಕೆಲಸ ಮಾಡಿದ ನಮಸ್ಕಾರ ಕಾರ್ಯಕ್ರಮ ನನ್ನ ಮೊದಲ ಲಿಸ್ಟ್ನಲ್ಲಿ ಇರುವಂಥದ್ದು. ನಾನು ಇವತ್ತು 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 ಜ್ಞಾಪಿಸ್ಕೋತಾ ಇರ್ತೀನಿ. ಇವ್ರು ಇಲ್ದಿದ್ರೆ ನನಗದು ಸರಣಿ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಅವರೆಲ್ಲರ ಸಹಯೋಗದಿಂದ ಆದ ನಮಸ್ಕಾರ ಸರಣಿಗೆ ನಾನು ಯಾವತ್ತೂ ವೈಯಕ್ತಿಕವಾಗಿ ಋಣಿಯಾಗಿರ್ತೇನೆ. ರೈಟ್ ಸರ್. ನಂತರ ದೂರದರ್ಶನದ ಸಿನಿಮಾ ರಂಗಕ್ಕೆ ಬರ್ತೀರಿ. ನಿಮ್ಮ ರಾಜಯೋಗ ಶುರು ಆಗುತ್ತೆ ಅನ್ಸುತ್ತೆ. ಚಿಗುರದ ಕನಸು, ರಾಜ್ಕುಮಾರ್ ಅವ್ರಿಗೋಸ್ಕರ ನೀವು ಭಾಳ ಇಷ್ಟಪಡ್ತೀರಿ ಅಣ್ಣವ್ರು, ನನಗೆ ಗೊತ್ತು. ಅವ್ರ ಬ್ಯಾನರ್ಲಿ ಅಂತ ಗೊತ್ತಾದ ಮೇಲೆ ನೀವು ಅಲ್ಲಿ ಸೇರ್ಕೊಳ್ತೀರಿ. ನೀವು ಬರೆದಂಥ ಹಾಡಿಗೆ ರಾಜ್ಕುಮಾರ್ ಅವರು ಹಾಡ್ತಾರೆ, ಧ್ವನಿ ನೀಡ್ತಾರೆ. ಆ ನಿಮ್ಮ ಸಿನಿ ಪಯಣದ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ಕೇಳಿ. ಹೇ ಜಯಂತ್, ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾನು ಪೂರ್ವಾಪರ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡಬೇಕು. ಆ ರೈಟ್ಸ್ ತಗೊಂಡಾಗ MK ಇಂದ್ರರವರ ಕಾದಂಬರಿ ಆಧಾರಿತ ನಾನು ನಿಮ್ಮನ್ನ ಬಂದು ಕೇಳಿದೆ, ನೀವು ಸಂಭಾಷಣೆ, ಚಿತ್ರಕಥೆ ಮತ್ತು ಹಾಡುಗಳನ್ನ ಬರ್ಕೊಡ್ಬೇಕು ಅಂತ. ಆಗ ನೀವು ನನ್ನ ಒನ್ಲೈನ್ನ ಮತ್ತು ಕಥೆನ ಓದಿ ನಾನು ಹೇಳ್ತೀನಿ ಅಂತ ಹೇಳಿದ್ರಿ. ಕಥೆನ ಓದಿದ ಮೇಲೆ ನೀವು ಇಮಿಡಿಯೇಟ್ ಆಗಿ ನನಗೆ ಒಪ್ಪಿಗೆ ಕೊಟ್ರಿ. ಎಸ್ಪೆಷಲಿ ಒಂದು ಹಾಡು, ದೋಣಿ ಅಂತ ಒಂದು ಹಾಡು ನೀವು ಬರ್ಕೊಟ್ರಿ. ಅದು ತುಂಬ ಅದ್ಭುತವಾಗಿತ್ತು. ಜನ ಎಲ್ಲೇ ಹೋದ್ರು, ಇಡೀ ಪ್ರಪಂಚದಲ್ಲಿ ನಾನು ಎಲ್ಲೇ ನನ್ನ ಪೂರ್ವಾಪರ ಒಂದು ಚಿತ್ರ ತೋರಿಸಿದಾಗ ನಿಮ್ಗೆ ಆದಂಥ ಒಂದು ಅಪ್ರಿಸಿಯೇಷನ್ನು ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅದು ಒಂದು ಅನುಭವ ಅದು. ಸೊ ಅದರಿಂದ ನನಗೆ ಥ್ಯಾಂಕ್ ಯು ಆ್ಯಂಡ್ ವಿಶಿಂಗ್ ಯು ಆಲ್ ದಿ ಬೆಸ್ಟ್ ಜಯಂತ್. ಗಾಡ್ ಬ್ಲೆಸ್. ಚಿತ್ರಕಥೆ ಬರೆದಿದ್ದು, ಸ್ಕ್ರೀನ್ ಪ್ಲೇ ರೈಟಿಂಗ್, ಡಿಡ್ ಯು ಎಂಜಾಯ್ ಇಟ್? ಹೌದು, ಐ ಎಂಜಾಯ್ಡ್. ಬಟ್ ದೆನ್ ಐ ಥಾಟ್ ಅದೇನಾಗುತ್ತೆ, ಸಾಹಿತ್ಯ ಒಂದು ಕೃತಿ ಇಟ್ಕೊಂಡು ಚಿತ್ರಕಥೆ ಮಾಡಿರೋದು ನಾನೆಲ್ಲ. ಹೌದು, ಗಿರೀಶ್ ಕಾಸರವಳ್ಳಿಗೆ ದ್ವೀಪ ಇಟ್ಕೊಂಡು ಮಾಡಿದೆ. ಕರೆಕ್ಟ್. ಪೂರ್ವಾಪರಕ್ಕೆ MK ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಅದು ಒರಿಜಿನಲ್ ಇರುತ್ತೆ ಒಂದು, ಅದಕ್ಕೆ ಎಷ್ಟು ಡಿವಿಯೇಟ್ ಆಗಬೇಕು, ನೀವು ಪರ್ಯಾಯವಾಗಿ ಹೊಸ್ತಿ ಎಷ್ಟು ಮಾಡಬೇಕು, ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇರುತ್ತೆ ಅಲ್ಲಿ. ಹೀಗಾಗಿ ರಾಜ್ಕುಮಾರ್ ಚಿಗುರದ ಕನಸದಲ್ಲಿ ಬಹಳ ಚೇಂಜಸ್ ಮಾಡ್ಬೇಕಾಯ್ತು ನಾವು. ಆವಾಗ ರಾಜ್ಕುಮಾರ್ ಬಹಳ ಒಳ್ಳೆ ಇಂಟ್ರೆಸ್ಟಿಂಗ್ ಮಾತು, ಅವರು ಜಾಗ ಅನ್ನೋ ಶಬ್ದ ಬಹಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ಹಾಡಿಗಿದು ಒಳ್ಳೆ ಜಾಗ, ಹಾಡಿಗಿದು ಒಳ್ಳೆ ಜಾಗ ಅಂತಾರೆ. ಆಮೇಲೆ ಒಂದ್ಸಲ ವರದಪ್ಪನವ್ರು ಹೇಳಿದ್ರು, ನಾವು ಚಿಗುರದ ಕನಸದಲ್ಲಿ ಸಿಕ್ಕಾಪಟ್ಟೆ ಚೇಂಜ್ ಮಾಡಿ ಕಾರಂತರಿಗೆ ಏನು ಅಪಚಾರ ಮಾಡ್ತಿಲ್ಲ ತಾನೇ ಅಂತಂದ್ರು ವರದಪ್ಪ. ಅದಕ್ಕೆ ರಾಜ್ಕುಮಾರ್, ಇಲ್ಲ, ಕಾರಂತರು ಅದನ್ನೆಲ್ಲ ಮೀರಿದ ಜಾಗದಲ್ಲಿದ್ದಾರೆ. ಸೊ ಆ ಜಾಗ ಶಬ್ದದ ನಾನಾ ರೀತಿಯ ಲೇಯರ್ಗಳು ನನಗೆ ಯಾವತ್ತೂ ಮರೆಯಲ್ಲ. ನನಗೆ ಸ್ಕ್ರೀನ್ ಪ್ಲೇ ಬಗ್ಗೆ ನಿಜಕ್ಕೂ ನಾನು ಕಲ್ತಿದ್ದು ಫ್ರಾಮ್ ಯುವರ್ ಫೇವರಿಟ್ ಡೈರೆಕ್ಟರ್ ಸುನೀಲ್ ಕುಮಾರ್ ದೇಸಾಯಿ. ಸುನೀಲ್ ಕುಮಾರ್ ದೇಸಾಯಿ ಅವರು ತಮ್ಮ ರಮ್ಯ ಚೈತ್ರಕಾಲ ಅನ್ನೋ ಚಿತ್ರಕ್ಕೆ ನಾನು ಕರ್ಕೊಂಡು ಹೋಗಿ ಅವರು ನನ್ನಿಂದ ಸ್ಕ್ರೀನ್ ಪ್ಲೇ ಮಾಡಿಸಿದ್ರು. ಕತೆ, ಸ್ಕ್ರೀನ್ ಪ್ಲೇ ಎರಡೂ ಒಟ್ಟಿಗೆ ಸೇರ್ ಮಾಡಿದ್ರು. ಅದೊಂದು ನನ್ನ ಪಾಲಿಗೆ ಅಪೂರ್ವವಾದಂತಹ ಒಂದು ಶಿಕ್ಷಣ. ಯಾಕಂದ್ರೆ ನನ್ನ ಪ್ರಕಾರ ನನ್ನ ಕನ್ನಡದ ಅತ್ಯಂತ ಕೆಲವೇ ನಿಜಕ್ಕೂ ಟ್ಯಾಲೆಂಟೆಡ್ ಆದ ಡೈರೆಕ್ಟರ್ಗಳಲ್ಲಿ ಸುನೀಲ್ ಕುಮಾರ್ ದೇಸಾಯಿ. ರೈಟ್ ಸರ್, ಆಫ್ ಕೋರ್ಸ್. ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಂಚ್ ಮಾರ್ಕ್ ಅಂತ ಸೆಟ್ ಮಾಡಿದ್ದು ನೀವೆಲ್ಲ ಸೇರಿ ಮಾಡಿದಂತ ಮುಂಗಾರು ಮಳೆ ನ್ಯಾಷನಲ್ ಲೆವೆಲ್ ಅಲ್ಲಿ ನ್ಯೂಸ್ ಮಾಡ್ತು. ಕನ್ನಡದ ಹಾಡುಗಳನ್ನ ಬೇರೆ ಭಾಷೆಯವರೆಲ್ಲ ಕೇಳಕ್ ಶುರು ಮಾಡಿದಂತ ಚಿತ್ರ ಅದು. ಆ ಮುಂಗಾರು ಮಳೆ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡಿ. ಮುಂಗಾರು ಮಳೆನಲ್ಲಿ ಯೋಗರಾಜ್ ಭಟ್ ಅವರು ನಿಮ್ಮ ಕೈಲಿ 2 ಸಾಂಗ್ಸ್ ಬರ್ಸ್ತಾರೆ ಅಂತ ಹೇಳಿದ್ರು. ಆಕ್ಚುಲಿ 3 ಸಾಂಗ್ ಆಯ್ತದು. ಅನಿಸುತ್ತಿದೆ, ಅರಳುತ್ತಿರು, ಮತ್ತೆ ಕುಣಿದು ಕುಣಿದು ಬಾರೆ. ಇಡೀ ಕನ್ನಡ ಗೀತ ಸಾಹಿತ್ಯದ ಒಂದು ಏನು ಪರಂಪರೆ ಅಂತಿತ್ತು, ಅದಕ್ಕೆ ಇವತ್ತಿನ ಕಾಲದ ಒಂದು ಟಚ್ಚು, ಇವತ್ತಿನ ಕಾಲದ ನಾವೀನ್ಯ, ತಮಾಷೆ, ಇವತ್ತಿನ ಕಾಲದ ರೋಮಾಂಚನ, ಹೊಸ ಪದಪುಂಜ, ಒಂಥರ ಸಹೃದಯತೆ ಎಲ್ಲದನ್ನು ಹಿಂಗೆ ಲಗೇಜ್ ರೂಪದಾಗ ತಂದು ಒಂದೊಂದು ಹಾಡಿನಾಗೂ ಪೋಣಿಸಿ ಕೊಟ್ಟಿರಿ ನೀವು. ಅಷ್ಟು ಅಚ್ಚ ಕನ್ನಡದ ಸಾಗುಗಳು, ನವಿರು ಎಲ್ಲದನ್ನೂ ತಂದು
ಸುರಿದಿರಿ ನೀವು ಸಿನಿಮಾ ಕ್ಷೇತ್ರಕ್ಕೆ. ಅದು ನಂಗೆ ಈಗ ಅನಿಸುತ್ತಿದೆ ಯಾಕೋ ಇಂದು ಥರ ಈ ಕ್ಷಣಕ್ಕೆ ಈ ಹಿಂದೆ ಈ ಮುಂದೆ ಕೂಡ ಅನಿಸೋ ಒಂದು ಶಾಶ್ವತ ಭಾವ ರೀ ನಂಗೆ. ಮುಂಗಾರು ಮಳೆಯ ಮೂಲಕ ಹೇಳಬೇಕು ಅಂದರೆ ಒಂದು ಕ್ರಾಂತಿಯನ್ನೇ ಮಾಡಿದ್ರಿ, ಒಂದು ಬೇರೆ ದಿಕ್ಕಿಗೆ ಸಿನಿಮಾ ಸಾಹಿತ್ಯವನ್ನು ಕರ್ಕೊಂಡು ಬಂದ್ರಿ. ನೀವು ಬರೆದಿರೋ ಲಿರಿಕ್ಸ್ ಎಲ್ಲ ಹಾಡುಗಳು ಎಲ್ಲ ಯೂತ್ಗೆ ಅಂದರೆ ಇಷ್ಟೊಂದು ಇಷ್ಟ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಈವನ್ ಐ ಆಮ್ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ಸ್. ಎಲ್ಲ ಸಿನಿಮಾದಲ್ಲಿ ನಿಮ್ಮದು ಅಟ್ಲೀಸ್ಟ್ 1 or 2 ಹಾಡಿರಬೇಕು ಅಂತ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ಗೂ ಎಲ್ಲರಿಗೂ ಆಸೆ ಇರುತ್ತೆ. ನೀವು ಇಷ್ಟೊಂದು ಚೆನ್ನಾಗಿ ಬರೀತೀರ. ಇವತ್ತು ನಾವು ಹಳೇದು ಭಾಳ ಚಂದಿತ್ತು ಅಂತಾರೆ, ಇವತ್ತಿಂದು ಇನ್ನೊಂದು 100 ವರ್ಷಕ್ಕೋ 70 ವರ್ಷಕ್ಕೋ ಹಳೇದು ಅಂತ ಇವತ್ತಿಂದ ಏನು ಹಾಕತ್ತಲ್ರಿ ನಾಳೆ. ಅವತ್ತಿಗೆ ನೀವು ಬರೆದ ಕೆಲವು ಹಾಡುಗಳು ಮತ್ತು ಸುಮಾರು ಸಾಲುಗಳೇ ಅವತ್ತಿಗೆ ಮುಂದಿನ ಭವಿಷ್ಯಕ್ಕೆ ಕನ್ನಡದ ಮಾದರಿ ಸಾಲುಗಳಾಗ್ತವೆ. Hi, Mano. So nice, so nice, so nice. Nice to have you. Yes, Mano, we're just talking about Mungaru Male and our days of the magic of Nimma combination. ಯೋಗರಾಜ್ ಭಟ್ರು ಒಂದ್ ಕಡೆ, ನೀವ್ ಒಂದ್ ಕಡೆ, ಇವ್ರ ಒಂದ್ ಕಡೆ, ಎಲ್ಲ ಸೇರಿ ಒಂದ್ ಕಡೆ ಇದ್ದಿದ್ದಕ್ಕೆ ಆಯ್ತು. ಆಮೇಲೆ ಅದೇನೋ ಒಂಥರ ಡ್ರೀಮ್ ಅನ್ಸುತ್ತೆ ಅಲ್ವಾ? ಇಟ್ ಸೀಮ್ಸ್ ಲೈಕ್ ಅದೇನೋ ಆ ಥರ ಆಗೋದು ವೆರಿ ಡಿಫಿಕಲ್ಟ್. ಇದು ಆಗೋಕೆ ಸಾಧ್ಯವೇ ಇಲ್ಲ ಅನ್ಸುತ್ತೆ. ನೆವರ್ ಅಗೇನ್ ತರ ಅದಲ್ಲ. ನೆವರ್ ಅಗೇನ್. ಅಲ್ಲಿಂದ ಶುರು ಆಗಿದ್ದು ಜರ್ನಿ. ಅಂಡ್ ದೆನ್ ವಿ ಹ್ಯಾಡ್ ಸಚ್ ವಂಡರ್ಫುಲ್ ಟೈಮ್ಸ್. ನೀನೇ ಬರೀ ನೀನೇ, ಹಾಗೆ ಸುಮ್ಮನೆ ಮಿಲನ, ಅದೆಲ್ಲ ಒಂದಕ್ಕಿಂತ ಒಂದು. ಇನ್ಫ್ಯಾಕ್ಟ್ ಗಿರೀಶ್ ಕಾರ್ನಾಡ್ ಸೆಂಟ್ ಮಿ ಇಮೇಲ್ ಒನ್ಸ್, ಟೆಲ್ ಮಿ ಎ ಕ್ವೈಟ್ ಪ್ಲೇಸ್ ಇನ್ ಕರ್ನಾಟಕ ವೇರ್ ಯುವರ್ ಸಾಂಗ್ಸ್ ಆರ್ ನಾಟ್ ಹರ್ಡ್ ಅಂತ. ಅಷ್ಟು ಸುಸ್ತು ಕೇಳಾಗಿದೆ ಅಂತ. ನಾನು ದಟ್ ಇಸ್ ಎ ಪ್ಲೇಸ್, ದಟ್ಸ್ ಮೈ ಹೌಸ್, ಪ್ಲೀಸ್ ಕಮ್ ಅಂತ ಬರ್ತಿದ್ದೆ ಅವ್ರಿಗೆ. ಯಾಕಂದ್ರೆ ನಮ್ಮನೇಲಿ ನಾವು ನನ್ನ ಹಾಡು ಕೇಳೋದೇ ಇಲ್ಲ. ಆದ್ರೆ ಬೈ ಚಾನ್ಸ್ ನಾವು ಕೇಳಿದ್ರೆ ಬೈ ಚಾನ್ಸ್ ಹಾಡು ಯಾವುದು ಅಂತಂದ್ರೆ ಅದು ನನ್ನ ಮತ್ತು ಮನೋ ಕಾಂಬಿನೇಷನ್ ಹಾಡುಗಳು ಮಾತ್ರ. ಎಷ್ಟು ಸಲ ಬೇಕಾದ್ರೂ ಕೇಳ್ಬೋದು, ಯಾವಾಗ ಬೇಕಾದ್ರೂ ಕೇಳ್ಬೋದು. ಸೊ ಅದಕ್ಕಾಗಿ ನಾನು ನಿರಂತರವಾಗಿ ಮನೋ ಅವರಿಗೆ ಋಣಿ. ಅಂದ್ರೆ ಆ ತರದ ಅದ್ಭುತವಾದಂತಹ ಒಂದು ಕಂಪೋಸಿಷನ್ಸ್ ಅನ್ನು ಅವ್ರು ಕೊಟ್ಟರು. ಎಲ್ಲ ಚೆನ್ನಾಗಿ ಸರ್. ಒಂದ್ ಕಡೆ ಕಂಪೋಸಿಷನ್, ಒಂದ್ ಕಡೆ ಲಿರಿಕ್ಸ್, ಒಂದ್ ಕಡೆ ಅವ್ರಿಗೆ ಧ್ವನಿಗಳು ಎಲ್ಲ ಎಕ್ಸಾಕ್ಟ್ಲಿ. ಇನ್ನು ಆ ಕಂಪೋಸಿಷನ್ಗೆ ಜಯಂತ್ ಅವರು ಲಿರಿಕ್ಸ್ ಕೊಟ್ಟಿದ್ದು, ಸೋನು ನಿಗಮ್ ಮತ್ತು ಶ್ರೇಯಾ ವಾಯ್ಸ್. ಹಿಸ್ ಲಿರಿಕ್ಸ್ ಬೈ ಇಟ್ ಸೆಲ್ಫ್ ಇಸ್ ಮ್ಯೂಸಿಕ್ ಟು ದ ಇಯರ್ಸ್. ಓಕೆ, ಅದನ್ನ ಸುಮ್ಮನೆ ಅದನ್ನ ನೋಡಿದ್ರೆ, ಅದನ್ನ ಓದಿದ್ರೆ, ಆ ಬೀಟರು ಅದೆಲ್ಲ ಟ್ಯೂನ್ ಹೆಂಗಿತ್ತು ಅಂಡ್ ಕಾಂಪೋಸಿಷನ್ ಹೇಗಿತ್ತು, ಆಲ್ ದಟ್ ಹಾರ್ಟ್ ಅಂಡ್ ಸೋಲ್ ಮತ್ತೆ ಡೆಪ್ತ್ ಆಫ್ ದಟ್ ಅದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಅಂಡ್ ಇನ್ ಅ ವೆರಿ ಸ್ಮೂತ್ ವೇ. ರೈಟ್ ಜಯಂತ್? ಐ ವುಡ್ ಲವ್ ಟು ಬಿಲೀವ್ ಇಟ್. ಇನ್ನೊಂದು ಹೇಳ್ಬೇಕು, ನಂದು ಮಳೆ ನಿಂತು ಹೋದ ಮೇಲೆ ಹಾಡಿದಿಲ್ಲ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಏನೋ ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಹೇಳುವುದು ಏನೋ ಉಳಿದು ಹೋಗಿದೆ. ಆ ಲೈನ್ ಹೆಂಗ್ ಬಂತು ಅಂತಂದ್ರೆ, ನಾನು ಹಾಡು ಪೂರ್ತಿ ಬರ್ದಿರ್ಲಿಲ್ಲ. ನಾನು ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ಅಂತ ಹೇಳಿದೆ, ಇವ್ರಿಗೆ ಹೇಳಿದೆ. 2 ಲೈನ್ ಬರ್ದಿದ್ದೀನಿ. ಇದು ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ, ಆದ್ರೆ ಚರಣ ಬರೆಯೋದು ಇನ್ನೂ ಉಳಿದಿದೆ ಅಂತಂದೆ. ಚೆನ್ನಾಗಿದೆ ಅಂದ್ರು. ಮಾತಂದ್ರೆ ಉಳಿದು ಹೋಗಿದೆ ಅಂತ. ಆತರ ಒಂದೊಂದ್ಸಲ ಥಿಂಗ್ಸ್ ಹ್ಯಾಪನ್ ಲೈಕ್ ದಟ್. So beautiful. So nice. Good, Jayant. So let's work together. Get together again with you. Thank you, sir. Thank you, Manohar. Thank you so much. Thanks for the time. ಮುಂದುವರ್ಸೋಣ. ನೀವು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಸ್, ಲಿರಿಕ್ ರೈಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ಸ್ ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಕೇಳಿ. ನಮಸ್ತೆ ಜಯಂತ್ ಸರ್. ನಮಸ್ತೆ ಜಯಂತ್ ಸರ್. ಜಯಂತ್ ಸರ್ ನಮಸ್ತೆ. ಜಯಂತ್ ಸರ್ ನಮಸ್ತೆ. ಮಳೆಯಲಿ ಮಿಂದ ಹೂವಿನ ಹಾಗೆ ಮಿನುಗುವೆ ಏಕೆ ನನ್ನೊಲವೇ. ಕನ್ನಡ ಚಿತ್ರರಂಗದ ಸಂಗೀತ, ಚಿತ್ರರಂಗದ ಸಾಹಿತ್ಯ ಒಂದು ಶ್ರೀಮಂತ ಬೊಗಸೆ. ಅದರಲ್ಲಿ ನೀವು ಇನ್ನಷ್ಟು ಹೊಸ ವಿಧಾನದಿಂದ ಈ ಬೊಗಸೆ ಇನ್ನೂ ಶ್ರೀಮಂತಗೊಂಡಿದೆ ಅಂತ ಹೇಳ್ಬೋದು. ಗಜಲ್ನ ಸ್ಪರ್ಶವನ್ನ ಕನ್ನಡ ಚಿತ್ರಗೀತೆಗಳಿಗೆ ಕೊಟ್ಟವ್ರು ನೀವು. ಲಿರಿಕ್ಸ್ ದಟ್ ಕಮ್ಸ್ ಔಟ್ ಆಫ್ ಯುವರ್ ಪೆನ್ ಒಂದೊಂದು ಮುತ್ತುಗಳ ಹಾಗೆ. ನಿಮ್ಮ ಹಾಡುಗಳು ಹಾಡೋದಕ್ಕೂ ಅಷ್ಟೇ ಬಹಳ ಖುಷಿ ಆಗುತ್ತೆ, ಮುದ ನೀಡುತ್ತೆ. ಗಟ್ಟಿ ಸಾಹಿತ್ಯ ಎತ್ಕೊಂಡು ನೀವು ಮಾಡಿದ್ದು ಸಾಧನೆ ಸಾಧಾರಣ ಅಲ್ಲ. ಹೂವಿನ ಸಂತೆಗೆ ಬಂದಿರೋ ಗಾಳಿಗೆ ನಿನ್ನದೇ ಯೋಚನೆ. ನನ್ನ ಎಷ್ಟೋ ಹಾಡುಗಳು ನಾನು ಮಾಡಿದಾಗ 40% ಇದ್ರೆ ಇವ್ರು ಬರೀ ಸಾಹಿತ್ಯ ಹಾಕಿದ ತಕ್ಷಣ ಅದೊಂದು 200% ಜಾಸ್ತಿ ಆಗಿದೆ.
ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದ್ದಿರ್ಬೋದು, ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನಿಗ ಇರ್ಬೋದು. ಆ ಭಾವನೆಯ ತೀವ್ರತೆ, ಅಮೂರ್ತವಾದ ಖುಷಿ, ಒಂದು ನೋವು, ಒಂದು ಸುಖ ಎಲ್ಲ ನಿಮ್ಮ ಸಾಹಿತ್ಯದಲ್ಲಿ ಸಿಗುತ್ತೆ. ಬಹಳಷ್ಟು ಸಾರಿ ತುಂಬಾ ಹೊಟ್ಟೆ ಕಿಚ್ಚುಪಟ್ಟಿರ್ತೀವಿ, ಈ ಲೈನ್ಸ್ ನನ್ಗೆ ಯಾಕೆ ಕೊಡೋದಿಲ್ಲ ಅಂತ. ಮಿಂಚಾಗಿ ನೀನು ಬರಲು ತುಂಬಾ ಖುಷಿಯಿಂದ ಹೇಳ್ತೀನಿ. ನನ್ನ ಹಾಡುಗಳಷ್ಟೇ ಬರಿದೆ, ನಾನು ಮಾಡಿರೋ ಸಣ್ಣ ಸಣ್ಣ ತಪ್ಪುಗಳಿರ್ಬೋದು, ಯಾವ್ದೋ ನನ್ನ ಟ್ಯೂನ್ಗಳಿರ್ಬೋದು, ಅದನ್ನೆಲ್ಲ ತಿದ್ದಿ ಬೇರೆ ಇನ್ನೊಂದು ಹಾಡುಗಳು ಮಾಡಿಸಿ ಜನರದ್ರಿಗೆ ಅದು ತುಂಬಾ ಸಕ್ಸಸ್ ಆಗೋ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಯಾವತ್ತೂ ನನಗೆ ಕವಿಗಳು ಅನ್ನೋದಕ್ಕಿಂತನೂ ನಾನು ಒಳ್ಳೆ ಗೈಡ್ ಆಗಿ ನಿಂತಿದ್ದಾರೆ. ನಿಮ್ಮ ಇದೇ ತರ ಕಲಾ ಸರಸ್ವತಿ ಸೇವೆ ಇನ್ನೂ ನಿರಂತರವಾಗಿ ಸಾಗಲಿ. ನಮ್ಮೆಲ್ಲರಿಗೂ ನೀವು ಮಾದರಿಯಾಗಿದ್ದೀರಾ. ಇನ್ನೂ ಗುರುಗಳಾಗಿ ನಮ್ಮೆಲ್ಲರ ರಾಗಗಳಿಗೆ ಭಾವವನ್ನು ತುಂಬಿಸಿ ಅಂತ ಕೇಳ್ಬೋದು. ಸರಿಯಾಗಿ ನೆನಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ. ನೀವಿರೋದ್ರಿಂದ ನಮ್ಮ ಟ್ಯೂನ್ಗಳು ಇನ್ನೂ ಅಲಂಕಾರಗೊಂಡು ಅವು ಮೇಲೆ ಹೋಗಿ ಆರಾಧಿಸ್ತಾ ಇದೆ. ಇನ್ನೊಂದು 106 ವರ್ಷ ಹೋದ್ರು ಕನ್ನಡ ಚಿತ್ರ ಸಾಹಿತ್ಯದಲ್ಲಿ ನಿಮ್ಮ ಹೆಸರು ಪರ್ಮನೆಂಟ್ ಆಗಿರುತ್ತೆ. ಹ್ಯಾಪಿ ಫಾರ್ ಯು ಸರ್, ಡೂ ಯೋರ್ ಬೆಸ್ಟ್. ಈಗ ನೀವು ಕವನಗಳು ಬರೆಯೋದು ಬೇರೆ ಥರ, ನಿಮ್ಮ ಇಮ್ಯಾಜಿನೇಷನ್ ಬರೀತೀರಿ, ಅದಕ್ಕೊಂದು ಲಿಮಿಟ್ ಇಲ್ಲ, ಬೌಂಡ್ರಿ ಇಲ್ಲ. ಬಟ್ ನೀವು ಈ ಥರ ಚಿತ್ರಗೀತೆಗಳು ಬರೆದಾಗ ನಾವು ಡೈರೆಕ್ಟರ್ ಸರ್ ಇದು ಸಿಚುವೇಶನ್ನು ಇಲ್ಲೇ ಶೂಟ್ ಮಾಡೋಕೆ ನಾನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಏನೇನೋ ಬೌಂಡ್ರಿಯಲ್ಲಿ ಆಗ್ತೀವಿ. ನಿಮಗೆ ಹೌ ಡಿಫಿಕಲ್ಟ್ ಇದೆ ಈ ಥರ? ಇಲ್ಲ, ಇದು ಬೇರೆದೇ ಸ್ಕಿಲ್ಲು ಬೇಕಾಗಿರೋದು. ಸೊ ಈ ಒಂದು ಜರ್ನಿಗೆ ನಾನು ತುಂಬ ಋಣಿಯಾಗಿದೆ. ಯಾಕಂದರೆ ಒಂದು ಹೊಸ ಜೀವನ ನನಗೆ ಕೊಟ್ಟಿದೆ, ಅದು ಹೊಸ ಕಲೆಯನ್ನು ಕಲಿಸಿದೆ. ನೀವು ಹೇಳಿದ್ರಿ ಕರೆಕ್ಟ್, ನನ್ನ ಕವಿತೆ, ನನ್ನ ಕಥೆ, ನನ್ನ ಪ್ರಬಂಧಗಳನ್ನು ಅದು ನಾನು ಬೇಕಾದಾಗ ಬರೀಬಹುದು, ಅದು ನಂದು. ಅದು ಆದರೆ ಸಿನಿಮಾಕ್ಕೆ ಬರೆಯೋದು ಬರೀ ನಂದಲ್ಲ. ಹೌದು, ಅದು ಇನ್ನು ಬೇರೆಯವರ ಹೆಂಡತಿಯಿಂದ ಶಾಪಿಂಗಿಗೆ ಕರ್ಕೊಂಡು ಹೋದಂಗೆ. ದಯವಿಟ್ಟು ಶಾಪಿಂಗ್ ಮಾತ್ರ ಕ್ಷಮಿಸಿ. ಹೌದು, ಬೇರೆಯವ್ರ ಅದು ಆ ಥರ ಅದು ಜಾಸ್ತಿ ಅದು ಇನ್ವಾಲ್ವ್ ಮಾಡೋಕ್ಕಾಗಲ್ಲ. ಅದು ಒಂದು ಹಂತಕ್ಕೆ ಶಾಪಿಂಗ್ ಮಾಡಿ ವಾಪಸ್ ಅವ್ರ ಮನೆಗೆ ಕಳಿಸಿ ನಾವು ನಮ್ಮ ಮನೆಗೆ ಬರಬೇಕು. ಸೊ ಇದು ಆ ಥರದ ಜಾಬ್ ಇದು. ಹೀಗಾಗಿ ಪೂರ್ತಿ ಇನ್ವಾಲ್ವ್ ಆಗೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಆನ್ ದ ಪೆರಿಫೆರಿ. ಎಟ್ ದ ಸೇಮ್ ಟೈಮ್ ಇದು 106 ಕಡೆ ಹೇಳಿದ್ದೆ ನಾನು, ಒಂದು ಸಿನಿಮಾದಲ್ಲಿ ಬೇಕಾಗಿರೋದು ಪ್ರೇಮ ಗೀತೆಗಳು ಅಲ್ವಾ. ಹೀಗಾಗಿ ಪ್ರತಿ ಸಲನೂ ಆ ಪ್ರೀತಿಯ ಬಗ್ಗೆ ಹೊಸ್ತು ಏನು ಬರೆಯೋದು ಅದು ದೊಡ್ಡ ಚಾಲೆಂಜ್ ಅದು. ಆಮೇಲೆ ಟ್ಯೂನಿಗೆ ಬರೆಯೋದು, ನೀವು ಹೇಳಿದಾಗ ಅದೊಂದು ಡಿಫ್ರೆಂಟ್ ಚಾಲೆಂಜ್. ಎಷ್ಟೋ ಜನ ನೀವು ಟ್ಯೂನಿಗೆ ಯಾವುದೋ ಸಿಚುವೇಶನ್ಗೆ ಬರೀತೀರಿ, ನಿಮ್ಮ ಸೃಜನಶೀಲತೆ ಏನು ಅಂತ ಕೇಳ್ತಾರೆ. ಕಷ್ಟ ಅದು. ನಾಡ್ದು ಅದೇ ದೊಡ್ಡ ಸ್ಕಿಲ್ ಅದು. ಹೌದು, ಎವ್ರಿ ಸಾಂಗ್ ಇದೆ ನ್ಯೂ ಚಾಲೆಂಜ್. ಇನ್ನೊಂದು ದೊಡ್ಡ ದುಃಖ ಅಂದ್ರೆ, ನಾನು ನನ್ನ ಬಾಳ ಸಂಗಾತಿಗೆ ಹೇಳಿರದ ಸುಂದರ ಸಾಲುಗಳನ್ನು ಯಾರ್ಯಾರಿಗೋ ಬರಿಬೇಕಾಗತ್ತೆ ಅಲ್ಲಿ. ಸೊ ಅಂದ್ರೆ ಐ ನೆವರ್ ಸೆಡ್ ಸೋ ಮೆನಿ ಥಿಂಗ್ಸ್ ಟು ಹರ್. ಬಟ್ ಇಲ್ಲಿ ಏನು ಮಿಂಚಾಗಿ ಅಂತೆ, ನಿನ್ನ ನೋಡಿದ ಮೇಲೆ ಪ್ರೀತಿಯಲ್ಲೂ ಬೀಳದೆ ಇರಬಹುದೇ ಅಂತೆ, ಕೊಲ್ಲು ಹುಡುಗಿ, ಅವೆಲ್ಲ ಒಂಥರ ಕವಿರಾಜ್ ಹೇಳಿದ ಕರೆಕ್ಟ್, ಒಂಥರ ಅಬ್ಸ್ಟ್ರಾಕ್ಟ್ ಎಲಿಮೆಂಟ್ ನನಗೆ ಇಷ್ಟ. ಯಾಕಂದ್ರೆ ಐ ಕಮ್ ಫ್ರಮ್ ಎ ನ್ಯೂ ಸ್ಕೂಲ್ ಆಫ್ ಥಾಟ್. ಕನ್ನಡ ನವ್ಯ ಕಾವ್ಯದಿಂದ ಬಂದಿರೋದ್ರಿಂದ 2+2 4 ಅಂದ್ರೆ ನಮಗೆ ಸಮಾಧಾನ ಇಲ್ಲ. 2+2 is not 4, almost 4, or it could be 4 point something. ಅಂದ್ರೆ it is very interesting to me. ಸೊ ಆ ರೀತಿಯ ಎ ಕೈಂಡ್ ಆಫ್ ಅಬ್ಸ್ಟ್ರಾಕ್ಟ್ನೆಸ್ ರಿಟೈನ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಹೀಗಾಗಿ ಐ ಮೇಕ್ ಮೈ ಜಾಬ್ ಮೋರ್ ಡಿಫಿಕಲ್ಟ್. ಈಗ ನಮ್ದೆಲ್ಲ ಏನು ಅಂದ್ರೆ ಕೆಲಸ ಸದ್ಯಕ್ಕೆ ಕನ್ನಡದ ಸ್ಥಾನ ಆಕ್ಚುಲಿ ತುಂಬಾ ಕಷ್ಟದಲ್ಲಿದೆ. ಕನ್ನಡ ಮೀಡಿಯಂನಲ್ಲಿ ಕಲ್ತ್ರೆ ಏನ್ ಸಿಗತ್ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಬಹಳ ಅಭಿಮಾನದಿಂದ ಕೇಳ್ತಾ ಇದ್ದಾರೆ. ಈಗ ಎಂಥ ಬೇಜಾರಿನ ಕಾಲ ಇದು. ಆಮೇಲೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಅಂತ ಸಂಭ್ರಮ ಪಡ್ತೀವಿ. ಆದ್ರೆ ಹೆಂಗಿದೆ ಅಂದ್ರೆ, ಮುಳುಗುತ್ತಿರುವ ಟೈಟಾನಿಕ್ ನಲ್ಲಿ ವಿಂಡೋ ಸೀಟ್ ಸಿಕ್ತು ಅಂತ ಖುಷಿ ಪಟ್ಟಂಗೆ. ಅದು ಮುಳುಗ್ತಾ ಇದೆ. ಕನ್ನಡಕ್ಕೆ ಕನ್ನಡ ಕಲ್ತು ಏನಾಗೋದಿದೆ? ಕನ್ನಡ ಕಲ್ತವನು ನಂಬ್ಕೊಂಡವನು ಬೆಂಗಳೂರಿಗೆ ಬಂದು ಏನು ಮಾಡ್ಬೇಕು? ಅವನು ಅಪಾರ್ಟ್ಮೆಂಟಲ್ಲಿ ಇಸ್ತ್ರಿ ಮಾಡಬೇಕಾ, ಅಥವಾ ಸೊಪ್ಪು ಮಾರಬೇಕಾ, ಓಲಾ ಟ್ಯಾಕ್ಸಿ ಓಡಿಸ್ಬೇಕಾ? ಆಮೇಲೆ ಬೆಂಗಳೂರಿನ ಟ್ರಾಫಿಕ್ ರೇಂಜಲ್ಲಿ ಎಲ್ಲರದ್ದು ಒಂದು ಕಂಪ್ಲೇಂಟ್ ಇರುತ್ತೆ ಗೊತ್ತಾ, ಈ ಡ್ರೈವರ್ಗಳು ತುಂಬಾ ಹಾಂಕ್ ಮಾಡ್ತಾರೆ ಅಂತ. ನನಗೆ ಅದು ಡ್ರೈವರ್ಗಳು ಹಾಂಕಿಂಗ್ ಅಂತ ಅನ್ಸಲ್ಲ, ಅದು ಕನ್ನಡದ ಆರ್ತನಾದ ಥರ ಕೇಳುತ್ತೆ ನನಗೆ. ಕನ್ನಡವನ್ನು ನಂಬಿಕೊಂಡು ಬಂದಿದ್ದೀವಲ್ಲ, ನಮ್ದೇನು ಕೆಲಸ? ಕನ್ನಡವನ್ನು ನಂಬದೇ ಇದ್ದವರೆಲ್ಲ ನಾವು ಡ್ರಾಪ್ ಮಾಡ್ತಾರೆ ಕೆಲಸಕ್ಕೆ, ಶಾಪಿಂಗ್ ಮಾಲ್ಗಳಿಗೆ ಎಲ್ಲ ಶಾಪಿಂಗ್ ಬ್ಯಾಗ್ ತಗೊಂಡು ಬಂದು ಕೂತ್ಕೋತಾರೆ. ಅವರೆಲ್ಲ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ, ಕನ್ನಡಿಗರೇ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಇವನು ಪಾಪ ಕನ್ನಡ ಸಿರಿಗನ್ನಡಂ ಗೆಲ್ಗೆ, ಕನ್ನಡದ ತಾಯಿ ಶ್ರೀ ಭಾರಗೇಶ್ವರಿ ಅಂತೆಲ್ಲ ಮಾಡಿದವನಿಗೆ ಸಿಟ್ಟು ಬರುತ್ತೆ. ಅವನು ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಅಂದ್ರೆ ಒಂದು ಆಂಗ್ವಿಶ್ ಇದೆ, ಅಲ್ಲೊಂದು ಒಂದು ಚಡಪಡಿಕೆ ಇದೆ ಅಲ್ಲಿ. ಹೀಗಾಗಿ ಅವರು ಸಿನಿಮಾ ಹಾಡುಗಳ ಮೊರೆ ಹೋಗ್ತಾರೆ. ರಿಯಾಲಿಟಿ ಶೋಗಳಲ್ಲಿ ಹುಡುಗಿಯರು ಹಾಡ್ತಾರೆ, ಸ್ಕೂಲ್ ಕಾಲೇಜ್ಗಳಲ್ಲಿ ಹಾಡ್ತಾರೆ, ಮಕ್ಕಳು ಹಾಡ್ತಾರೆ. ಹೀಗಾಗಿ ಕನ್ನಡವನ್ನು ಅಟ್ಲೀಸ್ಟ್ ಆ ಸಿನಿಮಾ ಹಾಡುಗಳಲ್ಲಾದರೂ ಶುದ್ಧವಾಗಿಟ್ಟರೆ ನಾವು ಕಷ್ಟಮಟ್ಟಿಗೆ ಕನ್ನಡ ಉಸಿರಾಡಿದ ಹಾಗೆ. ಅದು ಖಂಡಿತವಲ್ಲ. ನನಗೆ ಯಾರಾದರೂ ಕನ್ನಡದಲ್ಲಿ ಜಗಳಾಡಿದ್ರೂ ಖುಷಿ ಆಗುತ್ತೆ. ಅಟ್ಲೀಸ್ಟ್ ಕನ್ನಡದಲ್ಲಿ ಜಗಳಾಡ್ತಾ ಇದ್ದಾರಲ್ಲಪ್ಪ ಅವರು. ಅದು ನಾನು ನನ್ನ ಹೆಂಡತಿ ನಾವು ಭಾಳ ಜಗಳಾಡ್ತೀವಿ. ಆಗ ನಮ್ಮ ತಾಯಿ ಒಂದು ಮಾತು ಹೇಳ್ತಿದ್ರು, ಏನು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳಾಡ್ತೀರಿ ನೀವು ಅಂತ. ಆಗ ನಮ್ಮ ತಂದೆ ಹೇಳೋರು,
ಒಳ್ಳೇದು ಒಳ್ಳೇದು, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡಬೇಕು, ಅದರ ಅರ್ಥ ದೊಡ್ಡ ವಿಷಯ ಇಲ್ಲ ಅಂತ. ನಾನೊಮ್ಮೆ ಟ್ರೈನಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ಒಬ್ಬನು ಬೂಟ್ ಪಾಲಿಷ್ ಮಾಡೋನು ಬಂದ. ಅಲ್ಲಿ ಒಬ್ಬ ಯಂಗ್ ಹೀರೋ ಕೂತಿದ್ದ. ಅವನಿಗೆ ಅಲ್ಲಿ 4 ಹುಡುಗಿಯರಿದ್ರು ಮೇಲಿನ ಬರ್ತಲ್ಲಿ. ಇವನಿಗೆ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ. ಆದರೆ ಇವನೊಬ್ಬನೇ ಹುಡುಗ, ಅವ್ರು 3-4 ಹುಡುಗಿಯರು. ಅವ್ರು ಇವನಿಗೇನೋ ತಮಾಷೆ ಮಾಡ್ತಾ ಕೂತಿದ್ರು. ಸೊ ನಾನು ಸುಮ್ಮನೆ ಆ ಕಡೆ ಎಲ್ಲೋ ಪೇಪರ್ ಓದ್ತಾ ಕೂತಿದ್ದೆ. ಬೂಟ್ ಪಾಲಿಷ್ ಮಾಡೋನು ಬಂದ. ಇವನ ಕಾಲಲ್ಲಿ ಕ್ಯಾನ್ವಾಸ್ ಶೂಸ್ ಏನೋ ಇತ್ತು, ಅದಕ್ಕಂತೂ ಪಾಲಿಷ್ ಮಾಡೋಕ್ಕಾಗಲ್ಲ ಅವನಿಗೆ. ಅವನು ಕಾಲನ್ನು ಹಿಂಗೆ ಇಟ್ಕೊಂಡು ಕೂತಿದ್ದ, ತೆಗಿಲಿಲ್ಲ. ಆಗ ಅವನೇನಂದ, ಶೂ ಪಾಲಿಷ್ ಮಾಡೋನು, ಸರ್ ಸ್ವಲ್ಪ ನಿಮ್ಮ ಕಾಲ್ ಆ ಕಡೆ ಹಾಕ್ರಿ ಸರ್ ಅಂದ. ಅದಕ್ಕೆ ಇವನು ಒಂದು ಜೋಕ್ ಹೊಡಿಬೇಕು ಅಂತೇಳಿ, ಎಲ್ಲಿಡ್ಲೋ ಮಾರಾಯ ಕಾಲು, ಎಲ್ಲಿ ಜಾಗನೇ ಇಲ್ಲ, ಇಲ್ಲಿ ಎಲ್ಲಿಡ್ಲಿ ನಾನು, ಎಲ್ಲಿಡ್ಲಿ ಅಂದ. ಅದಕ್ಕೆ ಅವನು, ನೀವು ಎಲ್ಲಾರ ಇಡಿ ಸರ್, ನನ್ನ ಹೊಟ್ಟೆ ಮೇಲೆ ಒಂದು ಇಡಬೇಡ್ರಿ. ಈ ನೋಡಿ, ಆ ಹೊಟ್ಟೆ ಮೇಲೆ ಇಡಬೇಡ್ರಿ ಅನ್ನೋದು ಕನ್ನಡದ ಸೊಲ್ಲದು. ಸೊ ನಾವು ಹೌದು, ಇದು ಕರೆಕ್ಟು, ಇದು ಕನ್ನಡದ ಚಪ್ಪಾಳೆ ಇದು ಅಲ್ವಾ. ಸೊ ಹಾಗಾಗಿ ಆ ಹಾಡುಗಳ ಕನ್ನಡವನ್ನು ಆದಷ್ಟು ಸ್ವಲ್ಪ ಆತ್ಮೀಯವಾಗಿ ಶುದ್ಧವಾಗಿ ಇಡೋ ಪ್ರಯತ್ನವನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಈಗ ನಮ್ಮ ಚಿತ್ರರಂಗದ ಗೆಳೆಯರೊಬ್ಬರು ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದಿದ್ದಾರೆ, ಅವ್ರನ್ನ ಸ್ವಾಗತಿಸೋಣ. ಪ್ಲೀಸ್ ವೆಲ್ಕಮ್. ಇಲ್ಲಿ ಬರ್ತೀರಾ? ಎಸ್. ನಿನ್ನ ದನಿಗಾಗಿ, ನಿನ್ನ ಕರೆಗಾಗಿ, ನಿನ್ನ ಸಲುವಾಗಿ ಕಾಯುವೆ. ಮಣಿಕಾಂತ್ ಕದ್ರಿ, ಎಸ್, ಕನ್ನಡದ ಬಹಳ ಪ್ರಮುಖ, ಬಹಳ ಪ್ರತಿಭಾವಂತ ಸಂಗೀತ ನಿರ್ದೇಶಕರು. ಜಯಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ, ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಬ್ಲೆಸ್ಡ್. ಇಂತಹ ಒಂದು ಮಹಾನ್ ಮೇಧಾವಿ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ. ತುಂಬಾ ಸರಳರು, ಸಾಹಿತ್ಯ ಬರೀತಾರಂದ್ರೆ ಒಬ್ಬ ಕಂಪೋಸರ್ ಆಗಿ ನನಗೆ ಏನೂ ಟೆನ್ಷನ್ ಇಲ್ಲ. ಯಾಕಂದ್ರೆ ಯಾವುದೋ ಒಂದು ಮೀಟರ್ ಇಲ್ಲ, ರಾಗಗಳು ಎಲ್ಲೆಲ್ಲೋ ಇರುತ್ತೆ. ಅಂತ ಇದ್ರೆ ಅದನ್ನ ವರ್ಡ್ಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಸರ್, ಬಹಳ ಕಷ್ಟ. ಕಣ್ಣಿನಲ್ಲೇನೆ ಹೊಮ್ಮಿದೆ, ಹಾಡುಗಾರರಿಗೆ ಅದೊಂದು ಮುತ್ತು ತರ, ಒಂದು ಸ್ವೀಟ್, ಒಂದು ಜಿಲೇಬಿ ತರ ಇರುತ್ತೆ ಸರ್. ಸೊ ದೇರ್ ಇಸ್ ನೋ ಟೆನ್ಷನ್ ವೆನ್ ಜಯಂತ್ ಸರ್ ಇಸ್ ರೈಟಿಂಗ್. ಸೋ ಗುಡ್, ಥ್ಯಾಂಕ್ ಯು. ಓಪೋ ಸೆಲ್ಫಿ ಟೈಮ್. ನಮ್ಮ ಸ್ಪಾನ್ಸರ್ಸ್ ಒಂದು ಸೆಲ್ಫಿ ಕೇಳ್ತಾರೆ, ಬನ್ನಿ ಪ್ಲೀಸ್. ಓಕೆ, ಜಯಂತ್ ಕಾಗಿಣಿ ಅವರೇ, ಡೈರೆಕ್ಟರ್ಸ್ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವಿಡಿಯೋ ಟೆಂಟಲ್ಲಿ ಕೇಳಿ. ನಮಸ್ಕಾರ ಜಯಂತ್ ಅವರೇ. ಹಾಯ್ ಜಯಂತ್ ಸರ್, ಹೌ ಆರ್ ಯು? ಸರ್ ಮಿಸ್ ಯು. ಜಯಂತ್ ಅವರು ಅಂದಾಗೆಲ್ಲ ಅನ್ಸೋದು ಪೂರ್ತಿ ಆಟಿಕೆ ಇರೋ ಅಂಗಡಿಲಿ ಒಂದು ಪುಟ್ಟು ಮಗು ಎಲ್ಲದನ್ನು ಬೆರಗಲ್ ನೋಡೋದಿದೆಯಲ್ಲ, ಆ ರೀತಿ ಜಯಂತ್ ಕಾಣಿಸ್ತಾನೆ ಇರ್ತಾರೆ. ನಾರ್ಮಲಿ ಹಾಡು ಬರಿಬೇಕಾದ್ರೆ ಇದೆಲ್ಲ ಇಂಗ್ಲೀಷ್ ಶಬ್ದಗಳನ್ನೆಲ್ಲ ಬರೆದು ಅದಕ್ಕೆ ಇಂಗ್ಲೀಷ್ ಆಗಿ ಅರ್ಥ ಗಿರ್ಥ ಏನು ಇಲ್ಲದೆ ಅಸಂಬದ್ಧವಾಗೆಲ್ಲ ಬರುವಂಥ ಹಾಡುಗಳು ಕೆಲವೊಂದ್ಸಲ ಹಿಟ್ ಆಗಿದ್ದು ಇದೆ. ಅಂಥ ಇದರಲ್ಲಿ ನೀವು ಬರೆಯೋ ಶಬ್ದಗಳು ಯಾವತ್ತೂ ಕೇಳೋದಕ್ಕೆ ಕಷ್ಟ ಅನ್ಸೋದೇ ಇಲ್ಲ. ಅಂದರೆ ಬಾಯಿಗೂ ಕೂಡ ತುಂಬ ಈಸಿಯಾಗಿ ಬರಬೇಕು, ಬೇಗ ಅದನ್ನು ಗುನ್ಗಕ್ಕೆ ಶುರು ಮಾಡಿಬಿಡ್ತೀವಿ. ಅದು ನಿಮ್ಮ ಸ್ಪೆಷಾಲಿಟಿ. ನಾನು ಯಾವಾಗಲೂ ಅವ್ರನ್ನ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಕರಿತೀನಿ. ಜಯಂತ್ ಸರ್ ಬರೆಯೋ ಲೈನ್ಸು ಅದರಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂದರೆ ಅದನ್ನು ಶೂಟ್ ಮಾಡೋಕ್ಕೆ ಒಂದು ಚಾಲೆಂಜ್ ಇರುತ್ತೆ. ಕೆಂಡಸಂಬಿಗೆಯಲ್ಲಿ ಏನಾಗಿದೆ ಅವನಿಗೆ ಅಂತ ಕೇಳಿದ್ರು. ಸರ್ ಅವನು ಹುಡುಗಿನ ಕಳ್ಕೊಂಡಿದ್ದಾನೆ, ಅವನೆಲ್ಲೋ ಊರು ಆಚೆ ಇದ್ದಾನೆ ಅಂತ ಅಷ್ಟೇ. ಅದು ಬಿಟ್ಟು ನಾನೇನು ದೊಡ್ಡ ಮಟ್ಟದಲ್ಲಿ ಅವ್ರ ಕತೆ ಹೇಳಿರಲಿಲ್ಲ. ಆದರೆ ಅವರು ಮರೆಯದೆ ಕ್ಷಮಿಸು ನೆನಪಾದರೆ ಅಂತ ಬರೆದಾಗ ಇಡೀ ಕೆಂಡಸಂಪಿಗೆ ಆ ರೀತಿ ಎಂಡ್ ಆಗೋದಕ್ಕೆ ಆ ಲೈನ್ಸೇ ಕಾರಣ. ಯಾವುದೇ ಡೈರೆಕ್ಟ್ರು ಸಾಂಗ್ನ ಅಥವಾ ಸಿನಿಮಾದ ಒಂದು ಸಿಚುವೇಶನ್ ಹೇಳಿದಾಗ ನಿಮಗೆ ಆ ಸಿಚುವೇಶನ್ ಇಷ್ಟ ಆಗಿಲ್ಲ ಅಂದರೆ ನೀವು ಆ ಸಾಂಗನ್ನು ಬರೆಯೋಕ್ಕೆ ಒಪ್ಪಲ್ಲ. ಇದನ್ನ ಯಾರೋ ಬೇರೆ ಹತ್ರ ಬರ್ಸಪ್ಪ, ನನಗೆ ಸ್ವಲ್ಪ ಅದು ಇದು ಅಂತ ಹೇಳಿ ತಪ್ಪಿಸ್ಕೊಳ್ತೀರಾ. ಅದು ಯಾಕೆ ಅಂದರೆ ದುಡ್ಡುಗೋಸ್ಕರ ನೀವು ಕೆಲಸ ಮಾಡಲ್ಲ, ನಿಮ್ಮ ಮನಸ್ಸಾಕ್ಷಿ ಒಪ್ಕೊಂಡ್ರೆ ಮಾತ್ರ ನೀವು ಕೆಲಸ ಮಾಡ್ತೀರ ಅಂತ ನನಗೆ ಅವತ್ತು ಅರ್ಥ ಆಯಿತು. ಭಾಳ ಸಿಂಪಲ್ ವರ್ಡು, ವಿಸ್ತಾರವಾದಂಥ ಒಂದು ಅರ್ಥ ಬರೋ ಥರ ಅವುಗಳನ್ನು ಬಳಸಿದ್ದು ಅದು ನಿಮ್ಮನ್ನು ಬೇರೆ ಗೀತೆ ರಚನೆಕಾರರಿಗಿಂತ ಸ್ವಲ್ಪ ಭಿನ್ನವಾಗಿ ಅಂದರೆ ತೋರಿಸ್ಕೊಡ್ತು. ಅಂಬಾರಿ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಸಾಂಗ್ ಬರ್ಕೊಟ್ರಿ. ಮೆಲೋಡಿ ಸಾಂಗ್ಸ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಉಳಿದಿರುವಂಥ ಒಂದು ಸಾಂಗು ಆಕಾಶ ನೀನೆ ಅಂತ ಸಾಂಗು. ಸ್ಟ್ಯಾಂಡರ್ಡನ್ನು ನೀವು ಸೆಟ್ ಮಾಡಿಬಿಟ್ಟಿದ್ದೀರಾ. ಸೊ ಆ ಸ್ಟ್ಯಾಂಡರ್ಡ್ ಬೇಕು ಅಂತ ಅಂದಾಗ ಅಲ್ಟಿಮೇಟ್ಲಿ ಕಾಯ್ಕಿಣಿ ಸರೇ ನೆನಪಾಗೋದು. ದ ಬಿಗ್ಗೆಸ್ಟ್ ಹಿಟ್ ಆಫ್ ಮೈ ಕೆರಿಯರ್ ಮಧುರಾ ಪಿಸು ಮಾತಿಗೆ. ನಾನು ಟ್ಯೂನ್ ಕೊಟ್ಟಾಗ ಅವ್ರು ಅದನ್ನು ಹಾಡಿದ್ರು, ಮಧುರಾ ಪಿಸು ಮಾತಿಗೆ. ಅದು ನನಗೆ ತಲೆಲ್ಲ ಕೆಟ್ಟೋಯ್ತು ಸರ್, ನನಗೆ ಕನ್ನಡ ಅರ್ಥ ಆಗ್ತಿಲ್ಲ ಸರ್ ನನಗೆ ಅಂದೆ. ಅವರು ನೀನು ಏನು ವರಿ ಮಾಡಬೇಡ, ಈ ಹಾಡು ತುಂಬ ಚೆನ್ನಾಗಿದೆ. ಮೋಹಿತ್ ಚೌಹಾನ್ ಹಾಡಿದ್ಮೇಲೆ ಆ ಲಿರಿಕ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಜಯಂತ್ ಅವರ ಲೈನ್ಸ್ಗೆ ಸಂಬಂಧಪಟ್ಟಂಗೆ ಅದು ಕೊಡೋ ಗಟ್ಟಿ ಅರ್ಥಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚಿತ್ರೀಕರಣ ಮಾಡಿಲ್ಲ. ಅದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ನನ್ನನ್ನು ತುಂಬ ಗೌರವದಿಂದ ಮತ್ತು ಅಕ್ಕರೆಯಿಂದ ನೋಡಿದ್ದಾರೆ. ಅವರಿಗೆಲ್ಲ ನಾನು ಋಣಿಯಾಗಿದೆ.
ಜಯಂತ್ ಅವರೇ, ಇಷ್ಟೊಂದು ಲವ್ ಸ್ಟೋರಿಗಳಿಗೆಲ್ಲ ಲವ್ ಲೆಟರ್ಸ್ ಎಲ್ಲ ಬರ್ಕೊಟ್ಟಿದ್ದೀರಾ ಕಾಲೇಜ್ ಡೇಸ್ ಇಂದ. ನಿಮ್ಮ ಲವ್ ಸಾಂಗ್ಸ್ ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ಈಗ ಒಂದು ಜೋಡಿ ಬಂದಿದ್ದಾರೆ, ಅವರಿಬ್ರು ಸೇರಕ್ ಕಾರಣನೇ ಜಯಂತ್ ಕಾಯ್ಕಿನಿ ಕಂಡ್ರೆ ಅವರಿಬ್ರಿಗೂ ಬಹಳ ಇಷ್ಟ. ಅವರಿಬ್ರು ಜಯಂತ್ ಕಾಯ್ಕಿನಿ ಅವರ ದೊಡ್ಡ ಫ್ಯಾನ್ಸ್. ಹಾಗಾಗಿ ನೀವು ಜಯಂತ್ ಕಾಯ್ಕಿನಿ ಫ್ಯಾನ, ನಾನು ಫ್ಯಾನು ಅಂತೇಳಿ ಇಬ್ರು ಒಬ್ರು ಪ್ರೀತಿಗೆ ಶುರು ಮಾಡಿ ಈಗ ದೇ ಆರ್ ಟುಗೆದರ್. ಆ ಜೋಡಿ ಹಕ್ಕಿಗಳು ನಿಮ್ಮನ್ನ ಎಸ್ ದೇಖಿಯಾರ್ ಬರೀ ಜೋಡಿ ಹಕ್ಕಿಗಳೆಲ್ಲ ಕಾಡು ಹಕ್ಕಿಗಳು ಇವರು. ಹೌದಾ? ಯಾವ ಯಾವ ಕಾಡ್ತಾರೆ ಸರ್? ಚಾಮರಾಜನಗರದ ಕಾಡಲ್ಲಿ ಇರ್ತಾರೆ. ನಾನು ಬಾಂಬೆನಲ್ಲಿ ಕೆಲಸ ಮಾಡಿದೆ 1 ವರ್ಷ. ಅದಕ್ಕೆ ಮೇನ್ ಇನ್ಸ್ಪಿರೇಷನ್ ಜಯಂತ್ ಸರ್ ಮುಂಬೈಗೆ ಹೋಗಿದ್ರು, ಅವ್ರ ಕಥೆಗಳು ಓದಿ. ಅದೇ ನಾವು ಜಯಂತ್ ಸರ್ ಬೊಗಸೆಯಲ್ಲಿ ಮಳೆ ಓದ್ತಿದ್ದಾಗ ನಾವಿಬ್ರು ಮಾತಾಡ್ಕೋತಾ ಇದ್ವಿ, ದುಡ್ಡಿರ್ತಾ ಇರ್ಲಿಲ್ಲ. ಒಂದ್ಸಲ ನಾವಿಬ್ರು ಯಾವಾಗ್ಲಾರು ಮುಂಬೈಗೆ ಹೋಗಿ ಬರೋಣ, ಝೆಡ್ ಬ್ರಿಡ್ಜ್ ನೋಡ್ಬೇಕು, ಘಾಟ್ ಕೋಪರ್ದು ಆ ಬ್ರಿಡ್ಜ್ ಕಟ್ತಾ ಇರ್ಬೇಕಾದ್ರೆ ಆ ಜಾಗ ನೋಡ್ಬೇಕು, ಗೇಟ್ ವೇ ನೋಡ್ಬೇಕು ಅಂತ. ಇವರು ವಿವರಿಸಿದ ರೀತಿ ನೋಡಿ. ಹೌದೌದು. ಇನ್ನೇನು ಮುಂಬೈ ಅನ್ನೋದ್ರ ಬಗ್ಗೆ ಅದನ್ನ ಬಿಟ್ಟು ಬೇರೆ ಏನು ಸೆಳೆತಾ ಇರ್ಲಿಲ್ಲ. ಒಂದ್ಸತಿ ವಸಾಯಿಗೆ ಹೋಗ್ತಾ ಇದ್ದೆ. ವಸಾಯಿಗೆ ಹೋಗ್ಬೇಕಾದ್ರೆ ದೈಸರ್ ಸ್ಟೇಷನ್ ಸಿಕ್ತು. ದೈಸರ್ ಸ್ಟೇಷನ್ ಸಿಕ್ಕಿದಾಗ ನನ್ನ ಟಾಪ್ ಆಫ್ ದ ಮೈಂಡ್ ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ ಥಾಟು, ತೂಫಾನ್ ಮೇನಲ್ಲಿ ತೂಫಾನ್ ತಂದೆ ಇದೇ ಸ್ಟೇಷನ್ ಅಲ್ಲಿ ಹಾರ್ತಾ ಇದ್ದ ಅಂತ. ಮರೀನ್ ಲೈನ್ ಚರ್ಚ್ ಗೇಟ್ ಹೋಗ್ಬೇಕಾದ್ರೆ ಅಂಧೇರಿನಲ್ಲಿ ರೈಟ್ ಸೈಡ್ ನಿಂತ್ಕೋಬೇಕು, ರೈಟ್ ಸೈಡ್ ನಿಂತ್ಕೊಂಡ್ರೆ ಇವಾಗ ಸಮುದ್ರ ಕಾಣುತ್ತೆ ಮರೀನ್ ಲೈನ್ ಸ್ಟೇಷನ್ ಅಲ್ಲಿ ಅಂತ. ಇಡೀ ಬಾಂಬೆನ ಕಟ್ಕೊಟ್ಟಂತ ರೈಟರ್ ಅವರು. ನನ್ನ ಕಲೀಗ್ಸ್ಗೂ ಹೇಳ್ತಾ ಇದ್ದೆ, ನಾನು ಬಾಂಬೆನಲ್ಲಿ ನಾನು ನೋಡೋ ಥರದ ಬಾಂಬೆ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಐ ಹ್ಯಾವ್ ರೆಡ್ ಜಯಂತ್ ಕಾಯ್ಕಿನಿ ಸ್ಟೋರೀಸ್. ಅವ್ರು ಕಟ್ಕೊಟ್ಟ ಬಾಂಬೆನ ನಾನು ನೋಡ್ತಾ ಇದ್ದೀನಿ, ನೀವು ಯಾರು ನೋಡೋದಕ್ಕೆ ಸಾಧ್ಯ ಇಲ್ಲ, ಕನ್ನಡದವ್ರು ಮಾತ್ರ ಆ ಬಾಂಬೆ ನೋಡೋದು. ಮತ್ತೆ ನಮ್ಮ ಬದುಕಲ್ಲಿ ಕೆಲವು ಅವ್ರು ಹೇಳೋ ಮಾತುಗಳು ತುಂಬಾ ಕರೆಕ್ಟ್ ಟೈಮ್ಗೆ ತುಂಬಾ ನಮ್ಮನ್ನು ಇನ್ಸ್ಪೈರ್ ಮಾಡಿದೆ. ಯಾಕಂದ್ರೆ ಒಂದು ಬದುಕು ಅನ್ನೋದು 25ರಲ್ಲಿ ಮದುವೆ, 27ರಲ್ಲಿ ಮಕ್ಕಳು, 30ರಲ್ಲಿ ಕಾರು, 35ರಲ್ಲಿ ಹಂಗಿರಲ್ಲ. ನಮ್ಮ ಬದುಕನ್ನ ನಾವು ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಅದನ್ನ ಶುರು ಮಾಡ್ಬೋದು, ಎಲ್ಲಿಂದ ಬೇಕಾದ್ರೆ ಶುರು ಮಾಡ್ಬೋದು, ಎಲ್ಲಿಗೆ ಬೇಕಾದ್ರೆ ಜಾಯಿನ್ ಆಗ್ಬೋದು. ದಿಸ್ ಇಸ್ ದ ಪವರ್ ಆಫ್ ಆರ್ಟ್. ಒಂದು ಪದ ವೇದ ಆಗ್ಬಿಡುತ್ತೆ ಯಾರಿಗೊಬ್ರಿಗೆ, ಒಂದು ಪ್ಯಾರಾಗ್ರಾಫ್ ಒಂದು ಜೀವನವನ್ನೇ ಚೇಂಜ್ ಮಾಡಿಬಿಡುತ್ತೆ. ವಾಟ್ ಅ ಪವರ್, ಸೂಪರ್. ಕಥೆಗಳು ಓದ್ದಾಗಿಂದ ಯಾವುದೋ ಒಬ್ಬ ಭಿಕ್ಷುಕ ಮಲ್ಕೊಂಡಿರ್ತಾನೆ, ಅವ್ನು ಹೇಳ್ತಾನೆ ನಾನು ಸತ್ತಿಲ್ಲ, ನನ್ನ ನೋಡಿ ನಾನು ಇನ್ನೂ ಬದುಕಿದ್ದೀನಿ, ನಂಗೆ ರೋಗ ಬಂದಿದೆ ಅಷ್ಟೇ, ಸತ್ತಿಲ್ಲ ಅಂತ. ಅದಕ್ಕೆ ಜಯಂತ್ ಸರ್ ಅದಾದ್ಮೇಲೆ ಏನಾದ್ರೂ ಕೊಡು, ಒಂಟಿ ಜೀವಿಗಳಿಗೆ ರೋಗ ಕೊಡಬೇಡ ಅನ್ನೋದಿದೆ. ಕಡೆಯದಾಗಿ ಒಂದೇ ಒಂದು ಹೇಳಬೇಕು ಜಯಂತ್ ಸರ್ ಬಗ್ಗೆ. ಜಯಂತ್ ಸರ್ ಬಗ್ಗೆ ಅಲ್ಲ, ಅಂದ್ರೆ ಅವ್ರ ಪರ್ಸನಾಲಿಟಿ ಬಗ್ಗೆ. ದರಾ ಬೇಂದ್ರೆ ಅವರ ಸ್ಟೂಡೆಂಟ್ ಯಾರೋ ಒಬ್ರು ಒಂದ್ಸತಿ ಡೆಲ್ಲಿಗೆ ಹೋಗಿದ್ರಂತೆ. ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಮೇಲೆ ಏನೇನು ನೋಡಿದೀಪ ಡೆಲ್ಲಿಲಿ ಅಂತ ಹೇಳಿದ್ರಂತೆ. ಅವ್ನು ಹೇಳ್ತಾನಂತೆ, ಕುತುಬ್ ಮಿನಾರ್ಗೆ ಹೋಗಿದ್ದೆ ನಾನು ಮಾಸ್ತ್ರೆ, ಕುತುಬ್ ಮಿನಾರ್ ಮೇಲಿಂದ ವ್ಯಕ್ತಿಗಳೆಲ್ಲ ಇಷ್ಟಿಷ್ಟೇ ಕಾಣ್ತಾರ್ರಿ ಅಂತ. ಅದಕ್ಕೆ ಬೇಂದ್ರೆ ಹೇಳಿದ್ರಂತೆ, ಮನುಷ್ಯರು ಅಷ್ಟು ಚಿಕ್ಕದ ಕಾಣೋಷ್ಟು ಎತ್ತರಕ್ಕೆ ನೀನು ಹೋಗ್ಬೇಡಪ್ಪ ಅಂತ. ಈ ತರದನ್ನ ನಮ್ಗೆ ನಿಜವಾಗ್ಲೂ ಹೇಳಿದಾಗ ನಾವು ಬದುಕ್ತಿರೋ ಬದುಕು ತಪ್ಪಲ್ಲ ಅನ್ನೋಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ಬಹಳ 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 ಮುಖ್ಯ ಅನ್ಸುತ್ತೆ. ನಿನ್ನೆ ಹುಡುಗ ಮೀಟ್ ಮಾಡಿದೆ ನಾನು, ಜಯಂತ್, 23 ವರ್ಷ. ಆ ಹುಡುಗ ನನಗೆ ಹೇಳ್ತಾನೆ, ಸರ್ ನಾನು ಯಾರನ್ನು ನಂಬಲ್ಲ ಸರ್, ನನ್ನ ನರ್ಲನೇ ನಂಬಲ್ಲ ಅಂತಾನೆ ಅವನು. ಸರ್ ವಾಟ್ ಆರ್ ಯು ಟಾಕಿಂಗ್ ಅಂದ್ರೆ ಆ ಏಜ್ ಗ್ರೂಪ್ ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ಈ ಒಳ್ಳೆ ವಿಷಯಗಳು, ಹಿತವಾದ ವಿಷಯಗಳು ಜನ ನಂಬೋದು, ಒಳ್ಳೆ ಜನ ಎಷ್ಟೊಂದು ಜನ ಇದಾರೇನೋ ಇದೇ ಫೀಲಿಂಗ್ ಇಲ್ದಂಗೆ ಆಗ್ಬಿಟ್ಟಿದೆ ಯಂಗ್ಸ್ಟರ್ಸ್ಗೆ. ಅದ್ರ ಮಧ್ಯೆ ಈ ತರ ಹುಡುಗರನ್ನ ನೋಡಿದಾಗ ಎಷ್ಟು ನೀವು ಮಾಡಿದ್ದು, ನಿಮ್ಮ ಪದಗಳು ಮಾಡಿದ್ದು. ನನಗೆ ತುಂಬ ಜನ ಕೇಳ್ತಾರೆ, ನೀವು ನಿಮ್ಮ ಅನುಭವದ ಮೇಲೆ ಬರ್ದಿದ್ದೀರಾ, ಅದ್ರ ಮೇಲೆ. ಆ್ಯಕ್ಚುಲಿ ಸಾಹಿತ್ಯ ಬರೆಯುವಾಗ ಬರೋದೇ ಅದೇ ಅನುಭವ, ಅದು ಅವರಿಗೆ ಆಗಿರೋದು. ಕಲೆ ಅಂದರೆ ಒಂದು ಅನುಭವ, ಅದು ಮುಗಿಯುವ ಅನುಭವ ಅಲ್ಲ, ಅದು ಬೆಳೆಯುವಂಥ ಅನುಭವ. ಕಲೆ ಜನರನ್ನ ಒಂದು ಮಾಡುತ್ತೆ, ಅದಕ್ಕಾಗಿ ಕಲೆ ನಮ್ಮ ಅಧ್ಯಾತ್ಮ. ವಂಡರ್ಫುಲ್ ವೇಕ್, ಲವ್ಲಿ ಮೀಟಿಂಗ್ ಯು ಮ್ಯಾನ್. ರೈಟ್ ಸರ್, ನಮ್ಮ ಚಿತ್ರರಂಗದ ಗಣ್ಯರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಹಾಯ್ ಜಯಂತ್. ಹಲೋ ಜಯಂತ್, ಹೇಗಿದ್ದೀರಿ? ಹಾಯ್ ಸರ್, ನಮಸ್ಕಾರ. हाय जयंत मैम, कशास तू? एंजॉय करतास वे शो? ನಾನು ಈ ಕೂಡ ನೆನಪಿದೆ, ಆಗ ಬಹಳ ಜಯಂತ್ ಫ್ಯಾನ್. ಸೊ ಏನು ಅಂದ್ರೆ ಕರ್ನಾಟಕ ಸಂಘದಲ್ಲಿ ಇರ್ಬೋದು, ಮೈಸೂರು ಅಸೋಸಿಯೇಷನ್ ಇರ್ಬೋದು, ಎಲ್ಲಿ ಅವರ ಕಾರ್ಯಕ್ರಮಗಳಾದರೂ ನಾನು ತಪ್ಪದೆ ಹೋಗ್ತಿದ್ದೆ. ಜಯಂತ್, ನಿಮ್ಮ ಕಥೆಗಳನ್ನು ಓದ್ತಿದ್ರೆ ಅದೊಂದು ಬೇರೆ ಜಗತ್ತನ್ನ ನಮಗೆ ನೀವು ಪರಿಚಯ ಮಾಡಿಕೊಡ್ತೀರಿ. ನಿಮ್ಮ ಬರವಣಿಗೆ ಒಂದು ವಿಶಿಷ್ಟ ಶಕ್ತಿ ಅಂತಂದ್ರೆ ಪುಟ್ಟ ಪುಟ್ಟ ವಾಕ್ಯಗಳನ್ನ, ವಿವರಗಳನ್ನ ಒಂದರ ಮೇಲೆ ಒಂದು ಸೇರಿಸ್ತಾ ಒಂದು ರಭಸದ ಒಂದು ಶೈಲಿಯನ್ನ ನೀವು ಸಾಧಿಸಿದ್ದೀರಿ. ಬೆಳಕಿನ ಜೊತೆ ನಾವು ಬೆಳಿಬಹುದು, ಅರಳಬಹುದು, ಬೆಳಗ್ಲೂಬಹುದು. ಆದ್ರೆ ಬೆಳಕನ್ನು ಹಿಡಿದು ತೋರಿಸು ಅಂದ್ರೆ ತುಂಬಾ ಕಷ್ಟ. ಬರವಣಿಗೆಗೆ ಮತ್ತೆ ಬದುಕಿಗೆ ವ್ಯತ್ಯಾಸನೇ ಇಲ್ಲೇ ಇರುವಂತ ಒಬ್ಬ ಸಾಹಿತಿ ನೀವು. ನಾನು ನಿಮ್ಮ ಕಥೆಗಳನ್ನ ಬಹಳ ಮೆಚ್ಚಿಕೊಂಡಿದ್ದೀನಿ. ಆ ಕಥೆಗಳಲ್ಲಿ ಇರ್ತಕ್ಕಂಥ ಗುಣ ಏನು ಅಂತಂದ್ರೆ ಲಿರಿಕಲ್ ಕ್ವಾಲಿಟಿ, ಆ ಭಾವಗೀತಾತ್ಮಕತೆಯ ಗುಣ
ಮತ್ತು ಜೆಂಟ್ಲ್ ಹ್ಯೂಮರ್, ಯಾರಿಗೂ ಮನನೋಯಿಸಿದಂಥ ಒಂದು ಹ್ಯೂಮರ್ ಏನಿದೆಯಲ್ಲ, ವಿನೋದ ಪ್ರಜ್ಞೆ, ಅದು ನನಗೆ ಬಹಳ ಮೆಚ್ಚುಗೆ ಆಗಿದ್ದಂಥದ್ದು. ಕನಸಲ್ಲಿ ವ್ಯವಸಾಯ, ಸಂತೆಯಲ್ಲಿ ನಿಂತರೂ ನೋಡು ನೀನು ನನ್ನನ್ನೇ, ಇದೆಲ್ಲ ನಾವು ಕೇಳಿದ್ದೀವಿ. ಆದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಂಥ ಪದಗಳು ಯೂಸ್ ಮಾಡ್ಬೋದಾ ಅಂತ ನಮಗೆ ನಿಜವಾಗ್ಲೂ ಹೇಳ್ಕೊಟ್ಟಿದ್ದು, ತೋರಿಸ್ಕೊಟ್ಟಿದ್ದು ನೀವು. ಎಷ್ಟೋ ಜನ IT BT ಜನಗಳು ಕನ್ನಡನೇ ಗೊತ್ತಿಲ್ಲದಿರೋರು ಒಂದು ಕನ್ನಡದ ಹಾಡನ್ನ, ಅದರಲ್ಲೂ ಅಚ್ಚ ಕನ್ನಡದ ಸ್ವಚ್ಛವಾದ ಪದಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ದು ಬಹುಶಃ ನೀವು ಕನ್ನಡ ಸಿನಿಮಾಗಳಿಗೆ ಹಾಡನ್ನ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಅಂತ. ಅವರ ಬರವಣಿಗೆ ಪ್ರಪಂಚ ನಿಜಕ್ಕೂ ಅದು ಒಂಥರ ಮೆಸ್ಮರೈಸಿಂಗ್. ಅದು ಯಾವುದೋ ಆಳಗಳಿಗೆ ಕರ್ಕೊಂಡು ಹೋಗುತ್ತೆ, ಮನಸ್ಸಿನ ಯಾವುದೋ ಆಳಗಳನ್ನು ದರ್ಶನ ಮಾಡುತ್ತೆ, ಬದುಕಿನ ಯಾವುದೋ ಕತ್ತಲ ಮುಖಗಳಿಗೆ ಅದು ಕನ್ನಡಿ ಹಿಡಿಯುತ್ತೆ, ಬೆಳಕು ಚೆಲ್ಲುತ್ತೆ. ಮುಂಗಾರು ಮಳೆಯಿಂದ ಈಗವರೆಗೆ ಜಯಂತ್ ಆಫ್ಟರ್ ಅವರು ಎಷ್ಟೆಲ್ಲ ಕೃತಿ ಬಂದು ಎಷ್ಟೆಲ್ಲ ಅವರು ಫೇಮಸ್ ಆದ್ರು, ಇದನ್ ಸ್ಟಾಪ್ ರೈಟಿಂಗ್. ನಿಮ್ಮ ಮಾತಿನ ಶಕ್ತಿ ಎಷ್ಟಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಇಂಥ ಬೇಜಾರಾಗಿರೋನು ನಿಮ್ಮ ಸಂಪರ್ಕಕ್ಕೆ ಬಂದ್ರೆ ನಿಮ್ಮ ಜೊತೆ ಒಂದು 10 ನಿಮಿಷ ಮಾತಾಡಿದ್ರೆ ಬೇಜಾರೆಲ್ಲ ಮರೆತು ಒಂದು ಬಲೂನ್ ಥರ ಹಾರಾಡ್ಕೊಂಡು ಹೋಗ್ಬಿಡ್ತಾನೆ. ಆ ಥರದ್ದೊಂದು ಹುರುಪು, ಉತ್ತೇಜನ ತುಂಬುವಂಥ ಶಕ್ತಿ ನಿಮ್ಮ ಮಾತಿನಲ್ಲಿದೆ. ಜಯಂತ್ ಯಾವ್ಯಾವ ಕ್ಷೇತ್ರದಲ್ಲಿ ಕೈ ಆಡಿಸ್ಯಾರೋ ಅಲ್ಲಿ ಎಲ್ಲ ಉತ್ತುಂಗದ ಸ್ಥಿತಿಯನ್ನು ಮುಟ್ಟಾರೆ. ತಾನೊಬ್ಬ ದಂತಕಥೆ, ಅದು ಯಾವುದು ಅವರಿಗೆ ಮನಸ್ಸಲ್ಲೇ ಇಲ್ಲ. ಈಸ್ ಜಸ್ಟ್ ಅನದರ್ ಸಿಂಪಲ್ ನಾರ್ಮಲ್ ಪರ್ಸನ್ ಅಂತ ನಮ್ಮೆಲ್ಲರ ಜೊತೆ ಬೆರೆತು ಬಿಡ್ತಾರೆ. ಊರ ಜನರೆಲ್ಲ ಬಹಳ ಚಿಕ್ಕಂದಿನಲ್ಲೇ ನಿನ್ನ ಸಾಹಿತ್ಯ ರಚನೆಯನ್ನು ನೋಡಿದಾಗ ಹೇಳ್ತಿದ್ರು ಒಂದು ಮಾತನ್ನ, ಗೌರೀಶ್ ಮಾಸ್ತರ್ ಮಗ ಅಪ್ಪನ ಮೀರಿಸ್ತಾಳೆ. ಆ ಮಾತು ಅಕ್ಷರಶಃ ಇವತ್ತು ಸತ್ಯವಾಗಿದೆ. ನಿಮ್ಮ ಬಾಳಿನ ಪುಸ್ತಕದ ಎಲ್ಲಾ ಪುಟಗಳನ್ನು ನೋಡಿದಂಗಿದೆಯಾ? ಹೌದು, ಎಲ್ಲರೂ ಆಪ್ತರು. ಒಬ್ರು ಬಾಯ್ ನಿಮಗೆ ವಿಶ್ ಮಾಡಿದ್ದಾರೆ, ಒಬ್ಬ VIP, ಕೇಳ್ತೀರಾ? ಖಂಡಿತ. यस प्लीज. पप्पा कशी आहेस तू? हां बरो आसा. तुम्ही कशी आसात पुरा लोक? I just greeted him and you all in Konkani. My dad has always been like a jovial friend to me, and he's always guided me in different ways and asked me to always evolve and grow out of myself. And I want him to work on a novel really soon because that's where his real narrative is. His stories are like the smell of soil after it rains. It's a dream for me and my sister to one day translate his stories and show it to the world in different mediums and different forms. So yeah, I wish you all you guys thanks a lot. Thanks you so much. ರಿತ್ವಿಕ್ ನಮ್ಮ ಮಗ ಯೂನಿವರ್ಸಿಟಿ ಆಫ್ ಟೆಕ್ಸಸ್ ಅಲ್ಲಿ ಈಸ್ ಸ್ಟಡಿಂಗ್ MA ಇನ್ ಆರ್ಟ್ಸ್ ಅಂಡ್ ಟೆಕ್ನಾಲಜಿ. ಅವನಿಗೆ ಸಂಗೀತದಲ್ಲಿ ಆಸಕ್ತಿ. ಅವನು ಸ್ವಲ್ಪ ಇಂಪಲ್ಸಿವ್, ಸ್ವಲ್ಪ ಸ್ಮಿತಾ ತರ ಅವನು ಜಾಸ್ತಿ. ಸ್ಮಿತಾ ಇಸ್ ವೆರಿ ಇಂಪಲ್ಸಿವ್. ಸೊ ಅವನ ಧ್ವನಿ ಕೇಳೋಕ್ಕೂ ಖುಷಿ ಆಯಿತು ನಮಗೆ. ರೈಟ್ ಸರ್, ಓವರ್ ಆಲ್ ಕಳೆದ 2-3 ಗಂಟೆಗಳ ಜೊತೆ ಕಳೆದಿದ್ವಿ. ನನ್ನ ಕೊನೆಯ ಪ್ರಶ್ನೆ ಎಲ್ರಿಗೂ ಅದೇ, ನಿಮ್ಮ ಜೀವನ ನಿಮ್ಮ ಪ್ರಕಾರ ಹೇಗಿದೆ? ನೀವು ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕು, ಸಾರಿ ಹೇಳಬೇಕು, ಕನ್ಫೆಸ್ ಮಾಡಬೇಕು ಅಂದರೆ ಯಾರಿಗೆ ಮಾಡ್ತೀರಿ? ನಿಮ್ಮ ಜೀವನ ಹೇಗಿದೆ? ಜೀವನ ತುಂಬ ಚೆನ್ನಾಗಿದೆ. ನಾನು ಐ ಎಮ್ ಎ ರೆಸ್ಟ್ಲೆಸ್ ಪರ್ಸನ್. ನನಗೆ ಯಾವಾಗಲೂ ಹೇಳ್ತಿರ್ತಾರೆ ಕೆಲವರು, ಅಂದರೆ ನನ್ನ ಮುಖದ ಮೇಲೆ ಟಿಕೆಟ್ಲೆಸ್ ಟ್ರಾವೆಲರ್ನ ಭಯ ಇರುತ್ತಂತೆ, ಬರ್ಕೊಂಡಿರುತ್ತೆ. ಅಂದರೆ ಒಬ್ಬ TC ನನ್ನ ಟಿಕೆಟ್ ಇದೆ, ನನ್ನ ಟಿಕೆಟ್ ನನ್ನ ಕೈಲಿದೆ, ಆದರೂ ನನ್ನ ಮುಖ ನೋಡಿದ್ರೆ TC ಬಂದು ಹಿಂಗೆ ಹಿಡಿತಾನೆ ನನಗೆ. 2 ಕೊರಗಿದೆ. ಒಂದು ಅಂದರೆ ಸ್ಮಿತಾಳನ್ನ ಮಕ್ಕಳು ಸ್ವಲ್ಪ ದೊಡ್ಡ ಆದಮೇಲೆ I should have forced her to get back to a profession which she had left. ಅವಳ ಬ್ರಿಲಿಯನ್ಸ್ ಬರೀ ನಮ್ಮ ಮಕ್ಕಳನ್ನ ಬೆಳೆಸೋದಕ್ಕಷ್ಟೇ ಯೂಸ್ ಆಗೋಯ್ತಲ್ಲ. ಶಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಅದೊಂದು ಕೊರಗಿದೆ. ಇನ್ನೊಂದು ಕೊರಗು, ಶಂಕರ್ ನಾಗ್ ನಾನು ಭೇಟಿ ಆಗಬೇಕಿತ್ತು ಅನ್ನುವಂಥ ಒಂದು ಕೊರಗು. ನಾನು ಬಾಂಬೆಗೆ ಹೋದಾಗ ಅವರಿಬ್ಬರು ಈ ಕಡೆ ಬಂದ್ಬಿಟ್ಟಿದ್ರಾಗ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಅವ್ರ ಹಿಂದೆ ಹೋಗ್ಬೋದಾಗಿತ್ತು. ನಾನು ಗೋಕರ್ಣದಿಂದ ಹೋದವನು, ಅವನು ಹೊನ್ನಾವರದಿಂದ ಹೋದವನು. ಶಂಕರ್ ನಾಗನ್ ಭೇಟಿಯಾಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಇನ್ನೂ ಏನೋ ಬರೀತಿದ್ನೇನೋ, ಮೊದಲೇ ಬರೀತಿದ್ನೇನೋ ಅನ್ಸುತ್ತೆ. ಬಟ್ ಆ ಥರ ಲೈಫ್ ಈಸ್ ನಾಟ್ ಲೈಕ್ ದ್ಯಾಟ್. ಮತ್ತು ನಾನು ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ದೇ ಆರ್ ಆಲ್. ನನ್ನ ಈ ಒಂದು ಜರ್ನಿಯಲ್ಲಿ, ಪ್ರಯಾಣದಲ್ಲಿ ಎಲ್ಲ ಶಿಕ್ಷಕರಿಂದ ಹಿಡಿದು, ನಾನು ನನ್ನ ಪುಸ್ತಕಗಳನ್ನು ಅವರಿಗೆ ಅರ್ಪಣೆ ಮಾಡಿದ್ದೇನೆ. ಎಲ್ಲರೂ, ನೈಟ್ ಬಸ್ಸಿನ ಚಾಲಕರಿಂದ ಹಿಡಿದು, ನಾನು ತುಂಬಾ ಗಿಲ್ಟ್ ಆಗತ್ತೆ ಗೊತ್ತಾ ನೈಟ್ ಬಸ್ಸಲ್ಲಿ ಮಲಗೋದಕ್ಕೆ. ಅವನೊಬ್ಬನೇ ಎಚ್ಚರ ಇಟ್ಕೊಂಡು ಬಸ್ ತಗೊಂಡು ಹೋಗ್ತಾನಲ್ಲ ಅವನು. ಸೊ ಆ ಥರದ ಎಷ್ಟು ಜನ ದಾದಿಯರು, ನರ್ಸುಗಳು. ನಾವು ನಮ್ಮ ಪಾಡಿಗೆ ಮಸಾಲೆ ದೋಸೆ ಹೊಡಿತಾ ಇರ್ತೀವಿ, ಅಲ್ಲಿ ಯಾರೋ ನರ್ಸು ಯಾರನ್ನು ಉಳಿಸೋಕೆ ಮಧ್ಯರಾತ್ರಿ ಸಲೈನ್ ಚೇಂಜ್ ಮಾಡ್ತಿರ್ತಾಳೆ. ಈ ಥರದ ಅಕ್ಷೋಹಿಣಿ ಜನಗಳ ಸಹಯೋಗದಲ್ಲಿ ನಮ್ಮ ಬದುಕು ನಡೀತಾ ಇದೆ. ಅದೆಲ್ಲದ ಒಂದು ಅವಿನಾಭಾವವಾದ ನಂಟದು. ಆ ನಂಟೆ ನಮ್ಮ ದೇಶದ, ನಮ್ಮ ಸಮಾಜದ ನಿಜವಾದ ಶಕ್ತಿ. ಆ ಶಕ್ತಿ ಇರಲಿ, ಮತ್ತು ಆ ಶಕ್ತಿಯನ್ನು ಯಾವ ರೀತಿಯ ರಾಜಕೀಯ ಹುನ್ನಾರಗಳು ಒಡೆಯದಿರಲಿ. ಯಾವ ರಾಜಕಾರಣಿಯೂ ಕೂಡ ತನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಸರಳ ಜೀವಗಳ, ಸರಳ ಸಂಬಂಧಗಳ, ಸರಳ ಪ್ರೀತಿಯನ್ನು ಒಡೆಯದಿರಲಿ ಅನ್ನೋದೇ ನನ್ನ ಪ್ರಾರ್ಥನೆ ಎಲ್ಲರಿಗೂ. ವಾವ್. ಸಾರಿ ಹೇಳೋದಾಗಿದ್ರೆ, ಏನಾದ್ರು ಕನ್ಫೆಸ್ ಮಾಡೋದಾಗಿದ್ರೆ ಈ ಕ್ಷಣ ನಿಮ್ದು. ಸಾರಿ ಹೇಳೋದ್ರಲ್ಲಿ ಅರ್ಥ ಇಲ್ಲ.
ಸಾರಿ ಅಂತ ನಾನು ಅನುಭವಿಸಿದರೆ ಸಾಕು. ಯಾಕೆ ನಾನು ಅದನ್ನು ಹೇಳೋದ್ರಿಂದ ಅದು ಅವ್ರಿಗೆ ತಲುಪೋದು ಇಲ್ಲ. ಆಮೇಲೆ ಕನ್ನಡದ ಒಂದು ಈ ಸಾರಿ ಶಬ್ದದ ಒಂದು ಹೇಳ್ಬಿಟ್ಟು ನಾನು ಕನ್ನಡದಲ್ಲಿ ಒಂದು ತಪ್ಪು ಪ್ರಯೋಗ ಮಾಡ್ತಿದೀವಿ ನಾವು. ಸಾರಿ ಕೇಳೋದು ಅಂತೀವಿ. ಅದೇನಾಗಿದೆ, ಕ್ಷಮೆ ಕೇಳೋದು ಕನ್ನಡದಲ್ಲಿ ಸಾರಿ ಸ್ಟೇಟ್ ಅಲ್ಲಿ ಹೋಗ್ಬಿಟ್ಟಿದೆ. ಕ್ಷಮೆ ಕೇಳೋದಕ್ಕೆ ನಾವು ಸಾರಿ ಕೇಳೋದು ಅಂತೀವಿ. ಸಾರಿ ಕೇಳೋದು ಅಂದ್ರೆ ಏನ್ ಅವನ ಹತ್ರ ಕೇಳಿದಂಗೆ. ಅದು ಸಾರಿ ಹೇಳೋದು. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ಇವತ್ತಿಂದ ನಾವೆಲ್ಲ ಕನ್ನಡಿಗರು ಸಾರಿ ಹೇಳೋಣ, ಸಾರಿ ಕೇಳೋದು ಬೇಡ. ಯಾಕಂದ್ರೆ ಸಾರಿ ಕೇಳೋದು ಅಂದ್ರೆ ಮತ್ತೆ ಅವನ ಹತ್ರ ಕೇಳಿದಂಗೆ. ಕರೆಕ್ಟ್. ಆಮೇಲೆ ರಮೇಶ್, ಇನ್ನೊಂದು ಆಸೆ ಇದೆ ನನಗೆ. ವೀಕೆಂಡ್ ಫಾರ್ ರಮೇಶ್ ಅಂತ ಹೇಳಿ ನಿಮ್ಮನ್ನು ಇಲ್ಲಿ ಕೂಡಿಸಿ ನಾನು ಅಲ್ಲಿ ನಿಂತು ಒಂದು ಶೋ ಮಾಡಬೇಕು ಅಂತ ಒಂದು ಆಸೆ. ಥ್ಯಾಂಕ್ ಯು, ಐ ಆಮ್ ಆನರ್ಡ್. Thank you very much. Thank you. Yes, gifts please. ನಮ್ಮ ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್ ನಿಮಗೆ ಇದನ್ನ ಕಳಿಸ್ಕೊಟ್ಟಿದ್ದಾರೆ. ವಾಸು ಅಗರ್ಬತೀಸ್ ಅವರು, ಜಯಂತ್ ಕಾಯ್ಕಿನಿ ಇದ್ದಲ್ಲಿ ಸಾಹಿತ್ಯ ಇರಬೇಕು, ಪ್ರೀತಿ ಇರಬೇಕು, ಮನೆ ಅಂದ್ಮೇಲೆ ವಾಸು ಇರಬೇಕು ಅಂತ ಹೇಳಿದ್ದಾರೆ. GRB ತುಪ್ಪ ಅವರಿಗೆ ನಿಮಗೆ ಕಳಿಸಿದ್ದಾರೆ. ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಈ ಗಿಫ್ಟ್ ಹ್ಯಾಂಪರ್ ನಿಮಗಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಸಚ್ ಅ ಗ್ರೇಟ್ ಶೋ. ಥ್ಯಾಂಕ್ ಯು. ಈಗ ನಮ್ಮ ಫ್ಯಾಮಿಲಿ ಫೋಟೋ ಸಮಯ. ಜಯಂತ್ ಕಾಯ್ಕಿನಿ ಅವರ ಗೆಳೆಯರು, ಫ್ಯಾಮಿಲಿ ಎಲ್ಲರೂ ಬರಬೇಕು. ಜಯಂತ್ ಕಾಯ್ಕಿನಿ ಅವರ ಕವನ ಸಂಕಲನ ಓದಿದಿರಿ, ಕಥಾ ಸಂಕಲನ ಓದಿದಿರಿ. ಇದು ಅವರ ಭಾವನಾ ಸಂಕಲನ ಚಿತ್ರ ರೂಪದಲ್ಲಿ ಸಿಕ್ಕಿದೆ. ಇದು ಸೇರುತ್ತೆ ನಮ್ಮ ಗ್ರೇಟ್ ವಾಲ್ ಆಫ್ ಕರ್ನಾಟಕಗೆ. ಪಿ ಲಂಕೇಶ್ ಅವರೇ ಜಯಂತ್ ಕಾಯ್ಕಿನಿ ಅವರ ಒಂದು ಮಾತನ್ನ ನೆನಪಿಸ್ಕೊಂಡ್ರು. ಪ್ರೀತಿ ನಿಷ್ಕಾರಣವಾಗಿರ್ಬೇಕು, ದ್ವೇಷ ಸಕಾರಣವಾಗಿರ್ಬೇಕು ಅಂತ. ಹಾಗಾಗಿ ಯಾರನ್ನು ದ್ವೇಷಿಸಬೇಡಿ, ದ್ವೇಷಿಸಲೇಬೇಕು ಅಂದ್ರೆ ಬಲವಾದ ಒಂದು ಕಾರಣ ಇರಲಿ, ಆದರೆ ಪ್ರೀತಿಸೋಕೆ ಮಾತ್ರ ಕಾರಣ ಹುಡುಕ್ಬೇಡಿ. ಗುಡ್ ನೈಟ್. ಆನ್ ದಟ್ ನೋಟ್ ಮತ್ತೆ ಸಿಗೋಣ, ಮುಂದಿನ ವೀಕೆಂಡ್ ಅಲ್ಲಿ ಸಿಗೋಣ. ಇನ್ನೊಬ್ರು ಸಾಧಕರು ಇರ್ತಾರೆ, ಅವರ ಕಥೆ ಹೇಳ್ತೀನಿ. ಸ್ವಲ್ಪ ಆಟ ಹೊಡಿಯೋಣ, ಲೈಟ್ ತರಲೆ ಮಾಡೋಣ. ಮತ್ತೆ ವೀಕೆಂಡ್ ಅಲ್ಲಿ ಸಿಗೋಣ. ದಿಸ್ ಇಸ್ ಓಪೋ ಕ್ಯಾಮೆರಾ ಫೋನ್ ವೀಕೆಂಡ್ ವಿತ್ ರಮೇಶ್ ಸೀಸನ್ 3. ಫ್ರಾಗ್ರೆನ್ಸ್ ಪಾರ್ಟ್ನರ್ ಫಾಗ್ ಪರ್ಫ್ಯೂಮ್ ಡಿಯೋಡ್ರೆಂಟ್. ಅಸೋಸಿಯೇಟ್ ಸ್ಪಾನ್ಸರ್ಸ್ ವಾಸು ಅಗರ್ಬತೀಸ್, GRB ತುಪ್ಪ, ಉಮ್ಮಡಿ ಬಂಗಾರ ಜ್ಯುವೆಲರ್ಸ್, ಪ್ರೋಟೀನ್ ಎಕ್ಸ್ ಮತ್ತು ವಾಕ್ಮೆಟ್ ಫುಟ್ವೇರ್.